ಇನ್ ಸ್ವಲ್ಪ ಹೊತ್ತಲ್ಲಿ ಕಿಚ್ಚ ಸುದೀಪ್ ಸರ್ ನನ್ನ ಲೈವ್ ಅಲ್ಲಿ ಇದ್ದೇ ಇರ್ತಾರೆ ವಿದೌಟ್ ಎನಿ ಡೌಟ್. ಓಕೆ, ಬಂದ್ರು. Hi. ಹಾಯ್ ಹಾಯ್ ಸರ್, ಹೇಗಿದ್ದೀರಾ? I'm extremely sorry. I'm very, very bad with this whole ಸರ್ ನೋ Instagram. ಪ್ರಾಬ್ಲಮ್, ನೋ ಪ್ರಾಬ್ಲಮ್ ಅಟ್ ಆಲ್. ನಮ್ಗೆ ಗೊತ್ತು ಸರ್, ಸೂಪರ್ ಸ್ಟಾರ್ ಅಷ್ಟು ಈಸಿಯಾಗಿ ಲೈವ್ ಅಲ್ಲಿ ಬಂದ್ರೆ No. ಇದು ಸೂಪರ್ ಸ್ಟಾರ್ ಇಲ್ಲ. ನಾನು ತುಂಬಾ ಸಿಂಪಲ್ ಆಗಿ ಓದಿನಿ. ಆಕ್ಚುಲಿ ಇನ್ಫ್ಯಾಕ್ಟ್ ಈಗ ನಾನು ಸ್ವಲ್ಪ ಹೊತ್ತು ಮುಂಚೆ ಅಡಿಗೆ ಮಾಡ್ತಾ ಇದ್ದೆ, ಅದಕ್ಕೆ ಸ್ವಲ್ಪ ಲೇಟ್ ಆಯ್ತು. ನೋ ಪ್ರಾಬ್ಲಮ್ ಅಟ್ ಆಲ್. ಅಂಡ್ ನನ್ನ ಒಂದು ವೆರಿ ವೆರಿ ಸ್ಪೆಷಲ್ ಡೇ ಅಂತ ಅನ್ಕೋತೀನಿ. ರಿಲೀಸ್ ನಿಮ್ ಸಿನಿಮಾ, ಬಟ್ ನಮ್ಮ ಸಿನಿಮಾ ರಿಲೀಸ್ ಆದಷ್ಟೇ ಖುಷಿ ಆಗುತ್ತೆ. ಅಂಡ್ ಇವತ್ತು ನೀವು ಲೈವ್ ಅಲ್ಲಿ ಬಂದಿರೋಂಥದ್ದು ಬಿಂಗ್ ಎ ಫ್ಯಾನ್ ನನಗ್ ಮಾತ್ರ ಅಲ್ಲ, ಪ್ರತಿಯೊಬ್ಬ ಫ್ಯಾನ್ಗೂ ಒಂದು ವಿಶೇಷ ಒಂದು ಅಪಿಯರೆನ್ಸ್ ಅಂತ ಹೇಳ್ಬೋದು. ತುಂಬಾ ಕಡಿಮೆ ಈ ತರ ಎಲ್ಲ ನೀವು ಸಿಗೋವಂಥದ್ದು. ಅಂಡ್ ಯಾರೆಲ್ಲ ಲೈವ್ ನೋಡ್ತಾ ಇದ್ದೀರಾ, ನಿಮ್ಮಲ್ಲಿ ಕಳಕಳಿಯ ವಿನಂತಿ, ಆದಷ್ಟು ಬೇಗ ನಿಮ್ದೇನಾದ್ರು ಪ್ರಶ್ನೆಗಳಿದ್ರೆ ಕೇಳಿ. ಸರ್, ಮೊದಲನೇದಾಗಿ ನನ್ನ ಪ್ರಶ್ನೆಯಿಂದ ಶುರು ಮಾಡ್ತೀನಿ ಸರ್. ಅದಾದ್ಮೇಲೆ ನಿಮ್ ಫ್ಯಾನ್ಸ್ ಏನೇನೆಲ್ಲ ಕೇಳ್ತಾರೆ ಅದನ್ನ ನಾನು ಓದ್ತಾ ಹೋಗ್ತೀನಿ. ಸರ್, ಮೊದಲನೇದಾಗಿ ಫಸ್ಟ್ ಆಫ್ ಆಲ್ ರೂಪೇಶ್, ಥ್ಯಾಂಕ್ಸ್ ಫಾರ್ ದಿಸ್. ನನಗೆ ಯಾರ್ಯಾರು ನೋಡ್ತಾ ಇದ್ದೀರೋ ಐ ಆಮ್ ವೆರಿ ನ್ಯೂ ಟು ದಿಸ್, ಸೊ ಜಸ್ಟ್ ಬೇರ್ ಮೀ. ಐ ಆಮ್ ವೆರಿ ನ್ಯೂ ಟು ದಿಸ್ ಹೋಲ್ ಇನ್ಸ್ಟಾ ಲೈವ್ ಅಂಡ್ ಆಲ್ ದಟ್. ಸೊ ಯಾ, ಸುದೀಪ್ ಸರ್, ಈಗ ನಮ್ದೆಲ್ಲ ಸಿನಿಮಾ ರಿಲೀಸ್ ಆದಾಗ, ನಾಳೆ ರಿಲೀಸ್ ಅಂತ ಬಂದಾಗ ನಮಗೆ ಹೊಟ್ಟೆಲಿ ಏನೋ ಚಿಟ್ಟೆ ಎಲ್ಲ ಓಡ್ತಾ ಇರುತ್ತೆ, ಟೆನ್ಷನ್ ಇರುತ್ತೆ, ಭಯ ಇರುತ್ತೆ, ನಾಳೆ ಏನೇ ಆಗುತ್ತೋ ಅನ್ನೋ ಒಂದು ಆಲೋಚನೆಗಳಿರುತ್ತೆ. ಅಂಡ್ ನಿಮಗೆ ನಾಳೆ ರಿಲೀಸ್ ಅಂತ ಬಂದಾಗ ನಿಮ್ಮ ಇವತ್ತಿನ ದಿನ ಹೆಂಗಿರುತ್ತೆ ಅಂತ ಹೇಳಿದ್ನಲ್ಲ, ಅಡಿಗೆ ಮಾಡ್ತಾ ಇದ್ದೀನಿ, ಫಸ್ಟ್ ಕ್ಲಾಸ್ ಆಗಿದ್ದೀನಿ, ಏನು. ಸೊ ದೇರ್ ಇಸ್ ನಥಿಂಗ್ ಮಚ್. ಸಿ, ಈಗ ಬಿಗಿನಿಂಗ್ ಡೇಸ್ ಅಲ್ಲಿ ವೆನ್ ಸಿನಿಮಾ ನಿಮ್ಮನ್ನ ಒಪ್ಪುತ್ತಾ, ಸಿನಿಮಾ ನಿಮ್ಮನ್ನ ಒಪ್ಪಲ್ವಾ, ಹೇಗೆ ಕರಿಯರ್ ಹೇಗೆ ಅಂತ ಬಂದಾಗ ಐ ಥಿಂಕ್ ಅವಾಗ ನಿಮಗೆ ಒಂದಿಷ್ಟು ಇರುವಂತ ಟೆನ್ಷನ್ಸ್ ಬೇರೆ ಆಗುತ್ತೆ. ಐ ಹ್ಯಾವ್ ಗಾನ್ ಥ್ರೂ ಆಲ್ ದಟ್. ಬಟ್ ಬರ್ತಾ ವೆನ್ ಯು ಆರ್ ಹಿಯರ್ ಸೋ ಫಾರ್, ಐ ಥಿಂಕ್ ನಾವೊಂದ್ ಕತೆ ಹೇಳಕ್ ಇಷ್ಟಪಡ್ತೀವಿ. ಆ ಕತೆ ಒಪ್ತಾರೋ ಒಪ್ಪಲ್ವಾ ಅದೊಂದೇ ನೋಡೋದಕ್ಕೆ ಆಸೆ ಇರುತ್ತೆ ಅಷ್ಟೇ. ಒಂದ್ ಕತೆ ಹೇಳಕ್ ಆಸಕ್ತಿ ಇದೆ. ಒಪ್ಪಿದ್ರೆ ಇನ್ನೊಂದ್ ಮಾಡ್ಬೇಕು, ಒಪ್ಪಲಿಲ್ಲ ಅಂದ್ರೆ ಇನ್ನೊಂದ್ ಮಾಡ್ಬೇಕು. ಸಿನಿಮಾ ನಿಮ್ಗೆ ಕೈ ಹಿಡಿದಾಗಿದೆ, ಯು ಆರ್ ಆಲ್ರೆಡಿ ದೇರ್ ಇನ್ ಸಿನಿಮಾ. ಸೊ ದಟ್ಸ್ ಆಲ್ ಇಟ್ ಮ್ಯಾಟರ್ಸ್ ರೈಟ್. ನಾವು ಒಂದ್ ಕತೆ ಹೇಳಿದ್ವಿ, ಆ ಕತೆ ಒಪ್ಪಿಗೆ ಆಗುತ್ತೋ ಒಪ್ಪಿಗೆ ಆಗಲ್ವೋ ಆ ಮಟ್ಟಿಗೆ ನಿಂತ್ಕೋತೀವಿ ನಾವು. ಎಸ್. ಸೊ ಯಾರೆಲ್ಲ ಏನೆಲ್ಲ ಪ್ರಶ್ನೆ ಕೇಳೋದಕ್ಕೆ ಇಷ್ಟಪಡ್ತೀರಾ, ಸೊ ನೀಟಾಗಿ ಆ ಪ್ರಶ್ನೆನ ಕೇಳಿ. ಹಾಯ್, ಹಲೋ ಅದೆಲ್ಲ ಕಳಿಸ್ಬೇಡಿ. ಅದು ಪ್ರಶ್ನೆ ಕೇಳಿದ್ರೆ ಅದನ್ನ ನಾನು ಹಂಗೆ ಸುದೀಪ್ ಸರ್ ಕೇಳೋದಕ್ಕಾಗುತ್ತೆ. ಅಂಡ್ ಸುದೀಪ್ ಸರ್, ನಾಳೆ ದಿನ ನಿಮ್ಮ ಸಿನಿಮಾ ರಿಲೀಸ್ ಮಾತ್ರ ಅಲ್ಲ, ನಿಮ್ ಫ್ಯಾನ್ಸ್ಗೆ ಅದೊಂದು ಹಬ್ಬದ ವಾತಾವರಣ ಅಂತ ಹೇಳ್ಬೋದು. ಏನಕ್ಕೆ ಅಂತಂದ್ರೆ ಇಡೀ ವರ್ಷ ಕಾಯ್ತಾರೆ ಆ ಒಂದು ದಿನಕ್ಕೋಸ್ಕರ. ಎಲ್ಲಾ ಕಡೆಗಳಲ್ಲಿ, ನಮ್ಮ ಮಂಗಳೂರಲ್ಲೂ ಕೂಡ ಅದು ತುಂಬಾ ವಿರಳ ಅಂತ ಹೇಳ್ಬೋದು, ಒಂದು ಮಾರ್ನಿಂಗ್ ಶೋ ಹೌಸ್ಫುಲ್ ಆಗುವಂತದ್ದು. ಅಂಡ್ ಮಾರ್ಕ್ ಮಾರ್ನಿಂಗ್ ಶೋ 6:30 ಗಂಟೆದು ಏನಿದೆ ಅದು ಸೋಲ್ಡ್ ಔಟ್ ಆಗಿದೆ. ಇದು ಮಂಗಳೂರಲ್ಲಿ ತುಂಬಾ ವಿಶೇಷವಾಗಿ ನಡೆಯುವಂತದ್ದು. ಸೊ ಫ್ಯಾನ್ಸ್ ಗಳಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಅವರ ಆ ಸೆಲೆಬ್ರೇಷನ್ಗೆ ನೀವ್ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ನಥಿಂಗ್, ಐ ಜಸ್ಟ್ ಲವ್ ದೆಮ್, ದಟ್ಸ್ ಆಲ್. ಏನ್ ಗೊತ್ತಿಲ್ಲ ಇದ್ರ ಮೇಲೆ ಏನ್ ಹೇಳ್ಬೇಕು, ಐ ಡೋಂಟ್ ನೋ. ಥ್ಯಾಂಕ್ಸ್ ಅಂತ ಹೇಳ್ಬಲ್ಲೆ, ಪ್ರೀತಿಗೆ, ವಿಶ್ವಾಸಕ್ಕೆ, ನಂಬಿದ್ದಕ್ಕೆ, ದಟ್ಸ್ ಆಲ್. ಅಂಡ್ ಮಂಗಳೂರು ಕ್ರೌಡಿಗೂ 6 o'clock ನೀವು ಹೇಳಿದ್ರೆ ಬಹಳ ರೇರ್ ಅಂತ. ಸೊ ಐ ಶುಡ್ ಆಲ್ ಥ್ಯಾಂಕ್ ಆಲ್ ದ ಮ್ಯಾಂಗ್ಳೂರ್ ಕ್ರೌಡ್ ನೌ. 6 o'clock ಶೋ. ಆಲ್ರೈಟ್, ಥ್ಯಾಂಕ್ಸ್. ಎಸ್. ಒಬ್ರು ಕೇಳ್ತಾ ಇದಾರೆ, ಮ್ಯಾಕ್ಸ್ಗೂ ಮಾರ್ಕ್ಗೂ ಏನ್ ವ್ಯತ್ಯಾಸ ಇರಬಹುದು ಅಂತ. ಅದನ್ನ ಇನ್ನೂ ಶಾರ್ಪ್ ಆಗಿ ಕೇಳೋದಾದ್ರೆ, ಸರ್, ಮ್ಯಾಕ್ಸ್ ಬಂದಾಗ ಅದೊಂದು ಬೇರೆ ರೀತಿಯ ವೈಬ್ ಕೊಡ್ತು. ಒಂದು ದಿನದಲ್ಲಿ, ಒಂದು ರಾತ್ರಿಯಲ್ಲಿ ಏನೇನೆಲ್ಲ ನಡೀಬಹುದು ಅಂತ 2.5 ಗಂಟೆಗಳಲ್ಲಿ ಮನೋರಂಜನೆ ಸಿಕ್ತು. ಅಂಡ್ ಮಾರ್ಕ್ ಕೂಡ ಒಂದು ರೀತಿನಲ್ಲಿ ಮ್ಯಾಕ್ಸ್ ನ ನೆನಪಿಸುತ್ತೆ. ಸೊ ಹಾಗಾಗಿ ಮಾರ್ಕ್ ಅಂಡ್ ಮ್ಯಾಕ್ಸ್ ಅನ್ನ ಎರಡನ್ನೂ ಪಕ್ಕ ಪಕ್ಕ ಇಟ್ಟಾಗ ಹೆಂಗ್ ನೋಡ್ತೀರಾ ಅಂತ? See, it's a different character arc, different story, different plot. ಎಲ್ಲದು ಬೇರೆ ಇದೆ. ಸೊ ಐ ಗೆಸ್ ನೀವು ಕತೆ ಸಿನಿಮಾ ನೋಡಿದಾಗ ಟೈಮ್ ಲೈನ್ ಅಂತೂ ಒಂದೇ. ಅಂದ್ರೆ ಈಗ ಅದು 12 hours ಅಲ್ಲಿ ಹೇಳಿದೀವಿ, ಇದು 48 hours ಕತೆ. ಬಟ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಪ್ಲಾಟ್, ಡಿಫ್ರೆಂಟ್ ಕ್ಯಾರೆಕ್ಟರ್. ಮಾರ್ಕೆ ಬೇರೆ, ಮ್ಯಾಕ್ಸೇ ಬೇರೆ, ಅದು ನೋಡಿದಾಗ ಗೊತ್ತಾಗುತ್ತೆ. ದಿಸ್ ಇಸ್ ಒಂದು ನಮಗೆ ಏನಂದ್ರೆ ಒಂದು ಟೈಮ್ ಲೈನ್ ಅಲ್ಲಿ ಮಾಡೋ ಒಂದು ಖುಷಿ ಸಿಕ್ತು. ಅಂಡ್ ಆತರ ಇನ್ನೊಂದು ಕತೆ ಸಿಕ್ತು ನಮಗೆ. ಅದು ಬಿಟ್ರೆ ಬೇರೆ ಯಾವ್ದು ಸಿಮಿಲಾರಿಟಿ ಇಲ್ಲ. ಎಲ್ಲ ವ್ಯತ್ಯಾಸನೇ ಬೇರೆ ಇದೆ. ಕಪಲ್ ಆಫ್ ಲೇಯರ್ಸ್ ಮೋರ್ ಇದೆ. ಇಟ್ಸ್ ಅ ವೆರಿ ಡಿಫ್ರೆಂಟ್ ಕ್ಯಾರೆಕ್ಟರ್ ಆರ್ಕ್ ಅಂತ ಹೇಳ್ಬಲ್ಲೆ ಕಂಪೇರ್ ಟು ಮ್ಯಾಕ್ಸ್. ಓಕೆ ಸರ್, ನೀವು ರೀಸೆಂಟ್ ಆಗಿ ಮೇ ಬಿ ಒಂದು 6-7 ತಿಂಗಳ ಹಿಂದೆ ಅಂತ ಹೇಳ್ಬೋದು, ಸೊ ನೀವ್ ಹೇಳಿದ್ರಿ ನಾವು ಡಿಸೆಂಬರ್ 25 ಬರ್ತೀವಿ ಅಂತ ಮಾರ್ಕ್. ಸೊ ನಾನು ಅನ್ಕೊಂಡಿದ್ದೆ ಒಬ್ಬ ಸೂಪರ್ ಸ್ಟಾರ್ ಸಿನಿಮಾ 6-7 ತಿಂಗಳಲ್ಲಿ ಬರೋದಕ್ಕೆ ಚಾನ್ಸೇ ಇಲ್ಲ, ಏನೋ ಸರ್ ಫ್ಲೋ ಅಲ್ಲಿ ಹೇಳಿದ್ದಾರೆ ಅಂತ. ಅಂಡ್ ನೀವು ಹೆಂಗೆ ಕೊಟ್ಟ ಮಾತನ್ನು ಉಳಿಸ್ಕೊಂಡಿದ್ದೀರಾ ಅಂತಂದ್ರೆ ಅದೇ ಡೇಟ್ ಬರ್ತಾ ಇದ್ದೀರಾ. ನನ್ನ ಪ್ರಶ್ನೆ ಅಂಡ್ ತುಂಬಾ ಫ್ಯಾನ್ಸ್ ಪ್ರಶ್ನೆ ಏನು ಅಂದ್ರೆ,
25 ಅಂತ ಹೇಳಿರೋದಕ್ಕೆ 25ಕ್ಕೆ ಬರ್ತಾ ಇದೀರಾ, ಇಲ್ಲ ನಿಮ್ ಟೀಮ್ ಅಷ್ಟೊಂದು ಅಚ್ಚುಕಟ್ಟಾಗಿ ಕೆಲಸ ಮಾಡಿರೋದಕ್ಕೆ 25ಕ್ಕೆ ಬರೋವಂಥದ್ದು ಸಾಧ್ಯ ಆಯ್ತು ಅಂತ? 25ಕ್ಕೆ ಹೇಳಿದ್ದಕ್ಕೆ ಟೀಮ್ ಅಷ್ಟು ಅಚ್ಚುಕಟ್ಟಾಗಿ ಕೆಲಸ ಮಾಡಿದ್ದು ಅಂಡ್ ಅದಷ್ಟು ಅಚ್ಚುಕಟ್ಟಾಗಿ ಕೆಲಸ ಆಗಿದ್ದಕ್ಕೆ 25ಕ್ಕೆ ಬರ್ತಾರೆ. ನಾನು ಹೇಳಿದ ಮಾತ್ರಕ್ಕೆ ಬರಕ್ಕಾಗಲ್ಲ, ಅಥವಾ ಬರೀ ಅಚ್ಚುಕಟ್ಟಾಗಿ ಮಾಡಿದಕ್ಕೆ ಬರಕ್ಕಾಗಲ್ಲ. ಎಲ್ಲಾದು ಒಂದು ಟೈಮ್ ಲೈನ್ ಅಲ್ಲಿ ಕೆಲಸ ಮಾಡಬೇಕು ಅಂತ ಹೋದಾಗ ಐ ಥಿಂಕ್ ವಿ ಡಿಡ್ ಇಟ್ ಅಂಡ್ ಎವ್ರಿಬಡೀಸ್ ಎಫರ್ಟ್ಸ್. ಇಟ್ ಇಸ್ ಅನ್ ಇಂಪಾಸಿಬಲ್ ಟಾಸ್ಕ್. ಈ ಸ್ಕೇಲ್ ಸಿನಿಮಾನ ನೀವು 5.5 months ಅಲ್ಲಿ ಥಿಯೇಟರ್ ತರ್ತಾ ಇರೋದು ಇಟ್ಸ್ ಅನ್ ಇಂಪಾಸಿಬಲ್ ಟಾಸ್ಕ್. ಇವತ್ತಿಗೆ ಸ್ವಲ್ಪ ನೆನ್ಸ್ಕೊಂಡ್ರೆ ವಾಪಸ್ ಟು ರೀಲಿವ್ ಇಟ್, ಐ ಥಿಂಕ್ ಸ್ವಲ್ಪ ಈಗ ಚಳಿ ಜ್ವರ ಸ್ಟಾರ್ಟ್ ಆಗುತ್ತೆ. To relive the entire thing because of the fact that there's so much of commerciality in this film and so many locations. ಪ್ರತಿಯೊಂದೂನು ಇವತ್ತಿಗೆ ನಿಜವಾಗ್ಲೂ ಹೌ ಡಿಡ್ ವಿ ಡೂ ಇಟ್ ಅಂತ ಅನ್ಸುತ್ತೆ ನೆನ್ಸ್ಕೊಂಡ್ರೆ. ಐ ಮೀನ್ ಐ ಓ ಇಟ್ ಟು ಮೈ ಟೀಮ್. ಅಂಡ್ ನಾನು ನೋಡಿ ಒಂದ್ ನಿಮಿಷ ಇರ್ತೀರಾ, ಕಾಫಿ ಹಾಕೊಂಡ್ ಬಂದ್ಬಿಡ್ತೀನಿ, ನೀವು ಮಾತಾಡ್ತೀರಾ. ಒಂದೇ ನಿಮಿಷ, ಜಸ್ಟ್ ಐ ನೀಡ್ ಕಾಫಿ, ನೋಬಡಿ ಇಸ್ ಹಿಯರ್. ಒನ್ ಸೆಕ್. ಡೆಫಿನೆಟ್ಲಿ, ನೋ ಪ್ರಾಬ್ಲಮ್. ಎಸ್, ನೋಡಿ ನಾನು ಹೇಳ್ದಂಗೆನೆ ಸುದೀಪ್ ಸರ್ ಲೈವ್ ಬಂದಿದ್ದಾರೆ ಅಂಡ್ ಒಂದು ಕಾಫಿ ಕುಡ್ಕೊಂಡ್ ಬರ್ತೀನಿ ಅಥವಾ ತಗೊಂಡ್ ಬರ್ತೀನಿ ಅಂತ ಹೋಗಿದ್ದಾರೆ. ಸೊ ನಾನ್ ನಿಮ್ಮ ಹತ್ರ ಹೇಳುವಂತದ್ದು ಏನು ಅಂತಂದ್ರೆ, ಪ್ರಶ್ನೆ ಏನಾದಿದ್ರೆ ಟಕ್ ಅಂತ ಆನ್ ಪಾಯಿಂಟ್ ಪ್ರಶ್ನೆಗಳನ್ನ ಕೇಳಿ. ಅದೇ ಪ್ರಶ್ನೆನ ನಾನು ಸುದೀಪ್ ಸರ್ ಕೇಳ್ತೀನಿ. ಬಿಕಾಸ್ ನಿಮ್ ತುಂಬಾ ಜನರಿಗೆ ವಿನಯ್ ಗೌಡ ಅವರೇ ನಮಸ್ಕಾರ, ಹೇಗಿದ್ದೀರಾ, ನೀವು ಹೇಳಿದ್ದು ಎಲ್ಲಾರು ಎಸ್ ಓಕೆ. ಸೊ ಯಾರಾದ್ರೂ ಪ್ರಶ್ನೆ ಕೇಳೋದಿದ್ರೆ ದಯವಿಟ್ಟು ಪ್ರಶ್ನೆಗಳನ್ನ ಕೇಳಿ ಅಂಡ್ ಮಾರ್ಕ್ ಬಗ್ಗೆ ಪ್ರಶ್ನೆಗಳನ್ನ ಕೇಳಿ, ಅಥವಾ ನಿಮ್ಮ ಎಕ್ಸೈಟ್ಮೆಂಟ್ ಹೆಂಗಿದೆ, ಅಥವಾ ಸುದೀಪ್ ಸರ್ಗೆ ಇಂತಹ ಅವಕಾಶಗಳು ನಿಮ್ಗೆ ಸಿಗೋದಿಲ್ಲ ಯಾವಾಗ್ಲೂ ಪ್ರಶ್ನೆ ಕೇಳೋದು. ಎಸ್, ಸಾರಿ, ನೋ ಪ್ರಾಬ್ಲಮ್ ಸರ್, ನೋ ಪ್ರಾಬ್ಲಮ್ ಅಟ್ ಆಲ್. ಸರ್, ಈಗ ನಾಳೆ ದಿನ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂಡ್ ತುಂಬಾ ಜನ ಕೇಳ್ತಾ ಇದಾರೆ, ಸರ್ ಥಿಯೇಟರ್ ವಿಸಿಟ್ ಏನಾದ್ರು ಮಾಡುವಂತಹ ಸಾಧ್ಯತೆ ಇದೆಯಾ, ಎಲ್ಗಾದ್ರೂ ಬರ್ತಾ ಇದೀರಾ ಥಿಯೇಟರ್ಗೆ ಅಂತ? ಒನ್ ಸೆಕ್, ಐ ಥಿಂಕ್ ಕ್ಯಾನ್ ಯು ಹಿಯರ್ ಮೀ ನೌ? ಎಸ್, ಐ ಕ್ಯಾನ್ ಹಿಯರ್ ಯು ಸರ್. ನಿಮ್ಗೆ ಕೇಳ್ತಾ ಇದೆಯಾ ಸರ್? What happened? One sec, really. Hold on. Okay. Hello? Speak. ಕೇಳ್ತಿದ್ಯಾ ಸರ್? ಹಲೋ. Yes. Tell me. Yes, sir. ಎಸ್ ಸರ್, ಇಲ್ಲಿ ಫ್ಯಾನ್ಸ್ ಕೇಳ್ತಾ ಇದಾರೆ, ಏನಾದ್ರೂ ಥಿಯೇಟರ್ ವಿಸಿಟ್ ಮಾಡುವಂತಹ ಪ್ಲಾನ್ ಇದೆಯಾ, ಇದ್ರೆ ಎಲ್ಲಿಗೆ ಬರ್ತೀರಾ, ಯಾವಾಗ ಬರ್ತೀರಾ ಅಂತ? ಈ ಸದ್ಯಕ್ಕೆ ಫಸ್ಟ್ ಕಪಲ್ ಆಫ್ ಡೇಸ್ ಇಲ್ಲ, 31st ಐ ಥಿಂಕ್ ಐ ಮೇಕ್ ಅ ಟ್ರಿಪ್, ನಾಟ್ ಬಿಫೋರ್ ದಟ್. ಇದೆಲ್ಲ ಥಿಯೇಟರ್ಗಳು ರಿಕ್ವೆಸ್ಟ್, ಅದು ಬರ್ಬೇಡಿ ಅಂತ. ಅದು ಲಾಸ್ಟ್ ಟೈಮ್ ಹೋಗಿ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಸೊ ಮ್ಯಾಕ್ಸ್ ವಿಕ್ರಾಂತ್ ರೋಣೆಯಿಂದ ಬಂದಿಲ್ಲ ನಾನು ಯಾವತ್ತು, ಫಸ್ಟ್ ಡೇ ಅಂತೂ ಬಂದಿಲ್ಲ. ಆಫ್ಟರ್ ಕಪಲ್ ಆಫ್ ಡೇಸ್ ಅಲ್ಕ. ಓಕೆ. ಸೊ ಸ್ವಾತಿ ಆಚಾರ್ಯ ಅಂತ ಒಂದು ಪ್ರಶ್ನೆ ಕೇಳ್ತಾ ಇದಾರೆ, ನಿಮ್ಮ ಮಗಳು ಸಾಂಗ್ ಹಾಡಿದ್ದಾರೆ ಮಸ್ತ್ ಮಲೈಕಾ, ಸೊ ಹೌ ಪ್ರೌಡ್ ಆರ್ ಯು ಅಂತ? ವೆರಿ ಪ್ರೌಡ್. ನಾಟ್ ಓನ್ಲಿ ಪ್ರೌಡ್, ಐ ಆಮ್ ವೆರಿ ಹ್ಯಾಪಿ ದಟ್ ಅವರ ಒಂದು ಸಿಂಗಿಂಗ್ ನನ್ನ ಸಿನಿಮಾಗೆ ಆಗಿದೆ, ಸೇರ್ಪಡೆ ಆಗಿದೆ. ಅಂಡ್ ಇಟ್ಸ್ ಮೋರ್ ಲೈಕ್ ಅ ಫಾದರ್ ಡಾಟರ್ ಅನ್ನೋದಕ್ಕಿಂತ ಐ ಥಿಂಕ್ ನನ್ ನಿಜವಾಗ್ಲೂ ಮನಸ್ಪೂರ್ವಕವಾಗಿ ಹೇಳ್ಬೇಕು, ಒಳ್ಳೆ ಟ್ಯಾಲೆಂಟ್, ವೆರಿ ಗುಡ್ ಟ್ಯಾಲೆಂಟ್ ಶಿ ಇಸ್. ಐ ಆಮ್ ಬ್ಲೆಸ್ಡ್ ಟು ಹ್ಯಾವ್ ದಟ್ ಕೈಂಡ್ ಆಫ್ ಅ ಟ್ಯಾಲೆಂಟ್ ಅಟ್ ಹೋಮ್. ಅಂಡ್ ಅದು ಈ ಸಾಂಗ್ ಸಿಕ್ಕಿದೆ. ಅಂಡ್ ಸಿಗೋದಲ್ಲದೆ ಒಂದು ಅದ್ಭುತವಾದ ಸಾಂಗ್ ಕೊಟ್ಟಿದ್ದಾರೆ ಅಜನೀಶ್ ಅವರು. ಯು ಸೀನ್ ಹೌ ಇಟ್ ಇಸ್ ಟ್ರೆಂಡಿಂಗ್ ಅಂಡ್ ಐ ಆಮ್ ವೆರಿ ಹ್ಯಾಪಿ ದಟ್ ಪಾರ್ಟ್ ದಟ್ ಈ ಹಾಡು ಅಷ್ಟು ಟ್ರೆಂಡಿಂಗ್ ಆಗಿ ವೆರಿ ಫಸ್ಟ್ ಸಾಂಗ್ ಆಸ್ ಅ ಬ್ಯಾಕ್ ಗ್ರೌಂಡ್ ಸಿಂಗರ್ ಟ್ರೆಂಡ್ ಆಗ್ತಾ ಇರೋದು ಆಲ್ ಓವರ್ ಇಂಡಿಯಾ. ಸರ್, ಅದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳಿ ಸರ್. ಸೊ ಅದು ಹೆಂಗೆ ಆ ಒಂದು ಡಿಸಿಷನ್ ಆಯ್ತು, ಆ ಒಂದು ಚಾಯ್ಸ್ ಆಯ್ತು? ಕಂಪ್ಲೀಟ್ಲಿ ಅಜನೀಶ್ ಅಂಡ್ ಸಾನ್ವಿ. ನಾನು ಅದ್ರಲ್ಲಿ ಇನ್ವಾಲ್ವ್ ಆಗಿಲ್ಲ. ನನಗೆ ಅವರು ಅವಾಗ ಕರೀತಾರೆ, ಸೊ ಟ್ರ್ಯಾಕ್ ಹೋಗ್ಬಿಟ್ಟು ಬರ್ತಾರೆ, ಒಂದ್ ಚಿಕ್ಕದಾಗಿ ಏನೋ ಬ್ಯಾಕ್ ಗ್ರೌಂಡ್ ಸ್ಕೋರ್ಸ್ ಹೋಗಿ ಬರ್ತಾರೆ. ಈ ಹಾಡಿಗೆ ಅನ್ನೋದು ಗೊತ್ತಿರಲಿಲ್ಲ ನನಗೆ. ಆಮೇಲೆ ಹಾಡಿಗೆ ಅಂತ ಅನ್ಬೇಕಾದ್ರು ನಾನೇನೋ ಟ್ರ್ಯಾಕ್ ಏನೋ ಮಾಡಿಸ್ತಾ ಇದಾರೆ ಅನ್ಕೊಂಡೆ, ಬಟ್ ಅಜನೀಶ್ ಅವ್ರ ಆಮೇಲೆ ಫೈನಲ್ ಫಿನಿಶ್ ಮಾಡಿ ಕಳ್ಸಿದ್ರು. ದಟ್ ವಾಸ್ ವಂಡರ್ಫುಲ್. ಅವಾಗಲೇ ಗೊತ್ತಾಗಿದ್ದು, ಓಹೋ ಯೂಸ್ ಆಗಿದೆ, ಸಾಂಗ್ ಫೈನಲ್ ಆಗಿ ಇಟ್ಕೋತಾ ಇದಾರೆ ಅನ್ಬಿಟ್ಟು. ಅಂಡ್ ವೆನ್ ಐ ಹರ್ಡ್ ದ ಫೈನಲ್ ಸಾಂಗ್, ಐ ವಾಸ್ ರಿಯಲಿ ಟಚ್ಡ್ ಬೈ ದ ವೇ ಶಿ ಸಾಂಗ್. ಅಂಡ್ ತುಂಬಾನೇ ಅಜನೀಶ್ ಅವರು ಅವ್ರನ್ನ ನಂಬಿರೋ ರೀತಿ, ಐ ಥಿಂಕ್ ಐ ಶುಡ್ ಥ್ಯಾಂಕ್ ಅಜನೀಶ್ ಆಲ್ಸೋ ಫಾರ್ ದಟ್. ಖಂಡಿತ ಕನ್ನಡ ಸಿನಿಮಾ ರಂಗಕ್ಕೆ ಒಂದು ಅದ್ಭುತವಾಗಿರುವಂತಹ ಗಾಯಕಿ ಸಿಕ್ಕಿದ್ದಾರೆ ಅಂತ ಹೆಮ್ಮೆಯಿಂದ ನಾವು ಹೇಳ್ಕೋಬಹುದು. ಅಂಡ್ ಒಬ್ರಲ್ಲಿ ಕೇಳ್ತಿದ್ದಾರೆ, ಸರ್ ನಂದಲ್ಲ ಇದು ಪ್ರಶ್ನೆ, ಏನಾದ್ರೂ ಸುದೀಪ್ ಸರ್ ಅವರು ಒಂದ್ 2 ಲೈನ್ ಹಾಡಬಹುದಾ ಅದನ್ನ ಅಂತ? ಚಾನ್ಸೇ ಇಲ್ಲ, ಅವರೆಲ್ಲ ಹಾಡದ್ಮೇಲೆ ನಾನು ಆ ಧೈರ್ಯ ಮಾಡೋದೇ ಇಲ್ಲ, ಬೇಡ. ಎಸ್. ಅಂಡ್ ಸರ್, ನಿಮ್ಮ ಮತ್ತೆ ಅಜನೀಶ್ ಲೋಕನಾಥ್ ಅವರ ಒಂದು ಕಾಂಬಿನೇಷನ್ ಬಗ್ಗೆ, ಮ್ಯಾಕ್ಸ್ ಅಲ್ಲಿ ತುಂಬಾ ದೊಡ್ಡ ಮ್ಯಾಜಿಕ್ ಮಾಡಿದ್ರು. ಅಂಡ್ ಅಜನೀಶ್ ಲೋಕನಾಥ್ ಅವರು ಅವರಲ್ಲೂ ಇಂಥ ಒಂದು ಫ್ಲೇವರ್ ಇದೆ ಅಂತ ಮ್ಯಾಕ್ಸ್ ಅಲ್ಲಿ ತೋರಿಸಿದ್ರು. ಅಂಡ್ ಆ ಕಾಂಬಿನೇಷನ್ ಕಂಟಿನ್ಯೂ ಆಗ್ತಾ ಇದೆ ಅಂಡ್ ಮ್ಯಾಜಿಕ್ ಕೂಡ ಮಾಡ್ತಾ ಇದೆ. ಆ ಕಾಂಬಿನೇಷನ್ ಬಗ್ಗೆ ಸರ್? I think first of all a very good human being and
ನಮಗೆ ಅವರು ಅನೂಪ್ ಅವ್ರ ಮೂಲಕ ಪರಿಚಯ ಆಗಿದೆ. ಅಂದ್ರೆ ಫಸ್ಟ್ ರಕ್ಷಿತ್ ಶೆಟ್ಟಿ ಮೂಲಕ ಪರಿಚಯ ಆಗಿದ್ರು. ಬಂದು ಹೋಗ್ತಾ ಇದ್ರು ಮನೆಗೆಲ್ಲ ಅವಾಗ. ಬಟ್ ಅನೂಪ್ ಮೂಲಕ ಸಂಗೀತ ನಿರ್ದೇಶಕರಾಗಿ ವಿಕ್ರಾಂತ್ ರೋಣದಲ್ಲಿ ಸಿಕ್ಕಿದ್ ನಮಗೆ. ಅಂಡ್ ಐ ಗೆಸ್ ಆಫ್ಟರ್ ದಟ್ ವಿ ಹಿಟ್ ಇಟ್ ಆಫ್ ವೆರಿ ವೆಲ್. ಅಂಡ್ ನಿಜವಾಗ್ಲೂ ಐ ಮೀನ್ ಇಫ್ ಸಂಬಡಿ ಐ ಹ್ಯಾವ್ ಕನೆಕ್ಟೆಡ್ ಟು, ನಮ್ಮ ಅರ್ಜುನ್ ಜನ್ಯ ವಾಸ್ ಸಂಬಡಿ ಹೂ ಆರ್ ರಿಯಲಿ ಕನೆಕ್ಟೆಡ್ ಟು ಇನ್ ದಿಸ್ ಇಂಡಸ್ಟ್ರಿ. ಅದ್ ಹೊರತುಪಡಿಸಿದ್ರೆ ಐ ಥಿಂಕ್ ಇಟ್ ಇಸ್ ಅಜನೀಶ್ ಓನ್ಲಿ, ಮನೆ ಹುಡುಗಂತರ. ಅಂಡ್ ತುಂಬಾ ಪ್ರೀತಿಯಿಂದ ಮಾಡ್ತಾರೆ, ತುಂಬಾ ಅದ್ಭುತವಾದಂತಹ ಹಾಡುಗಳು ಕೊಡ್ತಾರೆ, ಮಾಡ್ತಾರೆ. ಅಂಡ್ ಐ ಸೀನ್ ಇನ್ ದಟ್ ಇಟ್ಸ್ ನಾಟ್ ಜಸ್ಟ್ ಫಾರ್ ಮೈ ಫಿಲ್ಮ್ಸ್. ಯಾವ್ದೇ ಫಿಲ್ಮ್ ಮಾಡಿದ್ರು ಅವರು ವೆರಿ ಹೋಲ್ ಹಾರ್ಟೆಡ್ಲಿ ಇದು ಹೊಸ್ತು ಸಿನಿಮಾ, ನನ್ ಸಿನಿಮಾ, ಇದು ಇನ್ನೊಂದು ಸಿನಿಮಾ ಅನ್ಕೊಂಡ್ ಮಾಡ್ತಾರೆ ಹೊರತು ಓಕೆ ಮಾಡೋಣ ಅಂತ ಮಾಡಿಲ್ಲ. ಖಂಡಿತ ಸರ್. ಮ್ಯಾಕ್ಸ್ ಆ ಒಂದು ಕ್ಲೈಮ್ಯಾಕ್ಸ್ ಬಿಜಿಎಂ ಅದೇ ರೀತಿ ಒಂದು ಮಾರ್ಕ್ ಅಲ್ಲೂ ನಾವೆಲ್ಲ ಕಾಯ್ತಾ ಇದೀವಿ ನಾಳೆ ಹೆಂಗಿರುತ್ತೆ ಆ ಒಂದು ಕ್ಲೈಮ್ಯಾಕ್ಸ್ ಬಿಜಿಎಂ ಅಂತ. ಅಂಡ್ ಇಲ್ಲಿ ಮಿಸ್ ಶಾನು ಅವರು ಒಂದು ಪ್ರಶ್ನೆ ಕೇಳಿದ್ದಾರೆ, ವಾಟ್ ಇಸ್ ದ ಮೋಸ್ಟ್ ಇಂಟ್ರೆಸ್ಟಿಂಗ್ ಥಿಂಗ್ ವೆನ್ ಡ್ಯೂರಿಂಗ್ ದ ಶೂಟಿಂಗ್ ಅಂತ. ನಿಮ್ಮ ಇಂಟ್ರೆಸ್ಟಿಂಗ್ ಪಾರ್ಟ್ ಏನಾಗಿತ್ತು ಶೂಟಿಂಗ್ ಟೈಮ್ ಅಲ್ಲಿ? ಎವ್ರಿಥಿಂಗ್, ಎವ್ರಿ ಪೀಸ್ ಆಫ್ ಇಟ್, ಎವ್ರಿ ಬಿಟ್ ಆಫ್ ಇಟ್. ಯಾವ್ದು ಮಾರ್ಕ್ ಅಲ್ಲಿ ನಾವು ಮರೆಯೋ ಹಾಗೆ ಇಲ್ಲ, ತೆಗೆದು ಹಾಕೋ ಹಾಗೆ ಇಲ್ಲ. ಎವ್ರಿಥಿಂಗ್ ವಾಸ್ ಫ್ಯಾಂಟಾಸ್ಟಿಕ್ಲಿ ಮೇಡ್, ಫ್ಯಾಂಟಾಸ್ಟಿಕ್ಲಿ ಡನ್. ಒಂದೊಂದರದ್ದು ಒಂದು ಪ್ಲಾನ್ ಮಾಡ್ತಾ ಇದ್ದಿದ್ ರೀತಿ, ಒಬ್ಬೊಬ್ರು ಎಕ್ಸಿಕ್ಯೂಟ್ ಮಾಡ್ತಾ ಇದ್ದಿದ್ ರೀತಿ, ಐ ಗೆಸ್ ಇಟ್ಸ್ ವಂಡರ್ಫುಲ್. ಎಲ್ಲದು ಇಂತ ಒಂದು ಪಾರ್ಟ್ ಅಂತ ಹೇಳಾಗ ಸ್ಕೂಲ್ ತರ ಹೋಗಿತ್ತಲ್ಲ. ಬೆಳಿಗ್ಗೆ ಏಳು, ರಾತ್ರಿ ಮಲಗು, ಸ್ವಲ್ಪ ಬೇಗ 1 hour ಅಲ್ಲಿ ಮತ್ತೆ ಓಡು ಕ್ಲಾಸ್ ರೂಮ್ಗೆ ಬ್ಯಾಗ್ ಇಟ್ಕೊಂಡು, ಆ ತರ ಇತ್ತದು. ಇಟ್ ವಾಸ್ ವಂಡರ್ಫುಲ್. ಎಸ್. ಸೊ ಅದೇ ರೀತಿ ಈ ಸಿನಿಮಾ ಅಂತ ಬಂದಾಗ ಮ್ಯಾಕ್ಸ್ ಆದ್ಮೇಲೆ ಮಾರ್ಕ್ ಮಾಡ್ತಾ ಇದ್ದೀರಾ. 1 ವರ್ಷ ಗ್ಯಾಪ್ ಅಲ್ಲಿ ಮತ್ತೆ ಇನ್ನೊಂದು ಸಿನಿಮಾ ಬರ್ತಾ ಇದೆ, ಫ್ಯಾನ್ಸ್ ಗಳಿಗೆ ಹಬ್ಬ ಹೌದು. ಅಂಡ್ ತುಂಬಾ ಜನ ಕೇಳುವಂತ ಒಂದು ಪ್ರಶ್ನೆ, ಅದೇ ಡೈರೆಕ್ಟರ್ ನ ಮತ್ತೆ ಅಂದ್ರೆ ನೆಕ್ಸ್ಟ್ ಸಿನಿಮಾನ ಆ ಡೈರೆಕ್ಟರ್ ಜೊತೆ ಮಾಡ್ತಾ ಇದಾರೆ. ಸೊ ಏನ್ ಅವರಲ್ಲಿ ತುಂಬಾ ಇಷ್ಟ ಆಗಿರುವಂತ ಗುಣ ಅಂತ? ಸಮ್ಟೈಮ್ಸ್ ಇವಾಗ ನಾನು ಕಂಟಿನ್ಯೂಸ್ ಆಗಿ ಅರ್ಜುನ್ ಒಟ್ಟಿಗೆ ಎಷ್ಟೋ ಸಿನಿಮಾ ಮಾಡ್ಕೊಂಡ್ ಬರ್ತಾ ಇದೆ ಕಂಟಿನ್ಯೂಸ್ ಆಗಿ. ಸೊ ಸಮ್ಟೈಮ್ಸ್ ವಿ ಜಸ್ಟ್ ಕೊಲಾಬರೇಟ್ ವೆಲ್ ಅಲ್ಲ. ಅವ್ರಿಗೆ ನಾವು ಅರ್ಥ ಆಗಿರ್ತೀವಿ, ನಮಗೆ ಅವರು ಅರ್ಥ ಆಗಿರ್ತಾರೆ. ಅಂಡ್ ಒಂದು ನಂಬಿಕೆ ಹುಟ್ಕೊಳ್ಳುತ್ತೆ ಇಬ್ಬರ ಮಧ್ಯದಲ್ಲಿ. ಅಂಡ್ ಅವ್ರ ಹತ್ರ ಇನ್ನೊಂದು ಕತೆ ರೆಡಿಮೇಡ್ ಆಗಿ ಒಂದು ಆಲ್ಮೋಸ್ಟ್ ರೆಡಿ ಇತ್ತು, ಒಂದು ಲೆಡೆ ಹೇಳಿದ್ರು, ಇಮಿಡಿಯೇಟ್ ಆಗಿ ಮಾಡ್ಕೊಂಡ್ ಬಂದ್ರು. ಅಂಡ್ ನನ್ನ ಅವಾಗ ಇಲ್ಲಿ ಅಕ್ಕಪಕ್ಕ ನನಗಿರೋ ನಿರ್ದೇಶಕರು ಯಾರು ಇನ್ನು ಕತೆ ರೆಡಿ ಇಟ್ಟಿರ್ಲಿಲ್ಲ. ಸೊ ದಟ್ ಇಸ್ ಒನ್ ಮೇಜರ್ ಥಿಂಗ್ ಟು ವರ್ಕ್ ಇಮಿಡಿಯೇಟ್ಲಿ. ಬಟ್ ದೆನ್ ಐ ಗೆಸ್ ಎವ್ರಿಥಿಂಗ್ ಕೊಲಾಬರೇಟೆಡ್. ಅವ್ರು ಹೇಳಿದ ಕತೆ ಇಷ್ಟ ಆಯ್ತು, ಆಲ್ರೆಡಿ ಒಂದು ಸಿನಿಮಾ ಮಾಡಿದ್ವಿ, ಕಾಂಬಿನೇಷನ್ ಹೆಸರಿತ್ತು, ವೈ ನಾಟ್? ಎಸ್. ಇಲ್ಲೊಬ್ರು ತುಂಬಾ ಕ್ಯೂರಿಯಾಸಿಟಿಯಿಂದ ಪ್ರಶ್ನೆ ಕೇಳ್ತಾ ಇದಾರೆ, ರಾಮ್ ಅನ್ನೋರು. ಸರ್ ಇದ್ರಲ್ಲಿ ಲವ್ ಸ್ಟೋರಿ ಇದೆಯಾ, ರೊಮ್ಯಾಂಟಿಕ್ ಸೀನ್ಸ್ ಎಲ್ಲ ತುಂಬಾ ಇದೆಯಾ ಅಂತ ಕೇಳ್ತಿದಾರೆ ಒಬ್ರು. ಯಾವ್ದ್ರಲ್ಲಿ? ಮಾರ್ಕ್ ಅಲ್ಲಿ ಏನಿಲ್ಲ, ರೊಮ್ಯಾನ್ಸ್ ಇಸ್ ಓನ್ಲಿ ವಿತ್ ದಿ ವಿಲನ್ಸ್. So we will love it. ಸುನೀಲ್, yes sir. ಎಸ್ ಸರ್. ಏನಿಲ್ಲ, ರೊಮ್ಯಾನ್ಸ್ ಅಲ್ಲಿ ಏನಿಲ್ಲ. ಓಕೆ ಸರ್, ಈಗ ನಾಳೆಯ ದಿನ ನಿಮ್ಮ ದಿನಚರಿ ಹೇಗಿರುತ್ತೆ ಅಂತಂದ್ರೆ, ನೀವು ಹೆಂಗ್ ಎಕ್ಸೈಟೆಡ್ ಆಗಿರ್ತೀರಾ, ಅಥವಾ ನೀವು ಏನ್ ಮಾಡ್ತಾ ಇರ್ತೀರಾ ಹೋಲ್ ಡೇ ನಿಮ್ ಸಿನಿಮಾ ರಿಲೀಸ್ ಆದಾಗ? ಏನಿಲ್ಲ, ಕುತ್ಕೊಂಡು ಕಾಯ್ತಾ ಇರ್ತೀವಿ ಅಷ್ಟೇ. ಎಲ್ಲರೂ ಸಿನಿಮಾ ನೋಡಿ ಏನ್ ರಿವ್ಯೂ ಕೊಡ್ತಾರೆ, ಏನ್ ರಿಪೋರ್ಟ್ ಕೊಡ್ತಾರೆ. ಮನೆಯವರೆಲ್ಲ ಹೋಗಿರ್ತಾರೆ, ಫ್ರೆಂಡ್ಸ್ ಹೋಗಿರ್ತಾರೆ, ನಮ್ಮ ಮಾಧ್ಯಮ ಮಿತ್ರರು ಹೋಗಿರ್ತಾರೆ, ನಮ್ಮ ಸ್ನೇಹಿತರು ಹೋಗಿರ್ತಾರೆ, ವೀಕ್ಷಕರು ಹೋಗಿರ್ತಾರೆ. ಸೊ ಕಾಯೋದಷ್ಟೇ, ಕುತ್ಕೊಂಡು ಏನ್ ರಿಪೋರ್ಟ್ ಹೇಳ್ತಾರೆ, ಬೇರೆ ಏನಿಲ್ಲ. ಮನೇಲಿ ಇರ್ತಾನೆ, ಬೇಸಿಕ್ಲಿ ಅವತ್ತು ಒಬ್ಬನೇ ಇರ್ತೀನಿ, ಬಿಕಾಸ್ ಎಲ್ಲ ಥಿಯೇಟರ್ ಅಲ್ಲಿ ಇರ್ತಾರೆ. ಎಸ್. ಓಕೆ. ಒಬ್ರು ಕೇಳ್ತಾ ಇದಾರೆ, ಮಾರ್ಕ್ ಡಿಸ್ಟ್ರಿಕ್ಟ್ ವೈಸ್ ನೋಡೋದಾದ್ರೆ ಏನೇನೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದಾರೆ ಮಾರ್ಕ್ ತಂಡದವರು ಜಿಲ್ಲಾವಾರು ಮಟ್ಟದಲ್ಲಿ ಅಂತ? ಅಂದ್ರೆ ಎವ್ರಿ ಡಿಸ್ಟ್ರಿಕ್ಟ್ ಗೆ ಅಂತ ಏನಾದ್ರು ಸ್ಪೆಷಲ್ ಪ್ಲಾನ್ಸ್ ಇದೆಯಾ? ನೀವು ಆಮೇಲೆ ವಿಸಿಟ್ ಕೊಡೋದಿರ್ಬೋದು, ಅಥವಾ ಒಂದು ಸಕ್ಸಸ್ ಇದು ಅಂತ ಬಂದಾಗ ಆಗುತ್ತಲ್ಲ, ಒಂದು ಟೂರ್ ಅಂತ ಬಂದಾಗ ಆಗುತ್ತೆ ಅನ್ಸುತ್ತೆ, ಅವಾಗ ನೋಡೋಣಲ್ಲ. ಖಂಡಿತ ಹೋಗೇ ಹೋಗ್ತೀವಿ. ಎಸ್. ಅಂಡ್ ಇನ್ನೊಂದು ವೆರಿ ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂತಂದ್ರೆ, ತಮಿಳಿನ ಒಬ್ಬ ಖ್ಯಾತ ಕಾಮಿಡಿಯನ್ ಯೋಗಿ ಬಾಬು ಅವರು ಈ ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾ ಇದಾರೆ. ಕನ್ನಡಿಗರು ತುಂಬಾ ಎಕ್ಸೈಟೆಡ್ ಆಗಿ ಕಾಯ್ತಾ ಇದಾರೆ ಆ ಒಂದು ಕಾಂಬಿನೇಷನ್ ಹೆಂಗಿರುತ್ತೆ ಅಂತ. ಸೊ ಆ ಆಫ್ ಸ್ಕ್ರೀನ್ ಅಂಡ್ ಆನ್ ಸ್ಕ್ರೀನ್ ಕಾಂಬಿನೇಷನ್ ಬಗ್ಗೆ ಒಂದು ಸ್ವಲ್ಪ ಹೇಳಿ ನಮ್ಗೆ. ಯೋಗಿ ಬಾಬು ಬಂದು ಈಸ್ ಅ ವೆರಿ ಬಿಗ್ ನೇಮ್ ಫ್ರಮ್ ತಮಿಳ್ ಇಂಡಸ್ಟ್ರಿ. ಅಂಡ್ ನನಗೆ ಫಸ್ಟ್ ಟೈಮ್ ಅವರೊಟ್ಟಿಗೆ ವರ್ಕ್ ಮಾಡ್ತಾ ಇದ್ದು. ಆನ್ ದ ಸೆಟ್ ತುಂಬಾ ಜೋವಿಯಲ್ ಮನುಷ್ಯ. ಬಟ್ ಐ ಗೆಸ್ ಅವ್ರದ್ದು ಮಾತಾಡೋ ಸ್ಟೈಲ್ ಅಲ್ಲೇ ಒಂದು ಕಾಮಿಡಿ ಇದೆ. ಅಂಡ್ ವಿ ಹಿಟ್ ಇಟ್ ಆಫ್ ವೆರಿ ವೆಲ್. ಆಕ್ಚುಲಿ ಒಳ್ಳೆ ಮಾತಾಡ್ತಾ ಇದ್ದೀವಿ ಕುತ್ಕೊಂಡು. ಅಂಡ್ ಇನ್ಫ್ಯಾಕ್ಟ್ ಅವ್ರು ಕ್ರಿಕೆಟ್ ಆಡ್ತಾರಂತ ಗೊತ್ತಾಯ್ತು. ಅದು ಸ್ವಲ್ಪ ಟೆನ್ನಿಸ್ ಬಾಲ್ ಅಲ್ಲಿ ಇದ್ ಮಾಡ್ತಾ ಇದ್ವಿ. ಆಮೇಲೆ CCIಗೆ ಚೆನ್ನೈ ಟೀಮ್ ಆಡ್ರಿ ಅಂತ ನಾನೇ ಫೋರ್ಸ್ ಮಾಡಿ ಇವಾಗ ರೆಗ್ಯುಲರ್ ಕ್ರಿಕೆಟ್ ಪ್ರಾಕ್ಟೀಸ್ ಮಾಡ್ತಾ ಇದಾರೆ. ಒಂದ್ 2 ದಿನಕ್ಕೆ ಒಂದ್ಸರಿ ವಿಡಿಯೋ ಕಳಿಸ್ತಾರೆ, ನೋಡಿ ಸರ್ ನಾನು ಪ್ರಾಕ್ಟೀಸ್ ಅಂದ್ಬಿಟ್ಟು ಚೆನ್ನೈ ಟೀಮ್ಗೆ ಆಡೋದಕ್ಕೆ. ಸೊ ಐ ಮೀನ್ ಇಲ್ಲಿ ಬಂದಾಗ ನಾನು ಅವ್ರು ಕೇಳಿದ್ರು, 2 ಬ್ಯಾಟ್ ಪ್ರೆಸೆಂಟ್ ಮಾಡಿದ್ದೆ ನನ್ನ ಕಡೆಯಿಂದ ನಾನು ಯೂಸ್ ಮಾಡೋದು. ಸೊ ಇಟ್ಸ್ ಅ ಗುಡ್ ಬಾಂಡ್ ಸರ್.
ಅಂಡ್ ಇವತ್ತಿಗೆ ಚೆನ್ನೈಯಲ್ಲಿ ನೋಡಕ್ ಹೋದ್ರೆ ತಮಿಳ್ ಇಂಡಸ್ಟ್ರಿಯಲ್ಲಿ ಎವ್ರಿ ಆಲ್ಟರ್ನೇಟ್ ಫಿಲ್ಮ್ ಅಲ್ಲಿ ಇದ್ದಾರೆ ಅಲ್ವೇ. ಸೊ ಇಟ್ ವಾಸ್ ಅ ಗ್ರೇಟ್ ಥಿಂಗ್ ಟು ವರ್ಕ್ ವಿತ್ ಹಿಮ್, ಹ್ಯಾವ್ ಹಿಮ್ ಆನ್ ಬೋರ್ಡ್ ನಮ್ ಸಿನಿಮಾಗೆ. ಅಂಡ್ ಅದರಲ್ಲೂ ಒಳ್ಳೆ ಪಾತ್ರ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಎಸ್. ಸೊ ಇವಾಗ ಮಾರ್ಕ್ ಸಿನಿಮಾ ಅಂತ ಬಂದಾಗ ಎಲ್ಲಾ ಇಂಡಸ್ಟ್ರಿಯಿಂದಾನು ಕೆಲವು ದಿಗ್ಗಜರಿದ್ದಾರೆ, ಕೆಲವು ಹೆಸರು ಮಾಡಿರುವಂತಹ ಆಕ್ಟರ್ಸ್ ಇದಾರೆ, ತಮಿಳಿಂದ ಇದಾರೆ, ಮಲಯಾಳಂ ಇಂದ ಇದಾರೆ. ಅಷ್ಟು ಮಾತ್ರ ಅಲ್ಲ, ಕನ್ನಡದಿಂದ ತುಂಬಾ ಯುವ ನಟರಿಗೆ ಈ ಒಂದು ಸಿನಿಮಾ ಅವಕಾಶ ಕೊಟ್ಟಿದೆ. ಸೊ ಈ ಸ್ಟಾರ್ ಕಾಸ್ಟ್ ಅನ್ನ ನೋಡೋದಾದ್ರೆ ಬರುವಂತಹ ಆಡಿಯನ್ಸ್ಗೆ ಯಾವ ರೀತಿಯ ಒಂದು ಮಸಾಲ ಸಿಗುತ್ತೆ ಸಿನಿಮಾದಿಂದ ಅಂತ? ಮಸಾಲ ಅಂತ ನಾನು ನಂಬಕ್ ದಟ್ಸ್ ನಾಟ್ ಅ ರೈಟ್ ವರ್ಡ್, ಬಟ್ ಐ ಪರ್ಸನಲಿ ಫೀಲ್ ದಟ್ ಇಟ್ಸ್ ಅ ಗ್ರೇಟ್ ಎಂಟರ್ಟೈನರ್. ಅಂಡ್ ಇಲ್ಲಿ ಸಿನಿಮಾದಲ್ಲಿ ನಾವ್ ಯಾವತ್ತೂ ಯಾವ್ದೋ ಬುದ್ಧಿ ಮಾತು ಹೇಳೋದಿಕ್ಕೆ ಇದಕ್ಕೆ ಅಂತ ಹೋಗಲ್ಲ. ಸಿನಿಮಾ ಇಸ್ ಫಾರ್ ಎಂಟರ್ಟೈನ್ಮೆಂಟ್, ಬಟ್ ಮಾರಲ್ ಬಿಟ್ ಮಾಡಲ್ಲ ಅಷ್ಟೇ ನಾವ್ ಯಾರು. ಆ ಪ್ರಯತ್ನ ಒಂದಿರುತ್ತೆ, ಒಂದು ಎಥಿಕಲಿ ಒಂದು ಬೌಂಡ್ರಿಯಲ್ಲಿ ಇರೋಣ. ಹಾಗಂತ ಎಂಟರ್ಟೈನ್ಮೆಂಟ್ ಅಲ್ಲಿ ನೀವ್ ಇವಾಗ ಫಾರ್ ಎಕ್ಸಾಂಪಲ್ ಏನಾರು ಮಾಡೇಬೇಕಾಗುತ್ತೆ. ಕೆಲವು ಫೈಟ್ಸ್ ಇರ್ತವೆ, ಸಿಚುವೇಶನ್ಸ್ ಇರ್ತವೆ, ಅದು ಒಂದು ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ಅದು ಅಷ್ಟೇನೆ. ಅಂಡ್ ಒಂದು ಈ ತರ ಒಂದು ಒಂಥರ ಈ ಒಂದು ಸ್ಪೀಡ್ ಇರುತ್ತೆ ಗೊತ್ತಾ ಸಿನಿಮಾದಲ್ಲಿ, ಅದ್ ಬೇಕು. ಒಂದು ಮೊಮೆಂಟಮ್ ಬೇಕು ನಮಗೆ, ಆ ಮೊಮೆಂಟಮ್ ಇದೆ. ಅನಾವಶ್ಯಕ ಯಾವ್ದು ಇಲ್ಲ ಈ ಸಿನಿಮಾದಲ್ಲಿ, ಅನಾವಶ್ಯಕ ಏನು ತುರ್ಕಿಲ್ಲ. ಮ್ಯಾಕ್ಸ್ ಅಲ್ಲಿ ಹೇಗಿತ್ತು ಅದೇ ತರ ಇದ್ರಲ್ಲಿ ತುರ್ಕಿಲ್ಲ ಏನು. ತುಂಬಾ ಚೆನ್ನಾಗಿ ಹೋಗುತ್ತೆ. ಫಾರ್ ಮೀ ಇಟ್ಸ್ ಅ ಗುಡ್ ಎಂಟರ್ಟೈನ್. ಸಂಬಡಿ ಇವತ್ತಿನ ಸ್ಪೀಡ್, ಇವತ್ತಿನ ಒಂದು ಏನಂತೀರಿ, ಒಂದು ಡೈನಾಮಿಕ್ಸ್ ಆಫ್ ಸಿನಿಮಾ ಕೇಳಕ್ ಹೋದ್ರೆ ಪ್ರತಿಯೊಂದು ಇದೆ. ಎಸ್. ಒಬ್ರು ಕೇಳ್ತಾ ಇದಾರೆ, ಸುದೀಪ್ ಸರ್ ಕಳೆದ ವರ್ಷ ಅಂಡ್ ಈ ವರ್ಷಕ್ಕೊಂದು ಸಿನಿಮಾ ಕೊಟ್ಟಿದ್ದಾರೆ, ಅಂಡ್ ಇದೇ ರೀತಿ ಪ್ರತಿ ವರ್ಷ ಒಂದೊಂದು ಕೊಡ್ತಾರಾ ಅಂತ? ಮಿನಿಮಮ್ ಪ್ರತಿ ವರ್ಷ 2 crore ಪ್ರಯತ್ನ ಪಟ್ಟು ಒಂದಾಯ್ತು. ಆಕ್ಚುಲಿ ಬಿಲಾರಂಗ ಭಾಷಾ ಅಂತ ಮಾಡ್ಬೇಕು ಅಂತದ್ದು, ಬಟ್ ಲೇಟ್ ಆಗುತ್ತೆ ಅಂತ ಗೊತ್ತಾದಾಗ ಇದಕ್ಕೆ ಇಮಿಡಿಯೇಟ್ ಆಗಿ ಕೈ ಹಾಕಿದೆ. ಬಟ್ ಆಲ್ರೆಡಿ ಕೈ ಹಾಕ್ಬೇಕಾದ್ರೆ ಜುಲೈ ತನಕ ಬಂದ್ಬಿಡ್ತು. ಸೊ ನಾವು ಐ ಆಮ್ ಗೋಯಿಂಗ್ ಆನ್ ಒನ್ ಮೋರ್ ಫಿಲ್ಮ್, ಐ ಆಮ್ ಗೋಯಿಂಗ್ ಆನ್ ಫ್ಲೋರ್ ಬೈ ಫೆಬ್ ಆರ್ ಮಾರ್ಚ್, ಅಂಡ್ ಬಿಲಾರಂಗನು ಸೈಮಲ್ಟೇನಿಯಸ್ಲಿ ಟೇಕ್ ಆಫ್ ಆಗುತ್ತೆ. ಐ ಹ್ಯಾವ್ ಪ್ಲಾನ್ಡ್ ಅಬೌಟ್ 4 scripts ರೈಟ್ ನೌ. ಅಂಡ್ ಯಾವ್ದು ನಡೆಯುತ್ತೋ ಅದನ್ನ ಪ್ಲಾನ್ ಮಾಡ್ಕೊಂಡು ಹೋಗ್ತಾ ಇದೀನಿ. ಗ್ಯಾಪ್ ಕೊಡೋದಕ್ಕೆ ಇಂಟ್ರೆಸ್ಟ್ ಇಲ್ಲ. ಸೊ ಐ ಆಮ್ ಪ್ಲಾನಿಂಗ್ 2026 ಅಟ್ ಲೀಸ್ಟ್ 2 films ಮಿನಿಮಮ್. ಅಷ್ಟೇ ಆಗೋದು. ಬಟ್ 2 films ಅಂತೂ ಅನ್ಕೊಂಡಿರೋದು. ಒಂದು ಇಯರ್ ಮಿಡ್ ಅಲ್ಲಿ ಕೊಡ್ಬೇಕು, ಒಂದು ಇಯರ್ ಎಂಡ್ ಅಲ್ಲಿ ಕೊಡ್ಬೇಕು ವಾಪಸ್ ಅನ್ನೋದು ಒಂದು ಆಸೆ, ಪ್ರಯತ್ನ. ಎಸ್, ಖಂಡಿತ ಅದು ನಿಮ್ಮಿಂದ ಮಾತ್ರ ಸಾಧ್ಯ, ಅಷ್ಟು ಫಾಸ್ಟ್ ಆಗಿ ವರ್ಕ್ ಮಾಡೋದಕ್ಕೆ. ಅಂಡ್ ಒಬ್ರಲ್ಲಿ ಒಂದು ಒಳ್ಳೆ ಇಮೋಷನಲ್ ಪ್ರಶ್ನೆ ಕೇಳಿದ್ದಾರೆ, ಸಿನಿಮಾ ರಿಲೀಸ್ ಆದಾಗ ನೀವು ಅಮ್ಮನನ್ನ ಎಷ್ಟು ಮಿಸ್ ಮಾಡ್ಕೋತೀರಾ ಈ ಬಾರಿ ಅಂತ? ಅದಕ್ಕೆ ಒಂದು ವರ್ಣನೆ ಕೊಡಕ್ಕಾಗಿದ್ದಿದ್ರೆ ಕೊಡಬಲ್ಲೆ. ಆಗಲ್ಲ. ಆ ಕೊರತೆ ಇವತ್ತಿಗೂ ನನ್ನ ಮನೇಲೂ ಎಷ್ಟೋ ಸಲ ಒಂದು ಕುರ್ಚಿ ನೋಡಿದಾಗ್ಲೂ ನನಗೆ ನೆನಪಾಗತ್ತೆ. ಇಲ್ಲಿ ಕೂರ್ತಾ ಇದ್ರು, ಅಲ್ಲಿ ಮಾತಾಡ್ತಾ ಇದ್ರು, ಇದಾಗತ್ತೆ. ಅದು ಏನು, ಅದು ಆಗಲ್ಲ. ಫಾರ್ ಎಕ್ಸಾಂಪಲ್ ರೀಸೆಂಟ್ ಆಗಿ ಒಂದು ಎಪಿಸೋಡ್ ನಡೆಯುತ್ತೆ, ಒಂದು 3 or 4 days ಬ್ಯಾಕ್. ಇಲ್ಲೊಂದು ಯೂಟ್ಯೂಬ್ ಅಲ್ಲಿ ಒಂದು ಪ್ಲೇಲಿಸ್ಟ್ ಅಲ್ಲಿ ಒಂದು ಆಲ್ಬಮ್ ಹಾಕೋಗಿರ್ತೇನೆ. ಹಾಕಿ ಇಲ್ಲಿ ಕುತ್ಕೊಂಡಿದ್ವಿ, ಎಲ್ಲ ಮಾತಾಡ್ತಾ ಇದ್ವಿ. ಅದೇನೋ ಅಡಿಗೆ ಮಾಡ್ತಾ ಇದ್ದೆ ಅವತ್ತು, ಯಾರೋ ಫ್ರೆಂಡ್ಸ್ ಏನೋ ಹೇಳಿದ್ರು ಅಂತ. ಇಟ್ ವಾಸ್ ಲಿಟಲ್ ಲೇಟ್ ಇನ್ ದ ನೈಟ್. ಕೆಳಗ್ ಹೋಗಿದ್ದೆ ಏನೋ ತರಬೇಕು ಅಂತ. ಈಗೇನಾಗತ್ತೆ ಸಮ್ಟೈಮ್ಸ್ ನೋಡಿ, ಈ ಪ್ಲೇ ಲಿಸ್ಟ್ ಮುಗಿದ್ ಮೇಲೆ ಇನ್ನೊಂದಕ್ಕೆ ಜಂಪ್ ಆಗಿರುತ್ತೆ. ನೋಡಿರೋದಿರ್ಬೋದು, ಇನ್ನೊಂದಿರ್ಬೋದು, ಆಗುತ್ತೆ. ಕರೆಕ್ಟ್. ನಾನು ಕೆಳಗೆ ಹೋಗಿ ಬರ್ಬೇಕಾದ್ರೆ ಸೈಲೆಂಟ್ ಆಗಿತ್ತು. ವಾಪಸ್ ಇಲ್ಲಿ ಬರ್ತಿದ್ದಂಗೆ ಏನೋ ಮಾಡ್ತೇನೆ, ಸಡನ್ ಆಗಿ ಅಮ್ಮ ಮಾತಾಡ್ತಾ ಇದ್ದಾರೆ. ನನಗೆ ಒಂದು ಸಲ ಎಲ್ಲ ಮಿಸ್ ಆಗೋಯ್ತು ನನಗೆ. ಐ ವಾಸ್ ವೆರಿ ಶಾಕ್ಡ್. ಅಂದ್ರೆ ನನಗೆ ಹಲುಸಿನೇಷನ್ ಆಗ್ತಾ ಇದೆಯಾ, ಧ್ವನಿ ಕೇಳಿಸ್ತಾ ಇದೆಯಾ, ಎಲ್ಲಿಂದ ಬರ್ತಾ ಇದೆ ಧ್ವನಿ ಇದು ಅನ್ಬಿಟ್ಟು ಅಂತ. ಅದು ನೋಡಿದ್ರೆ ನಮ್ಮ ಕಲರ್ಸ್ ಅಲ್ಲಿ ಲಾಸ್ಟ್ ಫಿನಾಲ್ ಅಲ್ಲಿ ಒಂದು ಮಗು ಮತ್ತೆ ಒಂದು ಪ್ಲೇ ಮಾಡಿದ್ರು. ಅದರಲ್ಲಿ ನಮ್ಮ ತಾಯಿ ಧ್ವನಿ ಹಾಕಿದ್ರು, ಯಾವ್ದು ಇಂಟರ್ವ್ಯೂ ತೆಗ್ದು ಅದು ಬರ್ತಾ ಇದೆ. ಸೊ ಆ ಸೈಲೆನ್ಸ್, ಆ ಹಾಡ್ ಮಧ್ಯದಲ್ಲಿ ಒಂದು ಸೈಲೆನ್ಸ್ ಬರುತ್ತೆ. ಅವಾಗ ನಾನು ನಡ್ಕೊಂಡು ಮೇಲೆ ಬಂದಿದ್ದೇನೆ. ಅಂಡ್ ವಾಸ್ ಥಿಂಕಿಂಗ್ ಆಫ್ ದಟ್ ಡೇ. ಅಂಡ್ ಸಡನ್ ಆಗಿ ವಾಯ್ಸ್ ಬಂದಾಗ ಇಟ್ ವಾಸ್ ವೆರಿ ಥರಾ ಮೂಮೆಂಟ್ ಫಾರ್ ಮೀ. ಐ ಮೀನ್ ಒಂದು ಶಾಕ್, ಒಂದು ಜರ್ಕ್ ಆಗೋಯ್ತು ನನಗೆ. ಬಿಕಾಸ್ ಇಟ್ಸ್ ಕಮಿಂಗ್ ಔಟ್ ಇನ್ ದ ಸ್ಪೀಕರ್ಸ್, ದ ಸೌಂಡ್. ಸೊ ದೇರ್ ಇಸ್ ನೋ ವೇ ರೂಪೇಶ್, ಐ ಡೋಂಟ್ ಥಿಂಕ್ ಎನಿಥಿಂಗ್ ಕ್ಯಾನ್ ಫಿಲ್ ದಟ್ ವಾಯ್ಡ್, ಆರ್ ಅದಾಗಕ್ಕೆ ಸಾಧ್ಯನೇ ಇಲ್ಲ ಅದು. ಅಂಡ್ ಮೇಲಿಂದ ತುಂಬಾ ಹ್ಯಾಪಿಯೆಸ್ಟ್ ಪರ್ಸನ್ ಆಗಿರ್ತಾರೆ ಅವರು ಕೂಡ ಎಕ್ಸೈಟೆಡ್ ಆಗಿ ನಿಮ್ಗೆ ಆಶೀರ್ವಾದ ಡೆಫಿನೆಟ್ಲಿ ನಾಳೆ ಮಾಡ್ತಿರ್ತಾರೆ. ಅಂಡ್ ಈ ಒಂದು ಸಿನಿಮಾ ಅಂತ ಬಂದಾಗ, ಸುದೀಪ್ ಸರ್ ಸಿನಿಮಾ ಅಂತ ಬಂದಾಗ, ಅಂಡ್ ಈ ತರದ ಸಿನಿಮಾಗಳು ಅಂತ ಬಂದಾಗ ಫ್ಯಾನ್ಸ್ ಡೆಫಿನೆಟ್ಲಿ ಈ ಮಾಸ್ ಡೈಲಾಗ್ ಗಳಿಗೆ ಕಾಯ್ತಾ ಇರ್ತಾರೆ, ಹಿಂಗ್ ಬೆರಳು ಇಟ್ಕೊಂಡು ಕಾಯ್ತಾ ಇರ್ತಾರೆ, ಇವಾಗ ವಿಸಿಲ್ ಹಾಕ್ಬೇಕು ಅಂತ. ಅಂಡ್ ಟ್ರೇಲರ್ ಅಲ್ಲಿ 1-2 ಆ ತರದ ಝಲಕ್ ಇದೆ. ಅಂಡ್ ಸಿನಿಮಾದಲ್ಲಿ ಒಬ್ರು ಕೇಳಿರೋದನ್ನ ಸ್ವಲ್ಪ ಇನ್ನೂ ಬೆಟರ್ ಆಗಿ ಕೇಳ್ತಾ ಇದ್ದೀನಿ, ಸಿನಿಮಾದಲ್ಲಿ ಈ ತರ ಯಾವ ರೀತಿಯ ಎಷ್ಟೆಷ್ಟು ಡೈಲಾಗ್ ಗಳನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಅಂತ?
ಈಗ ನಾನು ಒಂದು ನನ್ನ ಸಿನಿಮಾದಲ್ಲಿ ರೂಪೇಶ್ ನಾನು ಯಾವಾಗ್ಲೂ ಡೆಲಿಬ್ರೇಟ್ ಆಗಿ ಹಾಕಕ್ಕೆ ಹೋಗಲ್ಲ ಯಾವ ತರ, ಬಿಕಾಸ್ ನೀವು ಮ್ಯಾಕ್ಸ್ ಅಲ್ಲಿ ನೋಡಕ್ ಹೋದೆ ಮ್ಯಾಕ್ಸ್ ಹತ್ರ ಮಾತಾಡ್ತಾ ಇದೆಯಾ ಮ್ಯಾಕ್ಸಿಮಮ್ ಅಷ್ಟು ಬಿಟ್ರೆ ಆಕ್ಚುಲಿ ರಿಮೆಂಬರ್ ಮಾಡುವಂತದ್ದು ಅಥವಾ ರೀಲ್ ಮಾಡುವಂತ ಯಾವ ಡೈಲಾಗ್ಸ್ ನಾನು ಮಾಡಿಲ್ಲ ಮ್ಯಾಕ್ಸ್. ಇಟ್ ವಾಸ್ ಅ ಪ್ಯೂರ್ ಹಾನೆಸ್ಟ್ ಸ್ಟೋರಿ ಟೆಲಿಂಗ್. ಇದರಲ್ಲಿ ಒಂದ್ 2-3 ಕಡೆ ಬರ್ಬೋದು, ಬಟ್ ಅಗೇನ್ ದಟ್ ಇಸ್ ನಾಟ್ ಫೋರ್ಸ್ಡ್. ಪನ್ ಜಾಸ್ತಿ ಇದೆ, ಸಕಾಸಮ್ ಜಾಸ್ತಿ ಇದೆ ಕ್ಯಾರೆಕ್ಟರ್ ಅಲ್ಲಿ. ಸೊ ಅದೆಲ್ಲ ಡೈಲಾಗ್ ಬರೋದು ಸಕಾಸಮೇ. ಅದು ಇಷ್ಟು ಕ್ಲೋಸ್ ಅಪ್ ಅಲ್ಲಿ ನೋಡ್ತಾ ಇದೆಯಾ ಚೆನ್ನಾಗಿದ್ದೀನ ಅದೆಲ್ಲ ಕ್ಲೋಸ್ ಅಪ್, ಅದು ದೋಸ್ ಆರ್ ಆಲ್ ಸಕಾಸಮ್ಸ್. ಆ ತರ ಒಂದ್ 2-3 ಇದಾವೆ. ಬಟ್ ಐ ಗೆಸ್ ಆನ್ ದ ಫ್ಲೋ ನಿಮಗೆ ಈ ಡೈಲಾಗ್ ಮಿಸ್ ಆಗ್ತಾ ಇದೆ, ಇನ್ನೊಂದು ಆಗ್ತದೆ, ಬರೋದೇ ಇಲ್ಲ. ಬಿಕಾಸ್ ಒನ್ ಬೈ ಒನ್ ಟೆನ್ಷನ್, ಒನ್ ಬೈ ಒನ್ ಸಮಥಿಂಗ್ ನ್ಯೂ. ಆ ಪ್ಲಾಟ್ಸ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆ ವಿಚಾರದಲ್ಲಿ. ಐ ಆಮ್ ವೆರಿ ಶೋರ್ ಸ್ಟಿಲ್ ಆಡಿಯನ್ಸಸ್ ವಿಲ್ ಪಿಕ್ ದರ್ ಓನ್ ಲೈನ್ಸ್, ಬಟ್ ಇದು ಇದೆ ವಿಚಾರ. ಎಸ್, ಒಬ್ರು ಕೇಳ್ತಾ ಇರೋದು ಸರ್ ನಿಮ್ಮ ಹೇರ್ ಸ್ಟೈಲ್ ಬಗ್ಗೆ ಹೇಳಿ ಅಂತ. ಅಂದ್ರೆ ಅದಕ್ಕೊಂದ್ ಸ್ವಲ್ಪ ಆಡ್ ಮಾಡೋದಾದ್ರೆ ಈ ಸ್ಟೈಲ್ ಹೆಂಗ್ ಡಿಸೈನ್ ಆಯ್ತು ಅಂತ ಸರ್ ನೀವೇ ಸಜೆಷನ್ ಕೊಟ್ರಾ ಇಲ್ಲ ಡಿಸೈನ್ ಏನಿಲ್ಲ, ಉದ್ದ ಬೆಳೆಸಿದ್ವಿ. ಕ್ಯಾರೆಕ್ಟರ್ ಲುಕ್ ನಾನೇ ಡಿಸೈನ್ ಮಾಡ್ತೀನಿ. ಅಂದ್ರೆ ಡೈರೆಕ್ಟರ್ಗಳು ನಂಬ್ತಾರೆ, ನಂಬಿಟ್ ಬಿಡ್ತಾರೆ ನನಗೆ, ಸರ್ ನೀವು ನೋಡಿ ಇದು ಕ್ಯಾರೆಕ್ಟರ್ ಆರ್ಕ್, ನೀವ್ ಹೇಗ್ ಡಿಸೈನ್ ಮಾಡಕ್ ಇಷ್ಟಪಡ್ತೀರಾ ಅಂತ. ಸೊ ದಟ್ ಲಿಬರ್ಟಿ ಡೈರೆಕ್ಟರ್ಸ್ ಗಿವ್ ಮಿ ಅಲಾಟ್, ನಂಬ್ತಾರೆ. ಸೊ ಸಮ್ವೇರ್ ಫಾರ್ ಮಿ ಕತೆ ಹೇಳ್ಬೇಕಾದ್ರೆ ಯಾವ್ದೋ ಒಂದು ಫಿಗರ್ ತಲೆಯಲ್ಲಿ ಕೂರುತ್ತೆ, ಹೀಗಿರ್ಬೇಕು ಪರ್ಸನಾಲಿಟಿ ಹಾಗೆ ಅಂತ. ಸೊ ಎಸ್, ಹೇರ್ ಸ್ಟೈಲ್ ವಾಸ್ ದಟ್. ನಾವು ಹೇಳ್ದಾಗೆ ಬಿಗಿನಿಂಗ್ ಅಲ್ಲಿ ಮಾಡಿದಾಗ ಅದು ಯಾರು ಫಸ್ಟ್ ನಂಬಲಿಲ್ಲ ಇದು ಆಗುತ್ತೆ ಅಂತ. ಸೊ ಅದಾದ್ಮೇಲೆ ಆಯ್ತು, ಚೆನ್ನಾಗಾಯ್ತು. ಎಲ್ಲಾರು ಆಮೇಲೆ ಸ್ಕ್ರೀನ್ ಅಲ್ಲಿ ನೋಡಕ್ ಫಸ್ಟ್ಲಿ ಕರ್ಲಿ ಮಾಡೋದಕ್ಕೆ ಸ್ವಲ್ಪ ಡೌಟ್ ಇತ್ತು ಎಲ್ಲಾರು, ಯಾಕೋ ಎಡವಟ್ಟಿದೆಯಲ್ಲ ಬೇರೆ ತರ ಕಾಣ್, ಬಿಕಾಸ್ ಒಂದು ಸಿಲ್ಕಿ ನೋಡಿ ಯಾರಿಗೂ ಅಡ್ಜಸ್ಟ್ ಆಗ್ಲಿಲ್ಲ. ಸಡನ್ ಆಗಿ when they saw that screen and everything, ಎಲ್ಲರೂ ಅಭ್ಯಾಸ ಆಗ್ತಾ ರೈಟ್ ನೌ ದೇ ಆರ್ ವೆರಿ ಯೂಸ್ ಟು ಮೈ ಕರ್ಲಿ ಹೇರ್. ಈಗ ವಾಪಸ್ ಸ್ಟ್ರೈಟ್ ಹೇರ್ ಆದಾಗ ಅದಕ್ಕೆ ಉಪಯೋಗ ಅದಕ್ಕೆ ಮಾಡ್ಬೇಕು ನಾವು. ಎಸ್, ಖಂಡಿತ ಕಾಯ್ತಾ ಇರ್ತಾರೆ ಒಂದೊಂದು ಸಿನಿಮಾದಲ್ಲಿ ನಿಮ್ ಗೆಟಪ್ ಹೆಂಗ್ ಚೇಂಜ್ ಆಗುತ್ತೆ ಅಂತ. ಅಂಡ್ ನೀವ್ ಎಷ್ಟು ಒತ್ತು ಕೊಡ್ತೀರಾ ಸರ್ ಒಂದ್ ಸಿನಿಮಾದಲ್ಲಿ ಒಂದು ಕ್ಯಾರೆಕ್ಟರ್ ಆಗಿ ಆ ಗೆಟಪ್ ಇರ್ಬೋದು ಅಥವಾ ಆ ಪಿಕ್ಚರೈಸೇಷನ್ ಇರ್ಬೋದು, ನೀವ್ ಹೆಂಗ್ ಕಾಣಬೇಕು ಅನ್ನೋಂಥದ್ದು, ಅದಕ್ಕೆ ನೀವ್ ಎಷ್ಟು ಮಹತ್ವ ಕೊಡ್ತೀರಾ ಅಂತ? ಇಟ್ ಈಸ್ ಇಂಪಾರ್ಟೆಂಟ್ ರೂಪೇಶ್. ಯಾವುದೇ ಒಂದು ಪಾತ್ರದಲ್ಲಿ ನಾವು ಒಂದು ವಿಭಿನ್ನತೆ ಕಾಣಿಸ್ಬೇಕು, ಪಾತ್ರ ಬೇರೆ ತರ ಕಾಣಿಸ್ಬೇಕು ಅಂದ್ರೆ ಐ ಥಿಂಕ್ ಆಸ್ ಆಕ್ಟರ್ಸ್ ವಿ ನೀಡ್ ಟು ಲುಕ್ ಇನ್ ಟು ಇಟ್. ಅಂಡ್ ಲಕಿಲಿ ಫಾರ್ ಮಿ, ಗಾಡ್ಸ್ ಗ್ರೇಸ್, ನೇಚರ್ ಸಪೋರ್ಟ್ಸ್. ಯಾವುದೇ ತರ ಹೇರ್ ಸ್ಟೈಲ್ ಮಾಡಿದ್ರು ಒಂದು ಏನೋ ಒಂದು ರೇಂಜಿಗೆ ಕಾಣಿಸ್ತೀವಿ. ಪ್ಲಸ್ ಒಂದು ಐ ಕ್ಯಾನ್ ಡಿಸೈನ್ ಮೈ ಸೆಲ್ಫ್, ಅದೊಂದು ಲಿಬರ್ಟೀಸ್ ಇದೆ ವಿಚ್ ಇಸ್ ಟೋಟಲಿ ಅ ನೇಚರ್ಸ್ ಗಿಫ್ಟ್. ಸೊ ಐ ಪ್ಲೇ ವಿತ್ ಇಟ್ ಅಷ್ಟೇ, ಫಾರ್ ಅ ವೈಲ್ ಐ ಪ್ಲೇ ವಿತ್ ಇಟ್. ತುಂಬಾ ಜನ ಕೇಳ್ತಾ ಇದಾರೆ, ನಾನು ಅದಕ್ಕೋಸ್ಕರ ಕೇಳ್ತಾ ಇದ್ದೇನೆ, BRB ಅಪ್ಡೇಟ್ ಏನಾದ್ರು ಕೊಡ್ಬೋದಾ ಅಂತ ಕೇಳ್ತಾ ಇದಾರೆ. ಇಟ್ಸ್ ಗೋಯಿಂಗ್ ಟು ಗೋ ಇಮಿಡಿಯೇಟ್ಲಿ. ಅದೂ ಅಷ್ಟೇ, ಫೆಬ್ರವರಿ ಮಾರ್ಚ್ ಅಲ್ಲಿ ಇಟ್ ಇಸ್ ಗೋಯಿಂಗ್ ಟು ಗೋ ಆನ್ ಫ್ಲೋರ್. ಸೊ ಅನೂಪ್ ಆಲ್ಸೋ ಎಲ್ಲರೂ ಕಾಯ್ತಾ ಇದೀವಿ ಬೇಗ. ಈ ಒಂದ್ ಗ್ಯಾಪ್ ಆಗಿರೋದ್ರಿಂದ ಸ್ವಲ್ಪ ಎಲ್ಲಾದು ಮತ್ತೆ ಏರ್ಪಾಡು ಮಾಡ್ತಾ ಇದೀವಿ. ಐ ಥಿಂಕ್ ವಿ ಶುಡ್ ಗೋ ಆನ್ ಫ್ಲೋರ್ ಫೆಬ್ ಮಾರ್ಚ್. ಓಕೆ, ಸೊ ಅದು ಕೂಡ ನೆಕ್ಸ್ಟ್ ಇಯರ್ ಡೆಫಿನೆಟ್ಲಿ ರಿಲೀಸ್ ಆಗ್ಲಿ ಅಂತ ನಾವೆಲ್ಲ ಕಾಯ್ತಾ ಇರ್ತೀವಿ. ಅಂಡ್ ಇವಾಗ ಸರ್ ಬಿಗ್ ಬಾಸ್ ಅಂತ ಬಂದಾಗ ತುಂಬಾ ಜನ ಫ್ಯಾಮಿಲಿ ಆಡಿಯನ್ಸ್ ನಿಮಗೆ ಟಿವಿನಲ್ಲೂ ಕಾಯ್ತಾ ಇರ್ತಾರೆ ಯಾವಾಗ ಬರ್ತೀರಾ ಅಂತ, ಅಂಡ್ ನಿಮ್ ಸಿನಿಮಾಗೂ ಕಾಯ್ತಾ ಇರ್ತಾರೆ. ಸೊ ಅಂತಹ ಒಂದು ಫ್ಯಾಮಿಲಿ ಆಡಿಯನ್ಸ್ ನಿಮ್ಗೊಂದು ದೊಡ್ಡ ಬಳಗ ಇದೆ, ಅವ್ರಿಗೆ ಈ ಸಿನಿಮಾ ಯಾವ ರೀತಿ ಖುಷಿ ಕೊಡಬಹುದು ಅಂತ? ನಾನು ಯಾರಿಗೂ ನನ್ನನ್ನು ಈ ಕಾರಣಕ್ಕಾಗಿ ಇಷ್ಟಪಡ್ರಿ ಅಥವಾ ಈ ಕಾರಣಕ್ಕಾಗಿ ನನ್ನನ್ನ ಪ್ರೀತಿಸಂತ ನಾನು ಯಾವತ್ತೂ ಕುತ್ಕೊಂಡು ಹೇಳಿಲ್ಲ. ಪ್ರೀತಿಸೋರೆಲ್ಲರೂ ಅವ್ರವ್ರದೇ ಆದ ಒಂದು ಕಾರಣ ಹುಡುಕ್ಬಿಟ್ಟು ಇಷ್ಟಪಡಕ್ ಸ್ಟಾರ್ಟ್ ಮಾಡಿದ್ದಾರೆ, ಪ್ರೀತಿಸಕ್ ಸ್ಟಾರ್ಟ್ ಮಾಡಿದ್ದಾರೆ, ಸಿನಿಮಾಗ್ ಬರಕ್ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಐ ಹ್ಯಾವ್ ನಥಿಂಗ್ ಸರ್, ಐ ಜಸ್ಟ್ ಹ್ಯಾವ್ ಮೇಡ್ ಅ ಫಿಲ್ಮ್ ಅಂಡ್ ಬಿಗ್ ಬಾಸ್ ಅಂದಾಗ ಅಲ್ಲಿ ಕಾಣಿಸ್ಕೊಂತೀನಿ, ಪರದೆ ಅಂದಾಗ ಇಲ್ಲಿ ಕಾಣಿಸ್ಕೊಂತೀನಿ. ಐ ಆಮ್ ಶೋರ್ ಆಡಿಯನ್ಸ್ಗೆ ಅವ್ರದೇ ಆದಂತ ಕಾರಣಗಳಿದೆ ಬಂದು ಸಿನಿಮಾ ನೋಡೋದಕ್ಕೆ. ಓಕೆ ಸರ್, ಅದೇ ರೀತಿ ನಮ್ಮ ಸಿನಿಮಾ ತಂಡದವರು ಜಾಯಿನ್ ಆಗೋದಕ್ಕೆ ಇದ್ದಾರೆ ಸರ್ ತುಂಬಾ ಜನ. ಸೊ ಅವ್ರನ್ನ ಒಬ್ಬರನ್ನ ಪ್ಲೀಸ್ ಇನ್ವೈಟ್ ಮಾಡಿ. ಐ ವಿಲ್ ಆಲ್ಸೋ ಜಾಯಿನ್ ಇನ್ ಅ ಮಿನಿಟ್, ಬಿ ದೇರ್, ಬಟ್ ಕಾಲ್ ದೆಮ್, ಐ ವಿಲ್ ಬಿ ಬ್ಯಾಕ್. ಓಕೆ ಸರ್, ಡೆಫಿನೆಟ್ಲಿ ಥ್ಯಾಂಕ್ ಯು. ಸೊ ನಿಮ್ದು ಏನಾದ್ರು ಸ್ಪೆಷಲ್ ಪ್ರಶ್ನೆ ಇದ್ರೆ ಬೇಗ ಕೇಳಿ. ಎಸ್, ಯಾರೆಲ್ಲ ಜಾಯಿನ್ ಆಗ್ತಾರೆ ಅವ್ರನ್ನ ಟಕ್ ಅಂತ ಜಾಯಿನ್ ಮಾಡೋಣ. ಓಕೆ, ನಾನೇ ಅವ್ರನ್ನ ಲೈವ್ ತಗೋತೀನಿ. ಅರ್ಚನಾ, ಒಂದೇ ನಿಮಿಷ. ಸೊ ಐ ಗೋ ಟು ಎಸ್ ಸುದೀಪ್ ಸರ್ ಲೈಟ್ ಅಲ್ಲಿ ಒಂದು ಬ್ರೇಕ್ ತಗೊಂಡಿದ್ದಾರೆ, ಸ್ವಲ್ಪ ಹೊತ್ತಲ್ಲಿ ಬರ್ತಾರೆ. ಸೊ ನನ್ಗೆ ಯಾರಾದ್ರೂ ರಿಕ್ವೆಸ್ಟ್ ಕೊಟ್ಟಿದ್ರೆ ಐ ಅಕ್ಸೆಪ್ಟ್ ಇಟ್, ಅಂದ್ರೆ ಸಿನಿಮಾ ತಂಡದವರು.
ನಿಮ್ ಪ್ರಶ್ನೆಗಳಿದ್ರೆ ಡೆಫಿನೆಟ್ಲಿ ಇಂಥ ಒಂದು ಸುವರ್ಣ ಅವಕಾಶ ಮತ್ತೆ ನಿಮ್ಗೆ ಸಿಗೋದಿಲ್ಲ. ಸೊ ಹಾಗಾಗಿ ಬೇಗ ನಿಮ್ಮ ಪ್ರಶ್ನೆಗಳನ್ನ ಕೇಳಿ. ಸೊ ನನ್ಗೆ ಯಾವ ರಿಕ್ವೆಸ್ಟ್ ಅಂದ್ರೆ ಓಪನ್ ಆಗ್ತಾ ಇಲ್ಲ. ಓಕೆ ಓಕೆ, ಸೊ ಏನಕ್ಕೆ ಅಂತ ಗೊತ್ತಿಲ್ಲ, ರಿಕ್ವೆಸ್ಟ್ ಓಪನ್ ಆಗ್ತಿಲ್ಲ. ಸೊ ನಾನೇ ಅವ್ರಿಗೆ ರಿಕ್ವೆಸ್ಟ್ ಕೊಡ್ತೀನಿ. ಸೊ ಐ ಹೋಪ್ ದೇ ಆರ್ ಫಾಲೋವಿಂಗ್ ಮೀ, ಇಲ್ಲಾಂದ್ರೆ ಕಷ್ಟ ಆಗುತ್ತೆ. ಓಕೆ, ಲೆಟ್ಸ್ ಗೋ ಟು ಅರ್ಚನಾ ಕೊಟ್ಟಿಗೆ. ಓಕೆ, 1 minute. ಎಸ್, ರೋಶ್ನಿ ಪ್ರಕಾಶ್ ಅವ್ರಿಗೆ ಇನ್ವೈಟ್ ಕಳಿಸಿದೀನಿ. ಸೊ ಅವ್ರು ಇವಾಗ ಜಾಯ್ನ್ ಆಗ್ತಾರೆ ಅಂತ ಅನ್ಕೋತಾ ಇದೀನಿ. ಸೊ ರೋಶ್ನಿ ಅವರೇ, ಹಾಯ್, ಹಲೋ. ಹಾಯ್ ರೂಪೇಶ್, ಹೇಗಿದ್ದೀರಾ? ನಾನ್ ತುಂಬಾ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ಆಲ್ ಗುಡ್, ಎಕ್ಸೈಟೆಡ್. ನಾಳೆ ಕಾಯ್ತಾ ಇದೀವಿ ಮಾರ್ನಿಂಗ್ ಶೋ ನೋಡೋದಕ್ಕೆ. ನೀವ್ ಹೇಳ್ಬೇಕು ಇವಾಗ. ನೋಡಿ, ನಾವಂತೂ ಬೀಂಗ್ ಅ ಫ್ಯಾನ್, ಸರ್ ಸಿನಿಮಾ ಅಂತ ಬಂದಾಗ ತುಂಬಾ ಎಕ್ಸೈಟೆಡ್ ಆಗಿರ್ತೀವಿ. ಅಂಡ್ ನೀವು ಸಿನಿಮಾದಲ್ಲಿ ಇದೀರಾ ಅಂಡ್ ಅವ್ರ ಜೊತೆ ಆಕ್ಟ್ ಮಾಡಿದೀರಾ. ಅಂಡ್ ನೀವು ಯಾವ ರೇಂಜ್ ಎಕ್ಸೈಟೆಡ್ ಆಗಿದ್ದೀರಾ? ಸ್ವಲ್ಪ ವಿವರಣೆಯೊಂದಿಗೆ ಹೇಳಿ ನಮ್ಗೆ. ಸೊ ನಿಮ್ ತರ ನಾನು ಒಂದ್ ಫ್ಯಾನ್. ಅಂಡ್ ಆಸ್ ಎನ್ ಆರ್ಟಿಸ್ಟ್ ನಮ್ಗೆಲ್ಲಾ ಕಲಾವಿದರಿಗೂ ಒಂದ್ ಆಸೆ ಇರುತ್ತೆ. ಸುದೀಪ್ ಸರ್ ಜೊತೆ ಅಟ್ಲೀಸ್ಟ್ ಒಂದ್ಸತಿ ಹಾಯ್ ಹೇಳ್ಬಿಡೋಣ ಅಂತ ಫಸ್ಟ್ ಆಸೆ ಇರುತ್ತೆ. ಅವ್ರಿಗೊಂದ್ಸತಿ ಹಾಯ್ ಹೇಳದ್ಮೇಲೆ ಅವ್ರ ಜೊತೆ ಒಂದ್ಸತಿ ಒಂದ್ ಸಿನಿಮಾ ಮಾಡ್ಬೇಕು, ಒಂದ್ಸತಿ ಆದ್ರೂ ಸ್ಕ್ರೀನ್ ಸ್ಪೇಸ್ ಶೇರ್ ಮಾಡ್ಬೇಕು ಅಂತ. ಐ ಥಿಂಕ್ ಈ ವರ್ಷದಲ್ಲಿ ಐ ಥಿಂಕ್ ದಟ್ಸ್ ಅನದರ್ ಬ್ಯೂಟಿಫುಲ್ ಥಿಂಗ್ ನನಗಾಗಿರೋದು. ಇಟ್ ವಾಸ್ ಒನ್ ಮೆಮೊರಬಲ್ ಜರ್ನಿ. ಹೆಂಗೆ ಸ್ಟಾರ್ಟ್ ಆಗಿ ಹೇಗೆ ಮುಗೀತು ಅಂತಾನೆ ಗೊತ್ತಿಲ್ಲ. ಸೊ ಅದರ ಜೊತೆಗೆ ನಮ್ಮ ಅರ್ಚನಾ ಕೊಟ್ಟಿಗೆ ಅವರಿದ್ದಾರೆ. ಹಲೋ, ನಮಸ್ಕಾರ. ಹಾಯ್, ನಮಸ್ಕಾರ, ಹೇಗಿದ್ದೀರಾ? ನಾನ್ ತುಂಬಾ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಗೊತ್ತಿದೆ. ನಿಮ್ ಮುಖದ ಭಾವನೆನೇ ಹೇಳ್ತಾ ಇದೆ ಯಾವ ರೀತಿ ನಾಳೆ ನೀವು ರೆಡಿ ಆಗ್ತಾ ಇದ್ದೀರಾ ಅಂತ. ಇಲ್ಲ, ನಾನು ಫುಲ್ ಲೈವ್ ನೋಡ್ತಾ ಇದ್ದೆ, ಚೆನ್ನಾಗಿ ಮಾತಾಡಿಸ್ತಾ ಇದ್ರು. ಹೌದಾ? ಥ್ಯಾಂಕ್ ಯು ಸೋ ಮಚ್. ಸರ್ ಹಂಗೆ ಟೀ ಕುಡಿಯೋಕೆ ಹೋಗಿದ್ದಾರೆ, ಈಗ ಸ್ವಲ್ಪ ಹೊತ್ತಲ್ಲಿ ಬರ್ತಾರೆ. ನಿಮ್ ಪ್ರಶ್ನೆಗಳಿದ್ರೆ ರೆಡಿ ಮಾಡ್ಕೊಂಡು ಇಟ್ಟಿರಿ. ಅಂಡ್ ಇನ್ನೂ ಒಂದು 2-3 ಆರ್ಟಿಸ್ಟ್ ಜಾಯ್ನ್ ಆಗ್ತಾರೆ ಇವಾಗ. ಸೊ ನೆಕ್ಸ್ಟ್ ಯಾರಾದ್ರೂ ಜಾಯ್ನ್ ಆಗೋದಾದ್ರೆ ರೂಪ ಅವ್ರು ನನ್ಗೆ ಅಪ್ಡೇಟ್ ಮಾಡಿ ದಯವಿಟ್ಟು. ಎಸ್, ಯಾರು ಅವರು? ರೂಪ ಪಾಪ ಚೆನ್ನಾಗಿ ಕೋಆರ್ಡಿನೇಟ್ ಮಾಡ್ತಾ ಇದ್ದಾರೆ. ಹೌದಾ? ನಾನ್ ಫಸ್ಟ್ ರೂಪೇಶ್ ಅಂತ ಓದ್ತಾ ಇದೀನ, ರೂಪ ಅಂತ ಓದ್ತಾ ಇದೀನ ಅಂತ 2 ಸಲ ನೋಡ್ತಾ ಇದ್ದೆ. ಈಗ ರೂಪೇಶ್ಗೆ ಎಷ್ಟು 10/10, ರೂಪ ಅವ್ರಿಗೆ ಎಷ್ಟು? ರೂಪೇಶ್ಗೆ ಎಷ್ಟು, ರೂಪ ಅವ್ರಿಗೆ ಎಷ್ಟು? 10/10. 10/10 ಇಬ್ರು. ಆಂಕರ್ ಆಗ್ಬಿಟ್ರಿ ನೀವು, ಚೆನ್ನಾಗಿ ಹೋಸ್ಟ್ ಮಾಡ್ತೀರಾ. ನಾನೊಂದ್ 10 ವರ್ಷ ಆರ್ಜೆ ಆಗಿದ್ದೀರಿ. ಅದು ಎಷ್ಟು ಎಕ್ಸ್ಪೀರಿಯನ್ಸ್ ಇದ್ರು ಸರ್ ಇದಾರೆ ಅಂತಂದಾಗ ಒಂದ್ ಸ್ವಲ್ಪ ಹಿಂಗ ಆಗುತ್ತೆ. ಬಟ್ ಯು ಆರ್ ಡೂಯಿಂಗ್ ವೆಲ್. ಥ್ಯಾಂಕ್ ಯು. ಅಂಡ್ ಇವಾಗ ರೋಶ್ನಿ ಅವ್ರೆ, ನೀವ್ ಹೇಳಿ, ತುಂಬಾ ದಿನ ಶೂಟ್ ಮಾಡಿದೀರಾ. ಅಂಡ್ ಸರ್ ಜೊತೆ ನಾವೆಲ್ಲ ಒಂದು ಪಾಸಿಂಗ್ ಶಾಟ್ ಅಲ್ಲಿ ಬಂದ್ರು ಸಾಕು ಅಂತ ಇರ್ತೀವಿ. ಸೊ ಹಂಗಿರ್ಬೇಕಾದ್ರೆ ಒಂದ್ ಒಳ್ಳೆ ಕ್ಯಾರೆಕ್ಟರ್ ಮಾಡಿದೀರಾ. ಯಾವ ದಿನ ನಿಮ್ಗೆ ಇನ್ನೂ ನೆನಪಿದೆ? ಸೊ ಇನ್ನು ಮಾರ್ಕ್ ಅಂತ ಬಂದಾಗ ಆ ದಿನ ನಿಮ್ ನೆನಪಿಗೆ ಬರುತ್ತೆ ಅಂದ್ರೆ ಯಾವ ದಿನ? ಐ ಥಿಂಕ್ ಬ್ಯಾಂಗ್ಳೂರಲ್ಲಿ HMT ಶೂಟ್ ಮಾಡ್ತಾ ಇದ್ವಿ. ಅವಾಗ ಐ ಥಿಂಕ್ ಸರ್, ಐ ಥಿಂಕ್ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಎಂಡ್ ಪಾರ್ಟ್ ಅಲ್ಲಿ ಬರುತ್ತೆ. ಇಟ್ಸ್ ಅ ವೆರಿ ನೈಸ್ ಒಂದು ಸೀಕ್ವೆನ್ಸ್. ಅದನ್ನು ಶೂಟ್ ಮಾಡ್ತಾ ಇದ್ರು. ಒಂದು 4th ಡೇ ಆಗಿ 5th ಡೇ ಶೂಟ್. ಸೊ ಫಾರ್ ದ ಪಾಸ್ಟ್ 5 days ಅವ್ರ ಮಲ್ಗೆ ಇರ್ಲಿಲ್ಲ, ತುಂಬಾ ಕಮ್ಮಿನಿದ್ದೆ. ಅವ್ರ ಆ ಸೀನ್ ನ ಮುಗಿಸ್ಕೊಂಡ್ ಬಂದು ನಾವೆಲ್ಲ ಸೆಟ್ ಅಲ್ಲಿ ನಮ್ ಶಾಟ್ ನೆಕ್ಸ್ಟ್ ಆಗೋಕ್ಕಿಂತ ಮುಂಚೆ ಕೂತ್ಕೊಂಡು ಐ ಥಿಂಕ್ ಅವತ್ತೊಂದು 1/2-3/4 ಗಂಟೆ ವಿ ಹ್ಯಾಡ್ ಅ ವೆರಿ ಡೀಟೇಲ್ಡ್ ಡಿಸ್ಕಷನ್ ಅಬೌಟ್ ಲೈಫ್ ವಿತ್ ಸರ್ ಆನ್ ಸೆಟ್. ಅಂಡ್ ಅವ್ರ ಎಕ್ಸ್ಪೀರಿಯನ್ಸ್ ಹೇಳ್ತಿರು, ವಾಟ್ ಮೇಡ್ ಹಿಮ್ ಅಂಡ್ ಹೌ ಹಿ ಸೀಸ್ ಲೈಫ್ ಅಂತ. ಐ ಥಿಂಕ್ ಅದ್ ಒಂದ್ ಪಾರ್ಟ್ ನನ್ಗೆ ಹಾಗೆ ನನ್ನ ಮೈಂಡ್ ಅಲ್ಲಿ ಸ್ಟಕ್ ಆಗಿದೆ. ಸೊ ಐ ಥಿಂಕ್ ದಟ್ಸ್ ವಾಟ್ ಐ ವುಡ್ ಸೇ. ನಿಮ್ಗೆ ಅರ್ಚನಾ, ನಿಮ್ದು ಹೇಳಿ ಒಂದ್ ಸ್ವಲ್ಪ. ರೂಪೇಶ್, ನಿಮ್ ಕೆಲಸ ಸ್ಟೀಲಿಂಗ್. ಎಸ್, ಖಂಡಿತ. ನಾನು ಆಡ್ ಮಾಡ್ತಾ ಇದ್ದೀನಿ, ಅವ್ರು ನಮ್ಗೆ ಹೆಲ್ಪ್ ಮಾಡ್ತಾ ಇದಾರೆ. ನಾವು ನಮ್ದು ಇದ್ರಲ್ಲಿ ಆಡ್ ಮಾಡ್ಕೊಳ್ಳೋಣ ಅಂತ. ದಿಸ್ ಒನ್ ಕ್ವಾಲಿಟಿ ಐ ಕ್ಯಾನ್ ಆಲ್ಸೋ. ಏನ್ ಕ್ವೆಶ್ಚನ್ ಕೇಳಿದವರು ಅದೇ ಮರ್ತೋಯ್ತು ನಂಗೆ. ಹಾಯ್ ಸರ್. Yes. Hi, how are you? Good, excited. I'm so confused with this Instagram. You have so many. Something else keeps popping up. Finally, there is one thing you don't know. What did you just say? Nothing. ಫೈನಲಿ ನಿಮ್ಗೆ ಇದೊಂದು ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ. ಅದು ಸುಳ್ಳು. ಅದೊಂದ್ 2 ದಿವಸದಲ್ಲಿ ಕಲ್ತ್ಬಿಡ್ತಾರೆ ಸರ್.
ಸರ್ ಕೇಳ್ತಾ ಇಲ್ಲ. ಅಯ್ಯೋ ಮಾತಾಡ್ತಿದ್ದಾರೆ. ಸರ್ ಕೇಳ್ತಾ ಇಲ್ಲ. ಕೇಳಿಸ್ತಿಲ್ಲ. ನಾಟ್ ಆಡಿಬಲ್. ಹಲೋ 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 ಸರ್ ಕೇಳ್ತಿದ್ಯಾ? Yes, one sec. ಎಸ್ ಎಸ್ Now? ಎಸ್ ಸರ್ ಕೇಳಿಸ್ತಾ ಇದೆ ಸರ್. Awesome. Tell me. What were you saying, Archana? ಏನಿಲ್ಲ ಸರ್, ಎಕ್ಸೈಟೆಡ್ ಅಂದೆ. ಅಲ್ಲ, ಫೈನಲಿ ದೇರ್ ಇಸ್ ಒನ್ ಥಿಂಗ್ ಯು ಡೋಂಟ್ ನೋ ಅಂತ. I've left it to all of you to handle me now, Rupesh and all of you. Anyway, welcome on board. Our questions could ಓದ್ತಾ ಹೋಗಿ because lot of people I think they want to ask something. ಸೊ ದಯವಿಟ್ಟು ಪ್ರಶ್ನೆಗಳಿದ್ರೆ ಕೇಳಿ. ಸರ್, ಒಬ್ರು ನನಗೆ ತುಂಬಾ ಕ್ಲೋಸ್ ಆಗಿರೋರು ಒಂದು ಪ್ರಶ್ನೆ ಕೇಳಿದ್ದಾರೆ. ಅಹಮದಾಬಾದ್ ಅಲ್ಲಿ ಯಾವಾಗ ರಿಲೀಸ್ ಆಗುತ್ತೆ, ಎಲ್ಲರೂ ಹೋಗಿ ನೋಡ್ಬೇಕು ಅಂತ. ಸ್ವಲ್ಪ ಟೈಮ್ ಕೊಡಿ, ಹೇಳ್ತೀನಿ. ಅಷ್ಟೇ. ಅಹಮದಾಬಾದ್ ಅಲ್ಲಿ ಕನ್ನಡ ಪ್ರಿಂಟಾ? ಏನೋ ಅಲ್ಲಿ ಸ್ವಲ್ಪ ಫ್ಯಾನ್ಸ್ ಕಾಯ್ತಾ ಇದಾರೆ ಅದಕ್ಕೆ. ಅಹಮದಾಬಾದ್ ಎಲ್ಲಿ ಬರುತ್ತೆ ಅರ್ಚನಾ? ಗುಜರಾತ್ ಒಳಗೆ ಸರ್. ಯಾವ ಲ್ಯಾಂಗ್ವೇಜ್ ಅಲ್ಲಿ ರಿಲೀಸ್ ಮಾಡಲ್ಲ? ಕನ್ನಡ ಸರ್, ಕನ್ನಡ. ಅಲ್ಲಿ ನೋಡ್ಬೇಕು ಅಂದ್ರೂ ಕನ್ನಡದಲ್ಲೇ ನೋಡ್ಬೇಕು. ಅಹಮದಾಬಾದ್ ಅಲ್ಲಿ ನಿಮ್ ಸ್ನೇಹಿತರಿಗೆ ಹೇಳಿ, ತುಂಬಾ ಜನ ಕನ್ನಡಿಗರಿದ್ದಾರೆ ಕರ್ನಾಟಕದಲ್ಲಿ. ಸುಮ್ಮನೆ ಒಂದು ಫ್ಲೈಟ್ ಬಸ್ ಟ್ರೈನ್ ಹಾಕೊಂಡ್ಬಂದು ನೋಡಕ್ ಹೇಳಿ ನಮ್ಮ ಅಭಿಮಾನಿಗಳಿಗೆ. ಕನ್ನಡ ಸಿನಿಮಾ ಕರ್ನಾಟಕದಲ್ಲಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ರೂಪೇಶ್ ಸರ್, ತುಂಬಾ ಜನ ಪ್ರಶ್ನೆ ಕೇಳ್ತಿದ್ದಾರೆ. ಇದು ನನ್ನ ಪರ್ಸನಲ್ ಪ್ರಶ್ನೆನೂ ಹೌದು. ಸರ್, ಏನಾದ್ರೂ ಈ ಲೈವ್ ಮುಗಿಯೋದ್ರ ಒಳಗಡೆ ಒಂದು ಡೈಲಾಗ್ ಹೇಳೋ ಸಾಧ್ಯತೆ ಇದೆಯಾ ಅಂತ? ಪ್ಲೀಸ್ ಎಸ್ ಸರ್. ಈಗ ನಾನು ಏನೋ ಡೈಲಾಗ್ ಹೇಳೋದು, ಅದ್ ಯಾರೋ ಎಲ್ಲಿಗೋ ಲಿಂಕ್ ಮಾಡೋದು, ಆ ಲಿಂಕಿಗೆ ನಾಳೆ ಇನ್ನೊಂದು ಪ್ರಾಬ್ಲಮ್ ಆಗೋದು, ಆಮೇಲೆ ಈಗ ಯಾರು ಹೇಳಿದ್ರು ಅನ್ನೋದು. ನಾನು ಏನು ಹೇಳಲ್ಲ ಸರ್. ಅಲ್ವೇ? ಸರ್, ಒಬ್ರು ಪ್ರಶ್ನೆ ಕೇಳಿದ್ದಾರೆ. ಸುದೀಪ್ ಸರ್ನ ಪೌರಾಣಿಕ ಕ್ಯಾರೆಕ್ಟರ್ ಅಲ್ಲಿ ನೋಡೋದಕ್ಕೆ ತುಂಬಾ ದಿನಗಳಿಂದ ಕಾಯ್ತಾ ಇದೀವಿ, ಅದು ಯಾವಾಗ ನೆರವೇರಬಹುದು ಅಂತ. ಬಹಳ ಶೀಘ್ರದಲ್ಲೇ. ಓಕೆ, ಅದ್ ಯಾವಾಗ ಅಂತ ಅಷ್ಟು ಈಸಿಯಾಗಿ ನಮ್ಗೆ ಉತ್ತರ ಸಿಗಲ್ಲ, ಬಟ್ ನಾವು ಕಾಯ್ತಾ ಇದೀವಿ. ಈಸಿಯಾಗಿ ನಾನು ಯಾವತ್ತು ಅದು ಈಸಿಯಾಗಿ ಉತ್ತರ ಕೊಡಬಾರ್ದು, ಅದೇನೋ ಸೆಕ್ಯೂರ್ಡ್ ಆಗಿ ಆಮೇಲೆ ಏನೋ ಮಾಡ್ಬೇಕು ಅನ್ನೋದಲ್ಲ. ಬಟ್ ಯಾವ ನಿರ್ದೇಶಕರು ಒಂದು ನಿರ್ಮಾಣದೊಟ್ಟಿಗೆ ಕೆಲಸ ಮಾಡ್ತಾ ಇರ್ತೀನಿ, ಅವರಿಗೆ ಅವ್ರದೇ ಆದಂತ ಒಂದು ಸ್ಟೈಲ್ ಇರುತ್ತೆ, ಅವ್ರದೇ ಆದಂತ ಒಂದು ಸ್ಟ್ರಾಟಜೀಸ್ ಇರುತ್ತೆ, ಒಂದು ಪ್ಲಾನಿಂಗ್ ಇರುತ್ತೆ, ಪ್ರಮೋಷನಲ್ ಆಕ್ಟಿವಿಟಿ ಇರುತ್ತೆ, ಯಾವ ರೀತಿ ಅನೌನ್ಸ್ ಮಾಡ್ಬೇಕು, ಹೇಗೆ ಅನೌನ್ಸ್ ಮಾಡ್ಬೇಕು. ಅದನ್ನ ನಾವು ಹೇಳೋದ್ರಲ್ಲಿ ತಪ್ಪೇನಿಲ್ಲ, ಹೇಳಿದ್ರೆಲ್ಲ ಹೋಯ್ತಲ್ಲ. They have been working out on certain way to announce. So just hang on. Yes. ಸೊ ರೋಶ್ನಿ ಅವರೇ, ಇವಾಗ ನೀವು ಇಷ್ಟು ದಿನ ವರ್ಕ್ ಮಾಡಿರ್ತೀರ ಸರ್ ಜೊತೆಗೆ. ಸೊ ಯಾವ್ದೋ ಒಂದಿನ ಅನ್ಕೊಂಡಿರ್ತೀರ, ಏನೋ ಒಂದು ಕೇಳ್ಬೇಕು ಸರ್ನ, ಅಥವಾ ಏನೋ ಒಂದು ಪ್ರಶ್ನೆ ಕೇಳಬೇಕು ಅಂತ. ಅಂತದ್ ಏನಾದ್ರೂ ಮಾರ್ಕ್ ಸೆಟ್ ಅಲ್ಲಿ ಕೇಳೋದಕ್ ಆಗದಿರೋಂತಹ ಅಥವಾ ಆ ಟೈಮ್ ಸಿಗದಿರೋಂತ ಪ್ರಶ್ನೆ ಇದ್ರೆ ಈಗ ಕೇಳಿ. ಆಕ್ಚುಲಿ ಸರ್ ಜೊತೆ ನನ್ಗೆ ಏನ್ ಅನ್ಸಿದೆ, ಐ ಥಿಂಕ್ ಈ ಗೇವ್ ನಮ್ಗೆಲ್ಲಾರ್ಗು ಆ ಕಂಫರ್ಟ್ ಝೋನ್ ಅವ್ರು ಕ್ರಿಯೇಟ್ ಮಾಡಿದ್ರು. ಎನಿ ಮಿನಿಟ್ ನಮ್ಗೆ ಯಾವ್ದೇ ತರ ಏನೇ ಕ್ವೆಶನ್ಸ್, ಬೀಟ್ ಅಬೌಟ್ ವರ್ಕ್, ಬೀಟ್ ರ್ಯಾಂಡಮ್ ಕ್ವೆಶನ್ಸ್ ಏನೇ ಇದ್ರು, ಹಿ ವಾಸ್ ಆಲ್ವೇಸ್ ದೇರ್ ಟು ಆನ್ಸರ್ ಇಟ್. ಇವಾಗ ನೀವ್ ಕೇಳಾದ್ಮೇಲೆ ಲೈಕ್ ಐ ಥಿಂಕ್ ಐ ಹ್ಯಾವ್ ಟು ಸರ್ಚ್ ಫಾರ್ ಅ ಕ್ವೆಶನ್ ಟು ಆಸ್ಕ್ ಹಿಮ್, ಬಿಕಾಸ್ ಹೀಸ್ ಆಲ್ವೇಸ್ ಬಿನ್ ವೆರಿ ಈಸಿ ಟು ಅಪ್ರೋಚ್. ಎಸ್, ಒಬ್ರು ಪ್ರಶ್ನೆ ಕೇಳಿದಾರೆ ಇಲ್ಲಿ, ಚೇತನ್ ಅಂತ. ಈ ಸಿನಿಮಾ ಯಾರಿಗಾದ್ರೂ ಡೆಡಿಕೇಟ್ ಮಾಡೋದಾದ್ರೆ ಯಾರಿಗೆ ಅಂತ? ಸುದೀಪ್ ಸರ್ಗೆ. ಟು ಆಲ್ ದಿ ಆಡಿಯನ್ಸಸ್. ಯಾರ್ಯಾರು ಮೊದಲನೇ ದಿನಾನೇ ಅಷ್ಟು ಪ್ರೀತಿಯಿಂದ ಟಿಕೆಟ್ ತಗೊಂಡು ಬೆಳಗ್ಗೆ 6 ಗಂಟೆ ಶೋ ಇಂದ ಹಿಡಿದು ಎಲ್ಲಾ ದಿನ ಇಡೀ ಬರ್ತಾರಲ್ಲ ಮನೆ ಕೆಲಸಗಳನ್ನ ಬಿಟ್ಟು, ಪ್ರತಿಯೊಬ್ಬರಿಗೂ. ಎಸ್, ಓಕೆ ಸರ್. ಈಗ ನಾಳೆ ದಿನ ಅಂತಂದ್ರೆ ಅದು ನಿಮಗೊಂದು ರಿಲೀಸ್ ಡೇ ಅಂತ ಇರ್ಬೋದು, ಆದ್ರೆ ನಿಮ್ಮ ಅಭಿಮಾನಿಗಳಿಗೆ ಅದೊಂದು ಸೆಲೆಬ್ರೇಷನ್ ಮಾತ್ರ ಅಲ್ಲ, ಒಂದು ರೀತಿಯಲ್ಲಿ ಜಾತ್ರೆ. ಬಹುಶಃ 6:30ಗೆಲ್ಲ ನಾವು ಕೆಲವೊಂದ್ ದಿನ 6:30ಗೆ ಸೂರ್ಯನೇ ನೋಡಿರಲಿಲ್ಲ. ಹಂಗಿರ್ಬೇಕಾದ್ರೆ 6:30 ಶೋ ಅಂತಂದಾಗ ಒಂದು 4 ಗಂಟೆಗೆ ಹೇಳ್ಬೇಕಾಗತ್ತೆ, ಥಿಯೇಟರ್ಗೆ ಬಂದು ಅಷ್ಟೊಂದೆಲ್ಲ ಜಾತ್ರೆ ತರ ಸೆಲೆಬ್ರೇಟ್ ಮಾಡ್ತಾರೆ ಸರ್. ಸೊ ಆ ಫ್ಯಾನ್ಸ್ಗೆ ನಾಳೆ ದಿನ ಒಂದು ಹಬ್ಬ ಹೌದು ಸರ್. ಸೊ ಇದನ್ನ ನೀವ್ ಹೆಂಗ್ ನೋಡ್ತೀರಾ ಸರ್? ಅಂದ್ರೆ ಮನೇಲಿ ಕುತ್ಕೊಂಡು ಈ ಸೆಲೆಬ್ರೇಷನ್ಸ್ ಎಲ್ಲ ಆದಾಗ ಸೊ ನಿಮ್ಗೆ ಯಾವ ರೀತಿ ಫೀಲ್ ಆಗುತ್ತೆ ಸರ್?
ರೂಪೇಶ್, ಐ ಕಾಂಟ್ ಎಕ್ಸ್ಪ್ರೆಸ್ ಆಲ್ ದಿಸ್ ಬಿಕಾಸ್ ನಾನು ನಿಮಗೆ ಲಾಂಗ್ ಬ್ಯಾಕ್ ಹೇಳಿದ್ದೀನಿ. ಹೇಳಿದ ತಕ್ಷಣ ಅದೇನೋ ಮಾಡೆಸ್ಟ್ ಅಂತ ಅನಿಸ್ಬೋದು. ದೀಸ್ ಆರ್ ಆಲ್ ಬ್ಲೆಸ್ಸಿಂಗ್ ಸರ್. ಅದನ್ನ ನಾವು ಆ ಪ್ರಸಾದನ ಸ್ವೀಕರಿಸಬಹುದೇ ಹೊರತು ಆ ಪ್ರಸಾದ ನಂದು ಎಲ್ಲಾ ದೊಡ್ಡದು ಅಂತ ಹೇಳಕ್ ಆಗೋದಿಲ್ಲ. ವೆರಿ ಫ್ಯೂ ಆಕ್ಟರ್ಸ್ ಆ ತರ ಬ್ಲೆಸ್ಡ್ ಆಗ್ತಾರೆ. ಅದರಲ್ಲಿ ನಾನು ಒಬ್ಬ ಅಂತ ನಾನು ಯಾವತ್ತು ಮೇಕಪ್ ಹಾಕ್ದಾಗ ಅನ್ಕೊಂಡೇ ಇರಲಿಲ್ಲ ದಟ್ ನಮ್ದು ಯಾವತ್ತು ಒಂದ್ ದಿವಸ 6 ಗಂಟೆಗೆ ಶೋ ಸ್ಟಾರ್ಟ್ ಆಗುತ್ತೆ, ಅದನ್ನು ಈ ಮಟ್ಟದಲ್ಲಿ ಜನ ಬಂದು ನೋಡ್ತಾರೆ. ಐ ಆಮ್ ನಾಟ್ ಬೀಯಿಂಗ್ ಮಾಡೆಸ್ಟ್ ಓವರ್ ಹಿಯರ್ ವಿತ್ ಮೈ ಲೈನ್ಸ್, ಐ ಆಮ್ ಬೀಯಿಂಗ್ ಆನೆಸ್ಟ್. ಸೊ ಇದನ್ನೆಲ್ಲ ನೋಡಿದಾಗ ಐ ಜಸ್ಟ್ ಸಿಟ್ ಬ್ಯಾಕ್ ಅಂಡ್ ಐ ಎಂಜಾಯ್ ಅಂಡ್ ಐ ಥ್ಯಾಂಕ್ ಅಂಡ್ ಐ ಹಂಬಲ್ಡ್. ಬಟ್ ಇದೆಲ್ಲ ನಮ್ಮ ಆಸ್ತಿ, ಇದು ಶಾಶ್ವತ, ಇದೇ ದೊಡ್ಡದು ಅನ್ಕೊಂಡು ನಾನು ಕೂತ್ಕೊಳ್ಳೋಣಲ್ಲ. ಐ ಗೋ ವಿತ್ ದ ಫ್ಲೋ ಆಫ್ ಲೈಫ್. ನಾಳೆ ದಿನಗಳ ಕಾಲ 6 ಗಂಟೆಗೆ ನಮ್ದು ಬರ್ದಲೇನೆ ಇರ್ಬೋದು, ಹೋಗ್ದಲೇನೆ ಇರ್ಬೋದು, ಐ ಆಮ್ ಆಲ್ವೇಸ್ ರೆಡಿ ಫಾರ್ ಇಟ್. ಬಟ್ ಓನ್ಲಿ ಥಿಂಗ್ ಇಸ್ ಇವತ್ತು ಅದು ಬರ್ತಾ ಇದೆ, ಆಗ್ತಾ ಇದೆ ಅಂದಾಗ ಐ ಗೆಸ್ ದ ಓನ್ಲಿ ಥಿಂಗ್ ಐ ಕ್ಯಾನ್ ಸೇ ಇಸ್ ಐ ಕ್ಯಾನ್, ದಟ್ ಇಸ್ ವಾಟ್ ಮೇಕ್ಸ್ ಮೀ. ಇದೆಲ್ಲ ಆಗದ್ ನೋಡಿದಾಗ್ಲೇ ನಮಗೆ ಪ್ರತಿದಿನ ಬೆಳಗ್ಗೆ 5 ಗಂಟೆಗೆ ಎದ್ದೇಳ್ಬೇಕು, ಹೋಗ್ಬೇಕು, ಸೆಟ್ಟಿಗೆ ಹೋಗ್ಬೇಕು, ಮೇಕಪ್ ಹಾಕೊಬೇಕು, ಒದ್ದಾಡ್ಬೇಕು. ಯಾಕಂದ್ರೆ ಅಷ್ಟು ಭರವಸೆ ಇಟ್ಟಿದ್ದಾರೆ, ಬರ್ತಾರೆ, ಪ್ರೀತಿಸ್ತಾರೆ ಅಂದಾಗ ದೇರ್ಸ್ ನಥಿಂಗ್ ಮೋರ್ ದನ್ ಸರೆಂಡರಿಂಗ್ ಯೋರ್ ಸೆಲ್ಫ್ ಟು ದೀಸ್ ಲವ್. ಐ ಗೆಸ್ ದೇರ್ಸ್ ನಥಿಂಗ್ ಮೋರ್ ಐ ಕ್ಯಾನ್ ಸೇ, ನಥಿಂಗ್ ಮೋರ್ ಐ ಕ್ಯಾನ್ ಡೂ ಅದರ್ ದ್ಯಾನ್ ಜಸ್ಟ್ ಕಷ್ಟಪಟ್ಟು ಕೆಲಸ ಮಾಡಬಲ್ಲೆ, ಇರೋ ತನಕ ಮೇಕಪ್ ಹಾಕಬಲ್ಲೆ. ವಾವ್ ವಾವ್. ಅಂಡ್ ಅರ್ಚನಾ, ನಿಮ್ಗೊಂದು ಪ್ರಶ್ನೆ ಕೇಳ್ಬೇಕು ನಾನು. ನಾನು ಫ್ಯಾನ್ಸ್ ಹೇಳ್ತಾ ಇದ್ದೀನಿ, ದಯವಿಟ್ಟು ಪ್ರಶ್ನೆಗಳಿದ್ರೆ ದಯವಿಟ್ಟು ಕೇಳಿ, ನಾನು ಅದನ್ನ ಹಂಗೆ ಸುದೀಪ್ ಸರ್ ಕೇಳ್ತೀನಿ. ಅಂಡ್ ಅರ್ಚನಾ, ಸುದೀಪ್ ಈಗ ಸರ್ ಒಂದ್ ನಿಮಿಷ, ಅವ್ರು ಕೇಳಕ್ಕಿಂತ ಮುಂಚೆ ಒಬ್ಬ ಹೀರೋನ ಇಂಟ್ರೊಡ್ಯೂಸ್ ಮಾಡ್ಬೇಕು ನಾನು. ಇಲ್ಲಿ ಬಂದಿದ್ದಾರೆ, ಬನ್ರಿ, ಬೇಗ ಮುಖ ತೋರ್ಸೋಗಿ, ಈ ಕಡೆ ಬನ್ನಿ. ಹಾಯ್ ಆರ್ಟ್ ಸರ್. ಹಾಯ್ ಡೈರೆಕ್ಟರ್, ಸರ್. ಈ ಕಡೆ ಆರ್ಟ್ ಡೈರೆಕ್ಟರ್. ಸರ್ ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ ಸರ್? ನಾನು ತುಂಬಾ ಚೆನ್ನಾಗಿದ್ದೀನಿ. ಅಂಡ್ ಅರ್ಚನಾ, ರೋಶ್ನಿ ಅವರೇ, ನೀವು ಮಾತಾಡ್ಬೇಕು. ಅವ್ರ ಬಗ್ಗೆ ಲೈಕ್ ನಾವೇನ್ ಹೇಳೋದು, ಐ ಥಿಂಕ್ ಸರ್ ಎಷ್ಟೊಂದ್ ಕಡೆ ಹೇಳಿದ್ದಾರೆ. ನಾವ್ ಅನ್ಕೊಂಡಿರಲ್ಲ. ಪಾಂಡಿಚೇರಿಲಿ ಒಂದೆರಡು ಸೆಟ್ ಹಾಕಿದ್ರು ಅವರು. ನಾವ್ ಹೋಗ್ಬೇಕಾಯ್ತು. ನಂಗೆ ಆಕ್ಚುಲಿ ರಿಯಲ್ ಮಾರ್ಕೆಟ್ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ನಾನು ಕೇಳಿದ್ ಮಾರ್ಕೆಟ್ ಅಲ್ವಾ, ಎಲ್ಲಿಂದ ಹೆಂಗ್ ಪರ್ಮಿಷನ್ ಸಿಕ್ತು ಅಂದ್ರೆ, ಮಾರ್ಕೆಟ್ ಅಲ್ಲಮ್ಮ, ಇದು ಖಾಲಿ ಜಾಗದಲ್ಲಿ ವಿತ್ ಇನ್ ಲೈಕ್ 2 days ಅವ್ರು ಸೆಟ್ ಮಾಡಿದ್ರು ಜಾಗ ಅದು. ಹಿ ಈಸ್ ಒನ್ ಅಮೇಸಿಂಗ್ ಟೆಕ್ನಿಷಿಯನ್ ವಿ ಹ್ಯಾವ್ ನಮ್ ಕನ್ನಡ ಇಂಡಸ್ಟ್ರಿಲಿ. ಅದ್ಭುತವಾಗಿರೋರು. ಅಂಡ್ ಅವರು ಸರ್, ನೀವ್ ಕೊಟ್ಟಿದ್ ಕಜಾಯ ನಂಗೆ ತುಂಬಾ ಇಷ್ಟ ಆಯ್ತು ಸರ್, ಅದೊಂದು ಹೇಳ್ಬೇಕು. ಯಾವಾಗ ಕೊಟ್ರಿ? ಇದ್ರು ಸರ್, ಕಂಠೀರವ ಸ್ಟುಡಿಯೋದಲ್ಲಿ ಎಲ್ಲರಿಗೂ ಕೊಟ್ಟಿದ್ದಾರೆ. ಗಣಪತಿ ಹಬ್ಬ ಸರ್. ಹಬ್ಬದ್ದು ಏನ್ ರೋಶ್ನಿ ಇದು? ಇದೆಲ್ಲ ಗಣಪತಿ ನಂಗೆ ಹಬ್ಬದ ಗೊತ್ತಿಲ್ಲ ಕಜಾಯ ಸರ್. ಸರ್. ಅಲ್ಲಿ ಅರ್ಚನೆಗೂ ಗೊತ್ತಿಲ್ಲ ಇದೆಲ್ಲ? ಅವ್ರು ಶೂಟಿಂಗ್ ಅಲ್ಲಿ ಇರ್ಲಿಲ್ಲ ಸರ್. ಎಲ್ಲರಿಗೂ ಮ್ಯಾನೇಜರ್ ಕೊಟ್ಟಿದ್ದು. ಅರ್ಚನಾ ಅವ್ರದ್ದು ಜೋಕ್ ಗೊತ್ತಾ ನಿಮ್ಗೆ ರೂಪೇಶ್? ಇಲ್ಲ ಇಲ್ಲ ಸರ್, ದಯವಿಟ್ಟು ಹೇಳಿ ಸರ್. ಸೊ ಏನ್ ಸರ್? ಏನಂತಂದ್ರೆ, ಈ ಸಿನಿಮಾ ಆಫರ್ ಹೋಗುತ್ತೆ ಅವ್ರಿಗೆ. ಆಫರ್ ಹೋದ ತಕ್ಷಣ ಅವ್ರು ಫುಲ್ ಎಕ್ಸೈಟ್ ಆಗೋಗಿ ನಾವು ಬೇಕು ನಾನು ಹಾಗೆ ಅಂದ್ಬಿಟ್ಟು ಸಿನಿಮಾಗ್ ಬರ್ತಾರೆ. ಸಿನಿಮಾಗ್ ಬಂದು ಎಕ್ಸ್ಟ್ರಾಡರಿ ರೋಲ್ ಸೆಟ್ಟಿಂಗ್ ಬರ್ತಾರೆ. ಸೆಟ್ಟಿಂಗ್ ಬಂದು ಅವ್ರು ಯಾಕೆ ಸರ್ ವೀಕೆಂಡ್ ಸ್ಟಾರ್ಟ್ ಆಯ್ತಲ್ಲ ಶೂಟಿಂಗ್, ನೋಡಿ ನೀವು ಹೋಗ್ಬಿಟ್ಟು ಅಲ್ಲಿಂದ ಕುತ್ಕೊಂಡು ಒಂದೊಂದು ಇನ್ಫಾರ್ಮ್ ಮಾಡ್ಬೇಕು ನಾನು ಅಷ್ಟೇ. ಅವ್ರು ಅಲ್ಲಿಂದ ಎಕ್ಸಿಟ್ ಆದ್ರೆ ಸಪರೇಟ್ ಆಗಿ ನಾವೆಲ್ಲ ಅರ್ಚನವರೇ ಒಂದೇ ದಿನದಲ್ಲಿ ಶೂಟಿಂಗ್ ಮುಗಿಸ್ಬಿಟ್ರು ನಂದು ಆ ಪೋರ್ಷನ್. ನಾನ್ ಫುಲ್ ಬಟ್ ಅರ್ಚನಾ ಅವರೇ, ಒಂದು ದಿನ ಆದ್ರೂ ಇದ್ರಲ್ವಾ, ನಮಗ್ 1 ನಿಮಿಷ ಸಿಕ್ಕಿದ್ರೆ ಸಾಕು ಒಂದಿನ ಅಂತ ಅಲ್ಲ, ಹೇಳಿದ್ರು. ಜಾಸ್ತಿನೇ ಇದ್ದೆ. ಜಾಸ್ತಿ ಖುಷಿ ಇಲ್ಲ ಆಕ್ಚುಲಿ. ಜಾಸ್ತಿ ಕೊಡಿ, ಒಂದಿನ ಕೊಡ್ತಾ ಇದ್ದೀವಿ. All the people very long. ಸರ್ ವಿ ಕಾಂಟ್ ಹಿಯರ್. ಸರ್, ಸ್ವಲ್ಪ ಕೇಳ್ತಿಲ್ಲ, ಸ್ವಲ್ಪ ನೆಟ್ವರ್ಕ್ ಅಯ್ಯೋ ಸರ್, ಏನೋ ನನ್ ಬಗ್ಗೆ ಒಳ್ಳೇದ್ ಹೇಳ್ತಾ ಇದ್ದೀರಾ, ನಂಗೆ ಏನು ಕೇಳಿಸ್ತಾ ಇಲ್ಲ. ಕೇಳ್ತಾ ಈಗ? ಈಗ ಕೇಳಿಸ್ತಿದೆ ಸರ್. ಇವಾಗ ಕೇಳಿಸ್ತಾ ಇದೆ ಸರ್. ತಿರ್ಗಾ ಇಲ್ಲ, ಅದೇ ನಾನು ಸೆಟ್ ಹೋಗ್ತಾ ಇದ್ದೆ. ಕೇಳಿಸ್ತಾ ಇದೆ ಈಗ? ಈಗ ಕೇಳಿಸ್ತಿದೆ ಸರ್. ಅದೇ ನೀವು ಒಳ್ಳೇದ್ ಅಟ್ಮಾಸ್ಫಿಯರ್ ಹೇಳೋದು ಮಾತ್ರ ಹೇಗಿತ್ತು? ಕೇಳಿಸ್ತಾ ಇಲ್ಲ. ಅಟ್ಮಾಸ್ಫಿಯರ್ ಹೇಗಿತ್ತು ಅಂತಂದ್ರೆ, ಇಟ್ ವಾಸ್ ಯಾರಿಗೂ ವಾಪಸ್ಸು ಮೀಟಿಂಗ್ ಹೋಗ್ಬೇಕು ಇಲ್ಲ, ಸ್ವಲ್ಪ ಬಹಳ ಲಕ್ಕಿಲಿ ಆಕ್ಚುಲಿ ಎಲ್ಲ ಲೊಕೇಶನ್ ನನಗೆ ತೋರಿಸ್ದೆ. ಇಷ್ಟು ವರ್ಷ ಇದರಿಂದ ಅನ್ಕೊಂಡೆ ಲೊಕೇಶನ್ ನನಗೆ ಹೋಗಿಸ್ಬೇಕು. ಒಂದೊಂದು ಲೊಕೇಶನ್ ಆಯ್ಕೆ ಮಾಡಿದ್ರು. ನಾರ್ಮಲ್ ಆಗಿ ವೆರಿ ನ್ಯೂ ಲೊಕೇಶನ್ಸ್. ನಾನು ತೂತುಕುಡಿ ನೋಡಿ, ಪಾಂಡಿಚೇರಿ ಅದೆಲ್ಲ ನೋಡಿ.
ವಂಡರ್ಫುಲ್ ಆಕ್ಚುಲಿ ಆಲ್ ದ ಸೆಟ್ಸ್ ಅಂಡ್ ಆಫ್ ಕೋರ್ಸ್ ಇನ್ನೊಂದಿಷ್ಟು ಅಲಂಕಾರ ಮಾಡಿ ಅದ್ಭುತವಾಗಿ ಮಾಡಿರ್ತಾರೆ. ಎಸ್ ಸರ್, ಈಗ ಒಂದು ಪ್ರಶ್ನೆ ಏನು ಅಂತಂದ್ರೆ, ಈಗ ನಿಮ್ಮ ಸ್ಪರ್ಶ ರಿಲೀಸ್ ಆದಾಗ, ಅಂದ್ರೆ ನಾಳೆ ದಿನ ಸ್ಪರ್ಶ ರಿಲೀಸ್ ಅಂತ ಇದೆ ಅಂತ ಅನ್ಕೊಳ್ಳಿ. ಸೊ ಇವಾಗ ನಾಳೆ ಮಾರ್ಕ್ ರಿಲೀಸ್ ಇದೆ, ಆ ದಿನಕ್ಕೂ ಈ ದಿನಕ್ಕೂ ಯಾವ ಡಿಫ್ರೆನ್ಸ್ ಅನ್ನು ನೋಡ್ತೀರಾ ಸರ್ ನೀವು? ವಿಪರೀತ ಎಲ್ಲಾ ರೀತಿಯಲ್ಲಿ. ಅವತ್ತಿಗೆ ಅವತ್ತಿಗಿದ್ದಂತ ಒಂದು ಕ್ಯೂರಿಯಾಸಿಟಿ ಈ ಒಂದು ಬೇರೆನಲ್ಲ, ಫೀಲೇ ಬೇರೆ. ಅದು ನಿಮಗೆ ಅನುಭವ ಆಗಿರುತ್ತೆ. ಈಗ ನೀವು ರಿಲೀಸ್ ಮಾಡ್ಬೇಕಾದ್ರೆ ಪ್ರತಿಯೊಂದು ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆ ಮಾಡ್ತಾ ಇರ್ತೀರಿ, ಪ್ರತಿಯೊಬ್ಬರನ್ನು ಕೇಳ್ಕೊತಾ ಇರ್ತೀರಿ, ಪ್ರತಿಯೊಂದು ಮಾಡ್ತಾ ಇರ್ತೀರಿ. ಹೇಗಪ್ಪ ಅಂದ್ರೆ ಭಾಗ ಆಗ್ತಿದ್ರೆ ಬರೀ ಸಕ್ಸಸ್ ಫಿಗರ್ ಬರಲ್ಲ, ಭಾಗ ಆಗ್ತಿದ್ರೆ ಮನೆ ಸಿನಿಮಾ ಇನ್ಮೇಲೆ ಇಲ್ಲ ನಿಮ್ಗೆ ಭಾಗಕ್ಕೆ ಅನ್ನೋದು ಆ ಭಾಗದಲ್ಲಿ ಇಟ್ಟಿರ್ತೀನಿ. ಐ ಗೆಸ್ ವೆರಿ ಡಿಫ್ರೆಂಟ್. ಇವತ್ತಿಗೆ ನಾನು ಹೇಳಿದಂಗೆ ಸಿನಿಮಾ ನಿಮ್ಮನ್ನು ಒಪ್ಕೊಂಡಾದ್ಮೇಲೆ ಟುಡೇ ಕಮ್ಸ್, ಇವಾಗ ನಾನು ಹೇಳಿದ್ನಲ್ಲ ನಿಮಗೆ, ಇವಾಗ ಕತೆ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಆ ಕತೆ ಒಪ್ಪಿಗೆ ಆಗುತ್ತೆ ಇಲ್ವೋ ಅದು ನೋಡೋದಕ್ಕೆ ಅಷ್ಟೇ ನಮಗೆ ಒಂದು ಕುತೂಹಲ ಆಗ್ತಿರೋ ಹೊರತು ಇದು ಸಕ್ಸಸ್ ಆಗಲ್ವಾ? ಐ ಡೋಂಟ್ ಥಿಂಕ್ ದಟ್ ಮ್ಯಾಟರ್ಸ್ ಮೀ ಪರ್ಸನಲಿ ರೈಟ್ ನೌ. ವಿ ಆಲ್ ಡಿಸೈಡೆಡ್ ಟು ಟೆಲ್ ಅ ಸ್ಟೋರಿ. ಐ ಹೋಪ್ ಇಟ್ ವರ್ಕ್ಸ್. ಎಸ್. ಸೊ ರೋಶ್ನಿ ಅವರೇ, ಸ್ವಲ್ಪ ಇಲ್ಲಿ ಏನ್ ಕೇಳ್ತಿದ್ದಾರೆ ಅಂತ ಪ್ರಶ್ನೆ ಕೇಳ್ತಾರೆ, ನಾನು ಕೆಲವ್ರನ್ನೆಲ್ಲ ಆಡ್ ಮಾಡ್ಬೇಕು. ಇವಾಗ ತಕ್ಕಂತ ಆಡ್ ಮಾಡ್ತೀನಿ. ಸೊ ಸರ್ಗೆ ನೀವು ಪ್ರಶ್ನೆಗಳು ಏನ್ ಬರ್ತಾ ಇದೆ ಅದನ್ನೆಲ್ಲ ಕೇಳ್ತಾರೆ, ಆಯ್ತಾ? ನನಗೆ ಪ್ರಶ್ನೆಗಳು ಕಾಣಿಸ್ತಿಲ್ಲ ಇಲ್ಲಿ, ಬಟ್ ಐ ಥಿಂಕ್ ಐ ಹ್ಯಾವ್ ಒನ್ ಕ್ವೆಶನ್ ಸರ್ ಫಾರ್ ಯು. ಫಾರ್ ಆರ್ಟಿಸ್ಟ್ ಲೈಕ್ ಮೀ, Archana, Navella, who are here and who wants to do more work, what is that one advice you would like to give? ಏನಂದ್ರೆ ಡೂ ವರ್ಕ್. ನಂತರ ಆರ್ಟಿಸ್ಟ್ ನಾನು, ಅರ್ಚನಾ, all the other artists that we have worked, and people like me who would want to work more and be in this journey, what is that one advice you would give us, sir? ವರ್ಕ್. ಅಷ್ಟೇ. ವರ್ಕ್. ಒಂದು ಕ್ಯಾಲೆಂಡರ್ ಹಾಕೊಳ್ಳಿ. ಕ್ಯಾಲೆಂಡರ್ ಹಾಕೊಂಡ್ಬಿಟ್ಟು 365 ದಿನ 250 ದಿನ ನಾನು ಮಾಡೇ ಮಾಡ್ತೀನಿ. 365 days ಅಲ್ಲಿ ಮೊದಲನೇ ವರ್ಷ ಏನಾಗುತ್ತೋ ಗೊತ್ತಿಲ್ಲ. ಸಿಕ್ಕಿದ ರೇಟಿಂಗ್ ಏನೋ ಆಗುತ್ತೆ, ಇನ್ನೊಂದೇನೋ ಒಂದು 2 ಸಿನಿಮಾ ಅಂತ ತಗೊಂಡು ನೀವು ಹಾಗೆ ಡೇಸ್ ಕೆಲಸ ಮಾಡಿ. ಸೊ ದ ನಂಬರ್ ಆಫ್ ಡೇಸ್ ಯು ವೇಸ್ಟೆಡ್ ಇನ್ ಅ ಇಯರ್ ಇಸ್ ವೆರಿ ಹ್ಯೂಜ್. ಡೋಂಟ್ ಡೂ ದಟ್. 250 days. ನಾನು ಈ ಆಕ್ಚುಲಿ ಒಂದು ಅಡ್ವೈಸ್ ನಾನು ಕುತ್ಕೊಂಡಾಗ ವಿಕ್ರಾಂತ್ has taken it so seriously in Chennai. ಅವ್ರು ಎಷ್ಟು ಸೀರಿಯಸ್ ಆಗ್ಲಿ ಇನ್ನೊಂದಾಗ್ಲಿ ಯಾವ ರೀತಿ ಒಪ್ಕೊಂಡು ಹೋಗಿದ್ದಾರೆ ಅಂದ್ರೆ ಎವ್ರಿ ಡೇ ಈಸ್ ವರ್ಕಿಂಗ್ ನೌ. ಪ್ರತಿ ದಿನ ಈ ಮೇಕ್ಸ್ ಎ ಕಾಲ್ ಈ ವರ್ಷ 260 ದಿನ ನಾನು ಮಾಡ್ತಾ ಇದ್ದೀನಿ. At the year end, just check the revenue, the reach, and every satisfaction of cinema or any kind of work, art. Thanks, sir. Thank you. Yes. ನಾನು ಆಡ್ ಮಾಡಿ ಟ್ರೈ ಮಾಡ್ತಾ ಇದ್ದೀನಿ, ಬಟ್ ಟೆಕ್ನಿಕಲಿ ಆಡ್ ಆಗ್ತಾ ಇಲ್ಲ ಸರ್. ಐ ಆಮ್ ರಿಯಲಿ ಸಾರಿ. ಯಾರು? ಸೊ ಪ್ರತಾಪ್ ಅವ್ರನ್ನ, ಅದೇ ರೀತಿ ಪ್ರತಾಪ್ ಯಾವಾಗ್ಲೂ ಲೇಟೇ ಬಿಡಿ, ಬರೋದು ಲೇಟು, ಜಾಯ್ನ್ ಆಗೋದು ಲೇಟು. ಓಕೆ, ಐ ಆಮ್ ಟ್ರೈಯಿಂಗ್. ಸೊ ಗೊತ್ತಿಲ್ಲ ಸರ್. ಈಗ ನಂದೊಂದು ಪರ್ಸನಲ್ ಪ್ರಶ್ನೆ ಸರ್. ಅಂದ್ರೆ ಇಲ್ಲಿ ನಾನು ಕಾಯ್ತಾ ಇದ್ದೀನಿ, ಕೆಲವರೆಲ್ಲ ಫ್ಯಾನ್ಸ್ ತುಂಬಾ ಕ್ವಶನ್ಸ್ ಗಳು ಬರ್ತಾ ಇದೆ ನನಗೆ. ಐ ಆಮ್ ನಾಟ್ ಏಬಲ್ ಟು ರೀಡ್ ಇಟ್. ಐ ಡೋಂಟ್ ನೋ ಹೌ ಟು ರೀಡ್ ಇಟ್ ಆಲ್ಸೋ. ಎನಿವೆ ಸರ್, ಇಲ್ಲಿ ಯಾರೋ ಅರ್ಚನಾ ಜೊತೆ ವರ್ಕ್ ಮಾಡಿ ಏನ್ ಅನ್ಸ್ತಾ ಇದೆ ಅಂತ ಕೇಳ್ತಾ ಇರ್ತಾರೆ. ಯಾರೋ ಕೇಳಿದ್ದ, ನೀವೇ ಕೇಳಿದ್ದ? ಸತ್ಯ ಹೇಳಿ. ಈಗ ನೋಡ್ದೆ ಹೊಟ್ಟೋಯ್ತು ಮೇಲೆ. ಅವರಿಗೆ ಒಂದು ನಿಕ್ ನೇಮ್ ಇದೆ ನಮ್ ಸೆಟ್ ಅಲ್ಲಿ, ಯಾರೋ ಅಂತ. ಅವರೇ ಕೇಳ್ತಾ ಇರೋದು, ಯಾರೋ ಅವರೇ ಕೇಳೋದು. ಅರ್ಚನಾ ಒಟ್ಟಿಗೆ ವರ್ಕ್ ಮಾಡಿ ತುಂಬಾ ಖುಷಿ ಆಯ್ತು ಸರ್. ಸಿಕ್ಕಾಬಿಟ್ಟೆ ಕಲ್ತೆ. ಎಷ್ಟು ಕಲ್ತಿದ್ದೀನಿ ಅಂದ್ರೆ ನನಗೆ ನನ್ನ ಇಷ್ಟು ವರ್ಷದ ಅನುಭವದಲ್ಲಿ ಕಲಿದಕ್ಕಾಗದಿರೋದೆಲ್ಲ ಕಲ್ತಿದ್ದೀನಿ. ತುಂಬಾ ಒಳ್ಳೆ ಟೀಚರ್ ಅವರು. ಸೆಟ್ ಅಲ್ಲಿ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ. ಅಂಡ್ ಅವ್ರಿಗೆ ಗೊತ್ತಿಲ್ಲದಿರೋದೆಲ್ಲ ಹೇಳ್ಕೊಡ್ತಾರೆ ಸರ್. ಅದೊಂದು ಒಳ್ಳೆ ವಿಚಾರ. ಓಕೆ, ಇಲ್ಲಿ ಕೆಲವು ಪ್ರಶ್ನೆ ನೋಡಿ. ಎಸ್, ಪ್ರಶ್ನೆ ಸರ್, ಕುಂದಾಪುರಕ್ಕೆ ಏನಾದ್ರೂ ಬರೋ ಚಾನ್ಸಸ್ ಇದೆಯಾ ಸರ್ ಅಂತ ಕೇಳ್ತಾ ಇದಾರೆ. ಖಂಡಿತ ಇದೆ, ನಮ್ದೇ ಊರಲ್ವಾ, ನಮ್ಮ ಊರೇ. ಖಂಡಿತ ಬರ್ತೀವಿ. ಬಂದಿದ್ದೀನಿ ಕೂಡ, ಒಂದು ಮದ್ವೆಗೆ ಬಂದಿದ್ದೀನಿ. ಐ ಥಿಂಕ್ ಐ ವಿಲ್ ಕಮ್ ಫಾರ್ ಸಮ್ ಫಂಕ್ಷನ್ ದೇರ್. ಐ ವಿಲ್ ಕಮ್.
ಈ ಸಲ ಒಂದು ಚೆನ್ನಾಗಾಗ್ಲಿ ಸಿನಿಮಾ, ಎಲ್ಲ ಕಡೆ ಎಕ್ಸಿಟ್ ಆಗೋ ಪ್ರಯತ್ನ ಪಡೋಣ. ಎಸ್, ಒಬ್ರು ಒಂದು ಒಳ್ಳೆ ಕ್ವೆಶನ್ ಕೇಳಿದ್ದಾರೆ ಸರ್, ಮಾರ್ಕ್ ಅಂಡ್ ಮ್ಯಾಕ್ಸ್ ಗೆ ಏನಾದ್ರೂ ಲಿಂಕ್ ಇರುತ್ತಾ ಈ ಸಿನಿಮಾದಲ್ಲಿ ಅಂತ. ನಮ್ಮ ಮ್ಯಾಕ್ಸಿಗೂ ಮಾರ್ಕಿಗೆ ಇರೋ ಲಿಂಕ್ ನಮ್ಮ ವೀಕ್ಷಕರು, ಅದೇ ಲಿಂಕ್, ಇನ್ ಯಾವ ಲಿಂಕು ಇಲ್ಲ. ದ ಓನ್ಲಿ ಬ್ರಿಡ್ಜ್ ವಿ ಹ್ಯಾವ್ ಇಸ್ ದ ಸೇಮ್ ಆಡಿಯನ್ಸಸ್. ಓಕೆ, ಎಸ್, ಬೇಗ 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 ಪ್ರಶ್ನೆ ಕೇಳಿ, ಇನ್ನು ಕೆಲವೇ ನಿಮಿಷಗಳು ಮಾತ್ರ ಸುದೀಪ್ ಸರ್ ಇರೋವಂಥದ್ದು. ಸುದೀಪ್ ಸರ್, ನಿಮ್ಮ ನೆಕ್ಸ್ಟ್ ಮೂವಿ ಯಾವುದು? ಅದು ನಮ್ಗೆಲ್ರಿಗೂ ಗೊತ್ತಿದೆ, BRB ಅಂತ. ಸೊ ಇದೆಲ್ಲ ಪ್ರಶ್ನೆ ನಾನು ಆಲ್ರೆಡಿ ಕೇಳಿದೀನಿ, ಯಾವ ಥಿಯೇಟರ್ಗೆ ಬರ್ತೀರಾ ಅದು ಇದೆಲ್ಲ. ಎಸ್, ಏನಾದ್ರೂ ವ್ಯಾಲಿಡ್ ಆಗಿರುವಂತ ಪ್ರಶ್ನೆ ಇದ್ರೆ ಬೇಗ ಕೇಳಿ. ಯಾರೊಬ್ರು ಓದ್ಬಿಟ್ಟೆ ಒಂದು ಕ್ವಶನ್, ವೆನ್ ಆರ್ ಯು ಗೆಟಿಂಗ್ ಎ ನ್ಯೂ ಹೇರ್ ಸ್ಟೈಲ್ ಡನ್ ಅಂತ ಯಾರೋ ಕಳ್ಸಿದಾರೆ. ಐ ಆಮ್ ಗ್ರೋಯಿಂಗ್ ಸರ್, ಐ ಆಮ್ ಗ್ರೋಯಿಂಗ್. ನಾವು ಕರ್ಲ್ ಸ್ವಲ್ಪ ಹೋಗ್ತಾ ಇದೆ, ಅದಕ್ಕೆ ಇದು ಹೇರ್ ಸ್ಟೈಲ್ ಇಲ್ಲ, ಅದಕ್ಕೆ ಯಾವಲ್ಲ ಅದಕ್ಕೆ ಕಟ್ಕೊಂಡಿರ್ತೀನಿ. ಆದಷ್ಟು ಬೇಗ ಐ ಥಿಂಕ್ ಲೆಟ್ ಇಟ್ ಗ್ರೋ ಲಿಟಲ್ ಮೋರ್ ಅಂಡ್ ದೆನ್ ಐ ವಿಲ್ ಗೆಟ್ ಎ ನ್ಯೂ ಹೇರ್ ಸ್ಟೈಲ್ ಡನ್. ಸರ್, ಇವಾಗ ಅರ್ಚನಾ ಅವ್ರ ಬಗ್ಗೆ ಸೀರಿಯಸ್ ಒಬ್ರು ಕೇಳಿದಾರೆ, ಅದನ್ನ ಓದ್ತೀನಿ ಸರ್. ಅರ್ಚನಾ ಅವರು ನಿಜವಾಗ್ಲೂ ತರ್ಲೇನಾ ಅಂತ ನಿಮ್ಮ ಹತ್ರ ಕೇಳ್ತಿದ್ದಾರೆ. ಅರ್ಚನಾ ಅವರು ನಿಜವಾಗ್ಲೂ ತರ್ಲೇನಾ ಸೆಟ್ ಅಲ್ಲಿ ಅಂತ. ಇನ್ನೊಬ್ರು ಯಾರೋ ಮಾಡಿದ್ದಾರೆ, ನೋಟಿಸ್ ಮೀ ಅಂತ ಕಳ್ಸಿದ್ದಾರೆ. ಐ ನೋಟಿಸ್ ಯು ಸರ್, ಲವ್ ಯು ಟು. ಎಸ್, ಏನ್ ಅರ್ಚನಾ ಅವರು ನಿಜವಾಗ್ಲೂ ತರ್ಲೆ ಆಗಿದ್ರ ಸೆಟ್ ಅಲ್ಲಿ ಅಂತ. ಫಸ್ಟ್ 2-3 ದಿನ ಸೆಟ್ಟಿಗೆ ಬರ್ಬೇಕಾದ್ರೆ ಒಂಥರ ಚಳಿ ಜ್ವರದೊಟ್ಟಿಗೆ ಬಂದ್ರು, ಭಯ, ಹೌದು. ಡೈಲಾಗ್ ಮರ್ತೋಗ್ತಾ ಇದ್ರು ಶಾರ್ಟ್ ಅಲ್ಲಿ. ಅವಾಗ ಹೇಳೋರು, ಅಯ್ಯಯ್ಯೋ ಸರ್ ಡೈಲಾಗ್ ಮರ್ತೋಯ್ತು ಅಂತೆಲ್ಲ ಹೇಳೋರು. ಸೊ ಇದೆಲ್ಲ ನಡೀತಾ ಇತ್ತು. ಬಟ್ ಶಿ ಇಸ್ ಫನ್, ಶಿ ಇಸ್ ಗಾಟ್ ಅ ವೆರಿ ಫನಿ ಸೈಡ್ ಟು ಹರ್, ವೆರಿ ವಿಟಿ. ಟೈಮಿಂಗ್ ತುಂಬಾ ಚೆನ್ನಾಗಿದೆ, ಕಾಮಿಡಿ ಇನ್ ಪರ್ಸನ್, ಇನ್ ರಿಯಲ್ ಲೈಫ್. ಅದೊಂದಿದೆ ಅವ್ರ ಹತ್ರ, ಒಂದು ಒಳ್ಳೆ ಟೈಮಿಂಗ್. ಫೈನಲಿ ಪ್ರತಾಪ್ ಅವರು ಜಾಯ್ನ್ ಆಗಿದ್ದಾರೆ. ಹಲೋ ಸರ್. ಅಲ್ಲ ಪ್ರತಾಪ್, ನೀವು ಜಾಯ್ನ್ ಆಗ್ಬೇಕಾದ್ರೆ ಒಂದು ವಿಕೆಟ್ ಉದುರ್ಸೆ ಮೇಲ್ ಬರೋದು. ಅಲ್ಲಿ ನೋಡಿ, ಈ ಕಡೆ ಅವ್ರ ಪಾಪ ರೋಶ್ನಿ ಅವ್ರನ್ನ ಸೈಡಿಗೆ ಕರ್ಸ್ ಬಂದ್ಬಿಟ್ಟಿದ್ದೀರಾ ನೀವು. ಅಂಡ್ ಪ್ರತಾಪ್, ನಿಮ್ಗೆ ಏನಾದ್ರು ಕೇಳಬೇಕು ಅಂತ ಇದ್ರೆ ಕೇಳಿ ಸರ್ಗೆ. ನನ್ಗೆ ಏನ್ ಕೇಳ್ಬೇಕು ಗೊತ್ತಾಗ್ತಿಲ್ಲ. ಒಂದು ಹಾರ್ಟ್ ಬೀಟ್ ನನ್ಗೆ ಆಲ್ರೆಡಿ ನಾಳೆ ಬೆಳಗ್ಗೆ 6 ಗಂಟೆಗೆ ವೇಟ್ ಮಾಡ್ತಾ ಇದೀನಿ ಸಿನಿಮಾ ನೋಡೋದಕ್ಕೆ. ಐ ಆಮ್ ಸೋ ಎಕ್ಸೈಟೆಡ್ ಟು ವಾಚ್ ದ ಮೂವಿ. ಫಸ್ಟ್ ಟೈಮು ಇವ್ರ ಕರೆಕ್ಟ್ ಟೈಮು ಡೇಟ್ ಹೇಳಿರೋದು. ಯಾವಾಗ್ಲೂ ಒಂದು ಉಲ್ಟಾ ಗೂಗ್ಲಿ ಹೊಡೆದ್ಬಿಟ್ಟು ಹೆಂಗೆ ಜೋಕು ಅಂತಾರೆ. ಪ್ರತಾಪ್, ಇವಾಗ ನಿಮ್ಗೊಂದು ಪ್ರಶ್ನೆ. ಇವಾಗ ಕ್ರಿಕೆಟ್ ಅಲ್ಲಿ ಸುದೀಪ್ ಸರ್ನ ಹತ್ತಿರದಿಂದ ನೋಡಿರ್ತೀರಾ, ಇವಾಗ ಸಿನಿಮಾದಲ್ಲಿ ಹತ್ತಿರದಿಂದ ನೋಡಿದೀರಾ ಸೆಟ್ ಅಲ್ಲಿ. ಯಾವ್ದು ಇಷ್ಟ, ಯಾವ್ದು ಕಷ್ಟ, ಯಾವ್ದು ಹೇಗೆ? ಕ್ರಿಕೆಟ್ ಸಿನಿಮಾ ನನಗೆ ಆಕ್ಚುಲಿ ಸಿನಿಮಾಲ್ ತುಂಬಾ ಇಷ್ಟ ಆದ್ರು. ಕ್ರಿಕೆಟ್ ಆಡ್ಬೇಕಾದ್ರೆ ಸುದೀಪ್ ಸರ್ ಈಸ್ ಟೋಟಲಿ ಡಿಫ್ರೆಂಟ್. ಅಂದ್ರೆ ತುಂಬಾ ಅಗ್ರೆಸಿವ್ ಆಗ್ತಾರೆ, ಸಿ ಫಾರ್ ಗುಡ್. ಆಕ್ಚುಲಿ ನಾನು ಅವ್ರನ್ನ ಏನ್ ಫಸ್ಟ್ ಸೀಸನ್ ಅಲ್ಲಿ ನೋಡಿದೆ, ಇವಾಗ ತುಂಬಾನೇ ಚೇಂಜ್ ಆಗಿದ್ದಾರೆ ಇನ್ ಟರ್ಮ್ಸ್ ಆಫ್ ತುಂಬಾ ಕಾಮ್ ಆಗಿದ್ದಾರೆ. ಇಸ್ ವೆರಿ ಕಾಮ್ ಅಂತಲ್ಲ, ಕಾಮ್ ಅನ್ನಲ್ಲ ಅದಕ್ಕೆ. ಯು ನೋ ಯು ಹ್ಯಾವ್ ದಿಸ್ ವೆರಿ ಗಿವ್ ಅಪ್ ಆಟಿಟ್ಯೂಡ್. ಇಲ್ಲ ಈಗ ಕೆಲವರಿಗೆ ಬುದ್ಧಿ ಹೇಳಿ 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 ರೂಪೇಶ್ ಫೈನಲ್ ಆಗಿ ಏನಾಗುತ್ತೆ ಹೇಳಿ, ಅವ್ರನ್ನ ಒಪ್ಕೊಂಡ್ಬಿಡ್ತೀವಿ. ಪ್ರತಾಪ್ ಕ್ಯಾಚ್ ಬಿಟ್ರು. ಪ್ರತಾಪ್ ಈಗ 5 ರನ್ ಹೊಡೆದ್ರೆ ನಾವು ಸೆಮಿಫೈನಲ್ಸ್ಗೆ ಹೋಗ್ತೀವಿ, ಹೊಡೆಯಕ್ಕಾಗ್ಲಿಲ್ಲ. ಆಗ್ದಿರ್ಲಿಲ್ಲ, ರೂಮಲ್ಲಿ ಹಾಕೊಂಡು ಜಡಿತಾ ಇದ್ವಿ, ಅನ್ಬಿಟ್ಟು. ಇವಾಗ ಏನು ಮಾಡಕ್ಕಾಗಲ್ಲ ಸರ್, ಒಪ್ಕೊಂಡ್ಬಿಟ್ಟಿದ್ವಿ ಪ್ರತಾಪ್ನ. ಸೊ ಇವಾಗ ಅದಕ್ಕೆ ಕಾಮ್ ಆಗಿರೋದು. ಅದಕ್ಕೆ ಪ್ರತಾಪ್ ಸುಮ್ನೆ ಇರೋದು. ನಾನ್ ಎಲ್ಲರ ಜನ ಮಾತಾಡ್ತೀನಿ, ಸೈಲೆಂಟ್ ಅಲ್ವಾ ನಾನು. ಅಲ್ಲ, ಫಸ್ಟ್ ಡೇ ನಾನ್ ಏನಕ್ಕೆ ಡೈಲಾಗ್ ತೊದ್ಲಿದ್ದು ಹೇಳ್ತೀನಿ. ಒಂದು ಟ್ರಾಲಿ ಶಾಟ್ ಹಿಂಗೆ ತಿರ್ಸ್ಕೊಂಡ್ ನಂದೇ ಲಾಸ್ಟ್ ಡೈಲಾಗು. ಎಲ್ಲಾರು ಪಾಪ ಡೈಲಾಗ್ ಹೇಳಿದಾರೆ. ನನ್ಗೆ ಸಡನ್ ಆಗಿ ಝೋನ್ ಔಟ್ ಆಗ್ಬಿಟ್ಟೆ. ಅಯ್ಯೋ, ಸುದೀಪ್ ಸರ್ ಜೊತೆ ಫೈನಲಿ ನಾನು ಆಕ್ಟ್ ಮಾಡ್ತಾ ಇದೀನಿ, ಅಯ್ಯೋ ಅಂತೆಲ್ಲ ವರ್ಷ ಕ್ಯಾಮ್ರಾ ನನ್ ಮೇಲೆ ಬಂದ್ಬಿಡ್ತು. ಅವಾಗ ತೊದ್ಲಿದ್ದು ನಾನು. ಆಕ್ಚುಲಿ ಇಲ್ಲ, ನಮ್ದು ಫಸ್ಟ್ ಡೇ ವಾಸ್ ವೆರಿ ಆಸಮ್ ರೂಪೇಶ್. ಅಷ್ಟೇ, ಅದಾದ್ಮೇಲೆ ನಾನು ತುಂಬಾ ಒಳ್ಳೆ ನಟಿಯಾಗಿ ಮಾಡಿದೀನಿ ಎಲ್ಲ ಕೆಲಸ. ಆಕ್ಚುಲಿ ಫಸ್ಟ್ ಡೇ ಶೂಟ್ ಅಲ್ಲಿ ಏನಾಯ್ತು, ಸೊ ಬಂದು ಸುದೀಪ್ ಸರ್ಗೆ ರಿಪೋರ್ಟ್ ಮಾಡೋ ಸೀನ್ ಇತ್ತು. ಸೊ ಆಗ ಎಲ್ಲಾರು ಲೈಟ್ ಆಗಿ ನರ್ವಸ್ ಆಗಿದ್ರಿ. ಫಸ್ಟ್ ಟೈಮ್ ನಾನು ಸುದೀಪ್ ಸರ್ ಜೊತೆ ಸ್ಕ್ರೀನ್ ಸ್ಪೇಸ್ ಶೇರ್ ಮಾಡ್ತಾ ಇದ್ದೀನಿ. ಸೊ ಆಬ್ವಿಯಸ್ಲಿ ಒಂದು ನರ್ವಸ್ನೆಸ್ ಇರುತ್ತೆ. ಸೊ ಅವರು ನಮ್ಮನ್ನೆಲ್ಲ ಎಷ್ಟು ಚೆನ್ನಾಗಿ ಗೈಡ್ ಮಾಡೋದು ಅಂದ್ರೆ, ನಾನು ಬಂದಿದ ತಕ್ಷಣ ಅಲ್ಲಿ ಸ್ಟ್ರಿಕ್ಟ್ ಆಫೀಸರ್ ತರ ಬಂದ್ಬಿಟ್ಟು ಹಿಂಗೆ ಕೈ ಹಿಂದೆ ಕಟ್ಕೊಂಡು ಸರ್ ಅಂದೆ. ಸೊ ಅವಾಗ ಅವರು ಎಷ್ಟು ಕಂಫರ್ಟಬಲ್ ಮಾಡಿದ್ರು ಅಂದ್ರೆ, ನನಗೆ ಏನ್ ಸಿನಿಮಾ ಪೂರ್ತಿ ಕೈ ಕಟ್ಕೊಂಡು ನಿಂತಿರ್ತೀಯಾ ಅಂತ. ಸರ್ ಅದೇ ನೀವು ನಮ್ ಸೀನಿಯರು, ಸೊ ಆ ರೆಸ್ಪೆಕ್ಟ್ ಬರುತ್ತಲ್ವಾ ಸರ್ ಅಂದ್ರೆ, ನೋ 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 ನೋ, ಇಲ್ಲಿ ನಾವೆಲ್ಲ ಸಸ್ಪೆಂಡ್ ಪೊಲೀಸ್ ಆಫೀಸರ್ಸು, ಸೊ ಯು ಹ್ಯಾವ್ ದಟ್ ಲಿಬರ್ಟಿ, ಆರಾಮಾಗಿರು. ಸರ್ ಹೇಳಿದ್ದು ತುಂಬಾ ನನ್ಗೆ ಅದೆಷ್ಟು ಹೆಲ್ಪ್ ಆಯ್ತು ಅಂದ್ರೆ ಸರ್,
ಸಿನಿಮಾ ನೋಡಿದಾಗ ಗೊತ್ತಾಗತ್ತೆ ನಿಮಗೆ. ಸರ್ ನಾನು ಇಷ್ಟು ಕತೆ ಒಳ್ಳೆ ರೀತಿಯಲ್ಲಿ ಹೇಳಿಲ್ಲ ರೂಪೇಶ್. ನನ್ನ ಭಾಷೆಯಲ್ಲಿ ಹೇಳಿದ, ನನ್ನ ಭಾಷೆಯಲ್ಲಿ ಹೇಳಿದೆ. ಅವರು ಇಲ್ಲ ಸರ್, ಬಟ್ ಒಂದಿನ ಸ್ಟಿಲ್ ದಟ್ ಸರ್ ಹೆಲ್ಪ್ ಸರ್ ಅಲ್ಲ, ಸರ್ ಅಂದಿದ್ ಓಕೆ, ಸರ್ ಅಂದ್ಮೇಲೂ ಒಂದು ಬಿಗಿನಿಂಗ್ ಓಕೆ, ಅದಾದ್ಮೇಲೂ ಆ ಎದೆ ಒಳಗೆ ಹೋಗ್ತಾ ಇಲ್ಲ. ಹಂಗೆ ಕಳ್ಸಕ್ ನಾನು ಅದಕ್ಕೆ ಕೇಳಿದ್ವಿ, ನೀವು ಇಡೀ ಪಿಕ್ಚರ್ಗೆ ನಿಂತಿರ್ತೀರಾ ಅಂತ. ಅದಾದ್ಮೇಲೆ ಇಲ್ಲ ಸರ್ ರಿಪೋರ್ಟಿಂಗ್ ಅಲ್ಲ ಅಂದ್ರು. ನಾನು ನನ್ನ ಪ್ರೀತಿಯಾದಂತ ಕೆಲವು ಭಾಷೆಗಳನ್ನು ಉಪಯೋಗಿಸ್ಬಿಟ್ಟು, ಇನ್ನೊಂದು ಪ್ರತಾಪ್ ಸೀಸೆಲಲ್ಲಿರೋರು ಸರ್, ನಾರ್ಮಲ್ ಶುದ್ಧ ಕನ್ನಡ ಅವ್ರಿಗೆ ಅರ್ಥ ಆಗಲ್ಲ. ಹಿಂಗಂದ್ರೆ ಅವ್ರಿಗೆ ಮಾಡ್ತೀವಿ ಸರ್ ಅಂತ ಬರುತ್ತೆ. ಹಾಗೆ ಪಾಪ ಅವ್ರು ಹೇಳ್ಕೊಳಕ್ ಆಗ್ತಾ ಇಲ್ಲ. ಹೇಳಿ ಏನ್ ಹೇಳಿದೆ ಅಂತ. ಏನಿಲ್ಲ ಸರ್. ಆಮೇಲೆ ಮೆಸೇಜ್ ಮಾಡ್ಬಿಟ್ಟು ಹೇಳಿ ದಯವಿಟ್ಟು. ಇಲ್ಲ ಬಟ್ ಸೆಟಲ್ ಈಸ್ ವೆರಿ ಜೋವಿಯಲ್ ಅಂಡ್ ಹಿ ಮೇಕ್ ಎಲ್ಲಾ ಆರ್ಟಿಸ್ಟ್ಗಳು ತುಂಬಾ ಕಂಫರ್ಟಬಲ್ ಮಾಡ್ತಾರೆ. ಎಸ್ಪೆಷಲಿ ನನ್ಗೆ ಏನ್ ತುಂಬಾ ಇಷ್ಟ ಆಗ್ತಿದ್ದಂದ್ರೆ, ಟೆಕ್ನಿಷಿಯನ್ಸ್ ವೆನ್ ದೇ ಆರ್ ಟಯರ್ಡ್ ಈಸ್ ಟು ಗೋ ಪ್ಯಾಂಪರ್ ದೆಮ್. ಲೈಕ್ ವಿ ಟು ಡೂ ಲೈಕ್ ಎವ್ರಿ ಡೇ ಮೂರ್ ಕಾಲ್ ಶೀಟ್ ಮಾಡ್ತಾ ಇದ್ವಿ. ಸೊ ಒಂದ್ ಕಡೆ ಎಲ್ಲೋ ಅವರು ಟಯರ್ಡ್ ಆಗ್ತಾವ್ರೆ ಅಂದಾಗ ಇವ್ರು ಬಂದು ಒಂದು ಹುಮ್ಮಸ್ ಕೊಡೋರು, ಆಮೇಲೆ ಸೆಟ್ಟಲ್ಲೇ ಇರೋರು. ಅದು ಆಕ್ಚುಲಿ ಏನಾಗೋದು, ನಮ್ಗೆಲ್ಲ ಒಂಥರ ಜೋಶ್ ಕೊಡೋದು. ಈಸ್ ಬೀಂಗ್ ಸಚ್ ಎ ಬಿಗ್ ಸ್ಟಾರ್, ಫಸ್ಟ್ ಆಫ್ ಆಲ್ 6:30 ಬಂದ್ಬಿಟ್ಟು ನಮ್ಗೆ ಅದೊಂಥರ ಪ್ರೆಷರ್. ಇವ್ರು 6:00 ಬಂದ್ಬಿಡ್ತಾರೆ. ನಾವು 6:55 ಆಯ್ತಂದ್ರೆ ಸ್ವಲ್ಪ ಶೇಕ್ ಆಗ್ತಾ ಇದ್ರಿ ನಾವೆಲ್ಲ. ಫುಲ್ ಬೆರ್ತು ಬಿಡ್ತಿದ್ದೆ ನಾನು. ಅಯ್ಯೋ ಸುದೀಪ್ ಸರ್ ಬಂದ್ಬಿಟ್ಟವ್ರು. ನಾನು ಫಸ್ಟ್ ಬಂದಿದ ತಕ್ಷಣ ನಾನು ಕೇಳ್ತಾ ಇದ್ದೆ ಸುದೀಪ್ ಸರ್ ಇದ್ದಾರಾ ಅಂತ. ಅವ್ರು ಆಲ್ರೆಡಿ ರೆಡಿ ಆಗ್ಬಿಟ್ಟು ಕೂತವ್ರೆ ಅನ್ನೋರು. ಅಯ್ಯೋ ಲಕಿಲಿ ಏನಂದ್ರೆ ನಮ್ಗೆ ಇನ್ನೊಂದು ಅಡ್ವಾಂಟೇಜ್, ಮೇಕಪ್ ಇಲ್ಲ ಈ ಸಿನಿಮಾಲಿ, ಒಂದೇ ಕಾಸ್ಟ್ಯೂಮು. ಸೊ ನಮ್ಗೆಲ್ಲ ಹೋಗಿ ಒಂದ್ 5 ನಿಮಿಷದಲ್ಲಿ ರೆಡಿ ಆಗ್ಬಿಟ್ಟು ಬರ್ತಾರೆ. ಬಟ್ ಸರ್ ನಮ್ಮೆಲ್ರೂ ಮುಂಚೆ ಬಂದು ಸೊ ಇಸ್ ಟು ಸೆಟ್ ಅ ಎಕ್ಸಾಂಪಲ್, ಆಸ್ ಇನ್ ಈಸ್ ಟು ಲೀಡ್ ದ ಟೀಮ್. ನನಗೆ ಆಕ್ಚುಲಿ ಒಂದು ಕತೆ ಜ್ಞಾಪಕ ಬಂತು ಆಕ್ಚುಲಿ ಸುದೀಪ್ ಸರ್ ನೋಡಿದಾಗ. ನಾನು ಕೇರಳಕ್ಕೆ ಹೋಗಿದ್ದೆ. ಅಲ್ಲಿ ಕೇರಳಕ್ಕೆ ಹೋದಾಗ ಏನಾಯ್ತು, ಒಂದು ಆನೆನ ಟ್ರಕ್ ಮೇಲೆ ಎಕ್ಸಕ್ ಟ್ರೈ ಮಾಡ್ತಾ ಇದ್ರು. ಸೊ ಒಂದು ಪರ್ಸನ್ ಹಿಂದೆ ಪುಷ್ ಮಾಡ್ತಾ ಇದ್ರು. ಪುಷ್ ಮಾಡ್ತಿರ್ಬೇಕಾದ್ರೆ ನಾನು ಏನು ಯಪ್ಪ ಪುಷ್ ಮಾಡ್ತಾವ್ರ ಆನೆನ ಅನ್ಕೊಂಡೆ ನಾನು. ಆಮೇಲೆ ನಾನು ಕೇಳಿದವ್ರನ್ನ ಹೋಗಿ ಔಟ್ ಆಫ್ ಕ್ಯೂರಿಯಸ್, ಸರ್ ಏನ್ ಸರ್ ಆನೆನ ನೀವೇನ್ ಅಷ್ಟ್ ಶಕ್ತಿ ಇದೆಯಾ ಅಂದ್ರೆ, ಇಲ್ಲ ಸರ್ ಹಿಂದೆ ಒಬ್ರು ಇದ್ದಾರ ನಮ್ ಹಿಂದೆ, ಅದಕ್ಕೆ ಅದು ಆಟೋಮೆಟಿಕ್ ಆಗಿ ಅದ್ ಮೈಂಡ್ ಗೊತ್ತಾಗತ್ತೆ ಹಿಂದೆ ನಮ್ ಹಿಂದೆ ಒಬ್ರು ಇದ್ದಾರೆ ಅಂದಾಗ. ಸೊ ಈ ಸಿನಿಮಾಗೆ ಸುದೀಪ್ ಸರ್ ಅಂದ್ರೆ ಲೈಕ್ ಅರ್ಥ ಆಯ್ತಾ ಪ್ರತಾಪ್ ಆನೆ, ನಾನ್ ತಳ್ತಾ ಇದ್ದೀನಿ ಮಾವುತ. ವಾ ಪ್ರತಾಪ್, ಮೆಟಾಫಾರಿಕ್ ಆಗಿ ತುಂಬಾ ಚೆನ್ನಾಗಿ ಹೇಳಿದೆ ಸರ್. ನಾ ಧನ್ಯೋಸ್ಮಿ ಸರ್. ನಿಮ್ಮನ್ನ ಹಿಂದ್ಗಡೆಯಿಂದ ತಳ್ಳಕ್ ಅವಕಾಶ ಕೊಟ್ಟಿದ್ದಕ್ಕೆ. ಸರ್ ನನ್ಗಂತಲ್ಲ ಸರ್, ಇಡೀ ಟೀಮ್ ನ ನೀವು ನಿಮ್ ಶೋಲ್ಡರ್ ಮೇಲೆ ಭಾರ ತಗೊಂಡು ಯು ಪುಶ್ಡ್ ಎವ್ರಿ ಒನ್ ಸರ್. ರಿಯಲಿ ಕೈಂಡ್ ಅಂಡ್ ಸ್ವೀಟ್ ಆಫ್ ಯು. ಸಿನಿಮಾ ನಮ್ದು, ನಾಳೆಯಿಂದ ವೀಕ್ಷಕರದು. ಬನ್ನಿ ಸರ್. ಒಬ್ರಲ್ಲಿ ಹೇಳ್ತಿದ್ದಾರೆ ಸಹನಾ ಅವರು, ನೀವು ಮೇಕಪ್ ಹಾಕದೇ ಇದ್ರು ಕೂಡ ತುಂಬಾ ಹ್ಯಾಂಡ್ಸಮ್ ಆಗಿ ಕಾಣ್ತಾ ಇದ್ದೀರಾ ಅಂತ. ಸೊ ಅದು ಗೊತ್ತಿರುವಂತ ವಿಚಾರ ಅಲ್ವಾ ಸರ್ ನಮ್ಗೆ? ನಾವೆಲ್ಲ ಅಲ್ಲಿ ವಿಟ್ನೆಸ್ ಮಾಡಿದ್ರಲ್ಲ ರೂಪೇಶ್ ಅವ್ರೆ. ನನಗ್ ನಾವು ಗೊತ್ತಿರೋದು ಒಂದೇನೆ, ಐ ಗೆಸ್ ಎವ್ರಿಥಿಂಗ್ ಡಿಪೆಂಡ್ಸ್ ಆನ್ ಅ ಪರ್ಸ್ಪೆಕ್ಟಿವ್. ಅವ್ರು ಯಾವ ರೀತಿ ನನ್ನ ನೋಡ್ತಾರೋ ನಾನು ಹಾಗೆ ಕಾಣಿಸ್ತೀನಿ, ಅವ್ರು ಆ ರೀತಿ ನೋಡ್ತಾ ಇದಾರೆ, ಹಾಗೆ ಕಾಣಿಸ್ತಾ ಇದೀನಿ ಅಷ್ಟೇ. ವಾವ್, ನಮ್ಗೆ ವಾಪಸ್ ಕೊಟ್ರಿ ನೀವು. ನೋ ಇಟ್ಸ್ ಅ ಟ್ರೂತ್. ಐ ಟೋಟಲಿ ಬಿಲೀವ್ ಇನ್ ದಟ್. ಯಾಕಂದ್ರೆ ಎಷ್ಟೋ ಸತಿ ಯಾರು ಎಷ್ಟೋ ಚೆನ್ನಾಗಿ ಕಾಣಿಸೋ ನಾವು ಕೇರೆ ಮಾಡಿರಲ್ಲ. ಕೆಲವ್ರು ಎಷ್ಟೇ ಸಿಂಪಲ್ ಆಗಿ ಬಂದು ತುಂಬಾ ಲಕ್ಷಣ ಕಾಣ್ತಾ ಇದೀರಿ ಅಂತ ಹೇಳ್ತೀವಿ. ಬಿಕಾಸ್ ಪ್ರಾಬಬ್ಲಿ ದೇ ಡಿಸರ್ವ್ ಇಟ್ ಅಂಡ್ ನಾವು ಅವ್ರನ್ನ ನೋಡೋ ರೀತಿ ಇರುತ್ತಲ್ಲ ಅದು. ಎಸ್, ಒಬ್ರು ಒಂದು ಪ್ರಶ್ನೆ ಕೇಳಿದ್ದಾರೆ. ಸೊ ಪೈರಸಿನ ತಡೆಗಟ್ಟೋದಕ್ಕೆ ಏನೇನೆಲ್ಲ ಕ್ರಮಗಳನ್ನ ಕೈಗೊಂಡಿದ್ದೀರಿ ಅನ್ನುವಂತ ಒಂದು ಪ್ರಶ್ನೆ. ಸೊ ಅದು ತುಂಬಾ ಇಡೀ ಚಿತ್ರರಂಗಕ್ಕೆ ಒಂದು ದೊಡ್ಡ ಒಂದು ಏನಂತಾರೆ, ಒಂದು ಕಷ್ಟದ ವಾತಾವರಣವನ್ನ ಉಂಟು ಮಾಡಿದೆ. ಸೊ ಅದಕ್ಕೆ ಮಾರ್ಕ್ ತಂಡದಿಂದ ಏನು ಪರಿಹಾರ ಇಡೀ ಚಿತ್ರರಂಗಕ್ಕೆ ಸಿಗಬಹುದು ಅಂತ? ಅಯ್ಯಯ್ಯೋ, ಪರಿಹಾರ ಬಹಳ ದೊಡ್ಡದಾಯ್ತು. ಫಸ್ಟ್ ಹಿಡಿಯೋ ಪ್ರಯತ್ನದಲ್ಲಿದ್ದೀವಿ. ಹಿಡಿಬೇಕು ಅಂತ ಎಲ್ಲಾ ಲೀಗಲ್ದು ಏನೇನ್ ತಗೊಂಡಿದೀವಿ. ಒಂದಂತೂ ಸತ್ಯ, ಈ ಸಲ ಕೈ ಕಟ್ಕೊಂಡಂತೂ ಯಾರು ಸುಮ್ನೆ ಕೂರಲ್ಲ. ಲಾಸ್ಟ್ ಟೈಮ್ ಹಿಡಿದವ್ರನ್ನ ಪಾಪ ಪುಣ್ಯ ಅನ್ಕೊಂಡ್ ಬಿಟ್ಟು ಕಳ್ಸಿದ್ವಿ ನಾವು ಆಕ್ಚುಲಿ. ಬಟ್ ಈ ಸಲ ತುಂಬಾ ದೊಡ್ಡ ಹೆಸರುಗಳು ಇನ್ವಾಲ್ವ್ ಆಗಿದ್ದಾರೆ ನಮ್ಗೆ, ನಮ್ಮೊಟ್ಟಿಗೆ ಇದನ್ನ ಮಾಡೋದಕ್ಕೆ. ಎವ್ರಿ ಪೊಲೀಸ್ ಇಂದ ಹಿಡಿದು, ಪ್ರತಿಯೊಂದು ಕ್ರೈಮ್ ಇಂದ ಹಿಡಿದು, ನಮ್ಮ ಆನ್ಲೈನ್ ಸೈಬರ್ ಕ್ರೈಮ್ ಇಂದ ಹಿಡಿದು ಯಾರು ಬೇಕೋ ಎಲ್ಲರಿಗೂ ಬಾಗಿಲು ತಟ್ಟಿದೀವಿ ನಾವು. ಅಂಡ್ ಎವ್ರಿವೇರ್ ವಿಲ್ ಗೋ ಲಿಟಲ್ ಸ್ಟ್ರಾಂಗ್. ಎಸ್, ಓಕೆ ಅರ್ಚನಾ ಅವರೇ, ಬಾಯ್ ಬಾಯ್. ಏನಕ್ಕೆ ಅಂತಂದ್ರೆ ಲೈವ್ 4 ಜನ ಮಾತ್ರ ಜಾಯ್ನ್ ಆಗೋದಕ್ಕೆ ಸಾಧ್ಯ ಆಗೋದು. ಸೊ ಪ್ರತಾಪ್ ಅವರೇ, ನಿಮ್ಗೆ ನೀವು ನಮ್ಮ ಆಡಿಯನ್ಸ್ ಏನ್ ಕೇಳ್ತಾರೆ ಅದನ್ನ ಹಂಗೆ ಸರ್ ಕೇಳ್ತಾ ಇರಿ. ನಾನು ಒಬ್ಬರನ್ನ ಆಡ್ ಮಾಡ್ತೀನಿ ಇವಾಗ. ಓಕೆ ಓಕೆ.
ಎಸ್ ಸರ್ ಬಿಫೋರ್ ದಟ್ ಸುದೀಪ್ ಸರ್, ಅಮ್ಮ ಇದ್ದಾರೆ ಸರ್, ಶಿ ಇಸ್ ಅ ಬಿಗ್ ಫ್ಯಾನ್ ಆಫ್ ಯೋರ್ಸ್. ಅವ್ರ ಆಸೆ So sweet. ಕೊನೆಗೂ ಈಡೇರಿಸ್ಬಿಟ್ಟೆ ನಾನು ನಿಮ್ ಜೊತೆ. ಅವ್ರಿಗೆ ಶಿ ಆಲ್ವೇಸ್ ವಾಂಟೆಡ್ ನಿಮ್ ತಮ್ಮನ್ ಪಾತ್ರ ಮಾಡ್ಬೇಕು ಅಂತ ತಮ್ಮನ್ಗೆ ಆಸೆ ಇತ್ತು. ಒಂದ್ ನಿಮಿಷ ಅವರು ಇದಾರೆ, ಶಿಲ್ ಜಸ್ಟ್ ಸೇ ಹಾಯ್ ಟು ಯು. ಚೆನ್ನಾಗಿದ್ದೀರಪ್ಪ, ನಮಸ್ತೆ. ಚೆನ್ನಾಗಿದ್ದೀರಮ್ಮ, ಹೇಗಿದ್ದೀರಿ? ಚೆನ್ನಾಗಿದ್ದೀನಪ್ಪ, ನೀವು ಥ್ಯಾಂಕ್ ಯು ಚೆನ್ನಾಗಿದ್ದೀರಾ? ಬನ್ನಿ ಫಿಲಂ ಮಗನೊಟ್ಟಿಗೆ ಮನೆಗೆ. ಚೆನ್ನಾಗ್ ಓಡ್ಲಪ್ಪ, ಥ್ಯಾಂಕ್ ಯು 100 days ಓಡ್ಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನವೀನ್ ಚಂದ್ರ ಅವ್ರನ್ನ ಆಡ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದೀನಿ, ಬಟ್ ಆಡ್ ಆಗ್ತಿಲ್ಲ. ಸೊ ಹಾಯ್ ಅವ್ರ ಆಡ್ ಆದ್ರೂ ಅನ್ಕೋತೀನಿ, ಅವ್ರ ಏರ್ಪೋರ್ಟ್ ಅಲ್ಲಿ ಇದಾರೆ. ನವೀನ್ ಸರ್ ಹಾಯ್. ಹಾಯ್ ಸರ್ ನಮಸ್ಕಾರ. ಬ್ಯಾಕ್ ಕ್ಯಾಮ್ರಾ ಆನ್ ಮಾಡ್ಬಿಟ್ಟಿದ್ದೀರಾ? ಬ್ಯಾಕ್ ಕ್ಯಾಮ್ರಾನಾ? ಹಾ ಪ್ಲೀಸ್. ಇವರು ಈಗಷ್ಟೇ ಹಿಂದೆಯಿಂದ ತಳ್ಳೋದು ಅಂದ್ರಲ್ಲ, ಸೊ ಅದು ಅಲ್ಲಿ ಹೋಗಿ ಸಾರಿ. ಹಾಯ್ ಸರ್, ನಮಸ್ಕಾರ ಸರ್. ಎಲ್ಲಿ ಕಾಣಿಸ್ತಾ ಇಲ್ಲ. ಹೌ ಡು ಯು ಡೂ ಇಟ್? ಯಾರಿಗಾದ್ರು ಕಾಣಿಸ್ತಾ ಇದ್ದಾರಾ? ನಾನೊಬ್ನಿಗೆನಾ? ಇಲ್ಲ ಕಾಣಿಸ್ತಾವ್ರಿ ಇವಾಗ. ಹೌ ಇಸ್ ದಟ್? ಸ್ವಲ್ಪ ನನಗೆ ನೆಟ್ವರ್ಕ್ ಕಾಣಿಸ್ತಾ ಇಲ್ವಲ್ಲ. ಐ ಕ್ಯಾನ್ ಸಿ ಯು. ವೈ? What do I do to see you? ಇಲ್ಲ, ಮೂರೇ ಜನ, ನಾನು ನೀವು ಪ್ರತಾಪ್ ಮೂರೇ ಜನ ಇದ್ದೀವಿ. ನಾಟ್ ಏಬಲ್ ಟು ಗೋ ಫಾರ್ ಲೈವ್. ಅವ್ರು ಆಡ್ ಆಗಿದ್ದಾರೆ. ನವೀನ್ ಸರ್ ಒಂದ್ ಸ್ವಲ್ಪ ಮಾತಾಡಿ, ಅಟ್ ಲೀಸ್ಟ್ ನೀವು ಕೇಳ್ತಾ ಇದೆಯೋ ನೋಡೋಣ. I think you have joined a wrong screen. ರಾಂಗ್ ಓ, ಸ್ಕ್ರೀನ್. ಇಲ್ಲಿ ಎಷ್ಟು ಜನ ಇದ್ದೀರಾ? ಹೌ ಡು ಐ ಸಿ? Is it the right link? ರೈಟ್ ಲಿಂಕ್. ಮೂವರೇ ಸರ್. ನಿಮ್ಮನ್ನ ಸೇರಿಸಿ. ದೇ ಆರ್ ನಾಟ್ ಸೀಯಿಂಗ್. ಹೌ ಡು ಯು ಸಿ? ಮೂರೇ ಜನ ಅವರೆಲ್ಲ ಇದ್ದಾರೆ ಲೈವ್ ಅಲ್ಲಿ. What is this? Is ನವೀನ್ it ಸರ್, Insta? ಕ್ಯಾನ್ ಯು ಹಿಯರ್ ಮೀ? ಇನ್ಸ್ಟಾಗ್ರಾಮ್. ನವೀನ್ ಸರ್ ಕೇಳ್ತಾ Can they ಇದೆಯಾ? check now? ಸಾರಿ. ನವೀನ್ ಸರ್ ಕೇಳ್ತಿದ್ಯಾ? ಹಾ ಕೇಳ್ತಿದೆ, ನಿಮ್ ಕೇಳಿಸ್ತಿದ್ಯಾ? ಹಾ ನನ್ ಕೇಳಿಸ್ತಿದೆ. ಸುದೀಪ್ ಸರ್ ಮಾತಾಡೋದು ಕೇಳ್ತಾ ಇದೆಯಾ ನಿಮ್ಗೆ? ಹಾ ಕೇಳಿಸ್ತಿದೆ. ನಾನು ಸ್ಟಾರ್ಟಿಂಗ್ ಇಂದ ಜಾಯ್ನ್ ಆಗಿದ್ದೀನಿ, ಫುಲ್ ವಿಡಿಯೋ ನೋಡ್ತಿದ್ದೀನಿ ನಾನು ಆಕ್ಚುಲಿ. ಓ ದಟ್ಸ್ ನೈಸ್. ಸರ್ ಸುದೀಪ್ ಸರ್ ನಿಮ್ಗೆ ಕೇಳ್ತಾ ಇದೆಯಾ ಅವ್ರು ಮಾತಾಡ್ತಿರೋದು? ಹಾ ಕೇಳಿಸ್ತಿದೆ, ಅವ್ರ ಫೋನಲ್ಲಿ ನಾವು 4 ಜನ ಇದೀವಿ. ನಮ್ ಫೋನಲ್ಲಿ ಯಾಕೆ ಬರ್ತಾ ಇಲ್ಲ ಗೊತ್ತಾಗ್ತಾ ಇಲ್ಲ. ರೂಪಾ ಜಸ್ಟ್ ಹೆಲ್ಪ್ ಮಿ ಔಟ್ ಇನ್ ದಿಸ್. ನೋ, ಹೌ ಡು ಐ ಸಿ ದೆಮ್? ಎಸ್, ನಾವು ಮಾತಾಡ್ಕೊಂಡು ಹೋಗೋಣ. ಅಂಡ್ ನೀವು ಚೆಕ್ ಇನ್ ಆಗ್ತಾ. ಹಲೋ ಈಗ ಕಾಣ್ತಿದ್ಯಾ ಸರ್? ಕೇಳಿಸ್ತಾ ಇದೆ. ಕ್ವಿಕ್ ಆಗಿ ಹೇಳಿ ಸರ್, ಈ ಹೋಲ್ ಎಕ್ಸ್ಪೀರಿಯನ್ಸ್ ಮಾರ್ಕ್ ನೋಡೋದಕ್ಕೆ ಜನರೆಲ್ಲ ನಾಳೆ ಅಂತ ಕಾಯ್ತಾ ಇದಾರೆ, ಬಟ್ ನೀವು ಸೆಟ್ ಅಲ್ಲಿ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಮಾಡಿದೀರಾ. ಸೊ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಒಂದ್ ಸ್ವಲ್ಪ ಹೇಳಿ ನಮಗೆ. ಐ ಕ್ಯಾನ್ ಹಿಯರ್ ದ ವಾಯ್ಸ್, ಐ ಕಾಂಟ್ ಸಿ ಹಿಮ್. ಸರ್, ಈ ಭದ್ರಾ ಕ್ಯಾರೆಕ್ಟರ್ ಯಾವಾಗ್ಲೂ ರಶ್ ಅಲ್ಲಿ ಇರ್ತಾನೆ ಸರ್. ಈ ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಆದಾಗಿಂದ ಸರ್, ಶೂಟಿಂಗ್ ಬರೋದಕ್ಕೆ ರಶ್ ಅಲ್ಲಿ ಬರ್ತೀನಿ ಸರ್. ಶೂಟಿಂಗ್ ಮುಗಿದ್ಮೇಲೆ ಬೇರೆ ಸೆಟ್ಗೆ ಹೋಗಾಗ ರಶ್ ಅಲ್ಲಿ ಹೋಗ್ತೀನಿ ಸರ್. ಏರ್ಪೋರ್ಟ್, ಫ್ಲೈಟ್, ಡ್ರಮ್. ನನ್ ಕ್ಯಾರೆಕ್ಟರ್ ಅಷ್ಟೇ ಇದೆ ಸರ್ ಸಿನಿಮಾದಲ್ಲಿ. ಅವ್ನು ಯಾವ ಸ್ಪೀಡ್ ಅಲ್ಲಿ ಬರ್ತಿದ್ದಾನಂದ್ರೆ ಸರ್, ಅವನಿಗೆ ಅರ್ಥ ಆಗ್ತಿಲ್ಲ ಸರ್, ಆ ಸ್ಪೀಡ್ ಅಲ್ಲಿ ಇದ್ದಾನೆ ಅಂತ. ಆ ತರ ಒಂದ್ ಒಳ್ಳೆ ಪಾತ್ರ ಸರ್ ಇದು. ಸೊ ಎಲ್ಲೋ ನನಗೆ ಕನೆಕ್ಟ್ ಆಗ್ತಿದೆ. ಈ ಫಿಲ್ಮ್ ಸ್ಟಾರ್ಟ್ ಆಗಿ ಇಲ್ಲಿವರೆಗೆ ಬರೋವರೆಗೆ ಐ ಆಮ್ ಸ್ಟಿಲ್ ಫ್ಲೈಯಿಂಗ್, ಟ್ರಾವೆಲಿಂಗ್. ಎಸ್ ಕೇಳ್ತಿದ್ಯಾ? ಹಲೋ. ಹಾ ಕೇಳ್ತಿದೆ ಸರ್. ನಾಳೆ ಇಟ್ಸ್ ಅ ವೆರಿ ಬಿಗ್ ಡೇ. ಏನಕ್ಕೆ ಅಂತಂದ್ರೆ ಮಾರ್ಕ್ ರಿಲೀಸ್ ಅಂತಂದ್ರೆ ಇಡೀ ಕರ್ನಾಟಕ ಕಾಯ್ತಾ ಇರುವಂತ ದಿನ. ಅಂಡ್ ನೀವು ಎಷ್ಟು ಎಕ್ಸೈಟೆಡ್ ಆಗಿ ಕಾಯ್ತಾ ಇದ್ದೀರಾ ಸರ್? 1000 of elephants are running in hearts. It's an amazing feeling sir. ಯಾಕಂದ್ರೆ ಎಷ್ಟೋ ವರ್ಷಗಳಿಂದ ಕನ್ನಡದಲ್ಲಿ ಒಂದು ಸಿನಿಮಾ ಮಾಡ್ಬೇಕು, ಅದರಲ್ಲಿ ಇರ್ಬೇಕು, ಭಾಷೆಯನ್ನ ಮಾತಾಡ್ಬೇಕು, ಡೈಲಾಗ್ ಡೆಲಿವರಿ ಹೇಳ್ಬೇಕು. ಈಗ ಕ್ಯಾನ್ ಐ ಡೂ ಒನ್ ಥಿಂಗ್? ಕ್ಯಾನ್ ಐ ಎಕ್ಸಿಟ್ ಅಂಡ್ ಕಮ್ ಬ್ಯಾಕ್ ಸೊ ದಟ್ ಐ ಸಿ ಆಲ್ ಆಫ್ ಯು? Or else I'll exit and come back. I'll try to exit and come back sir. ನೀವು ಮಾತಾಡ್ತಾ ಇದ್ರಲ್ಲ, ನೀವು ಮಾತಾಡಿ. ಐ ಕ್ಯಾನ್ ಡೂ ಇಟ್. ವೈ ಡು ಯು ವಾಂಟ್ ಟು ಡೂ? ಇಲ್ಲ ನವೀನ್ ಚಂದ್ರ ಅವರು, ನೀವು ಹಂಗೆ ಇರಿ. ಬಿಕಾಸ್ ನೀವು ತುಂಬಾ ಕಷ್ಟಪಟ್ಟು ಇಲ್ಲಿ ಜಾಯ್ನ್ ಆಗಿರೋದು. ಐ ಡು. ಓಕೆ. ಎಸ್ ಸುದೀಪ್ ಸರ್, ಇವಾಗ ಫ್ರೆಶ್ ಆಗಿ ಕಾಣ್ತಿದ್ಯಾ ನಿಮ್ಗೆ? ನಮಗ್ ಕಾಣಿಸ್ತಿದೆ. ಕೇಳ್ತಿದ್ಯಾ? ನಿಮ್ಗೆ ಕಾಣಿಸ್ತಿದ್ಯಾ? ಹಾ ಓಕೆ ಸರ್, ಕೇಳಿಸ್ತಿದ್ಯಾ? ಕೇಳ್ತಿದೆ ಸರ್. ಎಸ್ ಸರ್, ಕನ್ನಡದಲ್ಲಿ ಒಂದು ಸಿನಿಮಾ ಮಾಡುವಂತದ್ದು ನಿಮ್ ಖುಷಿ ಅಂತಂದ್ರೆ, ಅಂಡ್ ಸುದೀಪ್ ಸರ್ ಜೊತೆಗೆ ಆಕ್ಟ್ ಮಾಡುವಂತದ್ದು, ಬಿಕಾಸ್ ಅದು ತುಂಬಾ ಆಕ್ಟರ್ ಗಳ ಒಂದು ಕನಸಾಗಿರುತ್ತೆ. ಅಂಡ್ ಆ ಒಂದು ಮೊಮೆಂಟ್ ನಿಮ್ಗೊಂದು ಕಾಲ್ ಬಂದಾಗ, ಇಂಥ ಒಂದು ಆಫರ್ ಇದೆ ಕನ್ನಡದಲ್ಲಿ ಸುದೀಪ್ ಸರ್ ಜೊತೆಗೆ, ಅದು ಕೂಡ ಇಂತಹ ಪ್ರಾಮಿನೆಂಟ್ ಕ್ಯಾರೆಕ್ಟರ್ ಅಂತ ಬಂದಾಗ, ಆ ಮೊಮೆಂಟ್ ಹೆಂಗಿತ್ತು ಸರ್ ನಿಮ್ಗೆ? ಸರ್ ಖಂಡಿತವಾಗಿ ಈಗ
ಈಗ ಅನ್ನೋ ಫಿಲ್ಮ್ ಇಟ್ ರಿಯಲಿ ಹಿಟ್ ಮೀ ಬಿಕಾಸ್ ದ ಕ್ಯಾರೆಕ್ಟರೇಷನ್ ಸುದೀಪ್ ಸರ್ ಮಾಡಿದ ಕ್ಯಾರೆಕ್ಟರ್ ಬಂದು ಅದು ಬಿಯಾಂಡ್ ಸರ್. ನನಗೆಲ್ಲೋ ಐ ಫೆಲ್ಟ್ ಜೋಕರ್ ಕೈಂಡ್ ಆಫ್ ಪರ್ಫಾರ್ಮೆನ್ಸ್ ಇರೋ ಒಂದು ಕ್ಯಾರೆಕ್ಟರ್. ಆ ಕ್ಯಾರೆಕ್ಟರ್ ನೋಡಿದ ಅನ್ಕೊಂಡು ನಾನು ಯಾವತ್ತಾದ್ರೂ ವಿಲನ್ ಆಗಿ ಮಾಡಿದ್ರೆ ಈ ತರ ಒಂದು ರೋಲ್ ಮಾಡ್ಬೇಕು, ಇಲ್ಲಾಂದ್ರೆ ಈ ತರ ಒಂದು ಇಂಟೆನ್ಸ್ ಆದ ಒಂದು ಕ್ಯಾರೆಕ್ಟರ್ ಮಾಡ್ಬೇಕು ಅಂತೇಳಿ. ಬಟ್ ಇವತ್ತು ಅವ್ರ ಜೊತೆನೆ ಫಿಲ್ಮ್ ಮಾಡ್ತಿರುವಾಗ ಅಂತ ಒಂದು ಇಂಟೆನ್ಸ್ ಕ್ಯಾರೆಕ್ಟರ್ ನನಗೆ ಬರ್ದಿದ್ದಾರೆ ವಿಜಯ್ ಕಾರ್ತಿಕೇಯ ಸರ್. ಅಂಡ್ ಆ ಸರ್ ಜೊತೆ ಮಾಡುವಾಗ ಅಮೇಸಿಂಗ್ ಎಕ್ಸ್ಪೀರಿಯನ್ಸ್, ಒಳ್ಳೆ ಎಕ್ಸ್ಪೀರಿಯನ್ಸ್. ಅಂಡ್ ಅವ್ರ ಎಕ್ಸ್ಪೀರಿಯನ್ಸ್ ನನಗೂ ತುಂಬಾ ಕಲಿಯಕ್ಕೆ ಸಿಕ್ತು, ಅವಕಾಶ ಸಿಕ್ತು. ಅಂಡ್ ಸ್ಪೆಷಲಿ ಆಕ್ಷನ್ ಸೀಕ್ವೆನ್ಸ್ ಅಲ್ಲಿ ನನ್ ಕ್ಯಾರೆಕ್ಟರ್ ತುಂಬಾ ಮೊರಟುತನದ ಇರ್ತಾನೆ ಸರ್, ಮೊರಟಾಗಿರ್ತಾನೆ ನನ್ನ ಕ್ಯಾರೆಕ್ಟರ್. ನಾನು ಏನ್ ಮಾಡ್ಬಿಟ್ಟು ಆ ಮೊರಟುತನ ಮರ್ತೋಗ್ಬಿಟ್ಟು ಆ ಆಕ್ಷನ್ ಸೀಕ್ವೆನ್ಸ್ ಪ್ರಾಪರ್ ಆಗಿ ಬರ್ಬೇಕು, ಆ ಸ್ಟಂಟ್ಸ್ ಪ್ರಾಪರ್ ಆಗಿ ಬರ್ಬೇಕಂತ ಪ್ರೆಷರ್ ಅಲ್ಲಿ ಇದ್ದೆ ನಾನು. ಬಟ್ ಸರ್, ನವೀನ್ ವೇಟ್, ಯು ಆರ್ ಡೂಯಿಂಗ್ ಗುಡ್, ಐ ನೋ ಯು ಆರ್ ಡೂಯಿಂಗ್ ಗುಡ್, ಬಟ್ ಡೋಂಟ್ focus on the stunts more. Okay, you are not, this character is not perfect. Okay, so concentrate on the character more than the stunts. The fight masters, they want you to be accurate, but don't forget your character. That gave me a strength because action sequence hegitandre sir, 1-to-1 tough. That too, I want to share one experience, sir. I want to share one experience saying that ಪ್ಲೀಸ್ ಅವತ್ತು ದಸರಾ ಸರ್, ದಸರಾ ಹಬ್ಬ ದಿನ ಏನಂದ್ರೆ ಶೂಟಿಂಗ್ ನಡೀತಿದೆ ಸರ್. ಬೆಳಗ್ಗೆ ಶೂಟ್ ಮಾಡ್ಬಿಟ್ಟು ಐ ಥಿಂಕ್ ಮಂಗಳೂರು ಅನ್ಕೊಂತೀನಿ ಸರ್, ಅಲ್ಲಿ ಈವೆಂಟ್ಗೆ ಹೋಗಿದ್ರು. ಈವ್ನಿಂಗ್ ಅಲ್ಲಿ ಈವೆಂಟ್ ಮುಗಿಸ್ಬಿಟ್ಟು ನೈಟ್ 3 o'clock ಮತ್ತೆ ಬ್ಯಾಂಗ್ಳೂರ್ ಬಂದಿದ್ದ. ಟೈಮಿಂಗ್ ಎಕ್ಸಾಕ್ಟ್ಲಿ ಗೊತ್ತಿಲ್ಲ ಸರ್, ಬಟ್ ನೈಟ್ ಎಲ್ಲ ರಿಟರ್ನ್ ಬಂದ್ಬಿಟ್ಟಿದ್ಮೇಲೆ ಮಾರ್ನಿಂಗ್ ಹಿ ಡೈರೆಕ್ಟ್ಲಿ ಕೇಮ್ ಟು ಸೆಟ್ ಅರ್ಲಿ. ಅಲ್ಲೇ ಮಲಗ್ಬಿಟ್ಟು ಅಲ್ಲೇ ವರ್ಕೌಟ್ ಮಾಡ್ಬಿಟ್ಟು ಅಲ್ಲೇ ನನ್ ಜೊತೆ ಎಸ್ಪೆಷಲಿ ಫೈಟ್ ಕಂಟಿನ್ಯೂಸ್ಲಿ ವಾಸ್ ವರ್ಕಿಂಗ್ ಬ್ಯಾಕ್ ಕಮಿಂಗ್ ಗೋಯಿಂಗ್ ಅಂಡ್ ಫೈಟ್ ಮಾಡ್ತಿದ್ರು. ಅಂಡ್ ಅಮೇಸಿಂಗ್ ಪವರ್ ಸರ್, ಅದು ಅಮೇಸಿಂಗ್ ಲವ್ ಫಾರ್ ಸಿನಿಮಾ ಅಂಡ್ ಅಮೇಸಿಂಗ್ ರೆಸ್ಪೆಕ್ಟ್ ಫಾರ್ ದ ಟೆಕ್ನಿಷಿಯನ್ಸ್ who are really, who knows perfectly that he will be on time and we're going to execute the best quality. I learned this from him sir, like superb ಆಗಿತ್ತು ಎಕ್ಸ್ಪೀರಿಯನ್ಸ್. ಓಕೆ, ಅಂಡ್ ಅದೇ ರೀತಿ ಗುರು ಸರ್ ಜಾಯ್ನ್ ಆಗಿದ್ದಾರೆ. ಹಾಯ್ ಸರ್, ನಮಸ್ತೆ. ಹಾಯ್ ನಮಸ್ಕಾರ. ಹಾಯ್ ನವೀನ್ ಸರ್, ಗುರು ಸರ್. ಎಸ್, ಈಗ ಸುದೀಪ್ ಸರ್ ಕೂಡ ಜಾಯ್ನ್ ಆಗ್ತಾರೆ. ವೇಟ್ ಫಾರ್ ಎ ಮಿನಿಟ್ ಸರ್, ನಾನೀಗ ಅವ್ರನ್ನ ಜಾಯ್ನ್ ಮಾಡಿಸ್ತೀನಿ. ಓಕೆ. ಎಸ್, ಎಸ್, ಸುದೀಪ್ ಸರ್ ಕೂಡ ಬಂದ್ರು. ಸರ್ ಎಲ್ಲರೂ ಕಾಣಿಸ್ತಿದಾರಲ್ಲ? ಗುರು ಸರ್ ಇದಾರೆ, ಹಾಯ್ ನವೀನ್ ಅವರು ಇದಾರೆ. ಹಾಯ್ ಸರ್, ಗುಡ್ ಈವ್ನಿಂಗ್ ಸರ್. ಐ ಆಮ್ ಗ್ರೇಟ್ ಸರ್. ರಿಯಲ್ ಲೈಫ್ ಅಲ್ಲಿ ಭದ್ರನ್ ತರನೇ ಓಡಾಡ್ತಿದ್ದೀನಿ ಸರ್. ವೆರಿ ಗುಡ್, ಹಾಗೆ ಇರ್ಬೇಕು ನೀವು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. எப்படி இருக்கீங்க? நல்லா இருக்கேன் சார். நல்லா இருக்கு. How are you sir? நல்லா இருக்கேன், சூப்பரா இருக்கேன், ಚೆನ್ನಾಗಿದೆ. So good. All the best to all of you. Thank you sir, thank you sir. So ಇಲ್ಲಿ ಯಾರಾದ್ರೂ ಪಾಪ ಕ್ವಶನ್ಸ್ ಬಂತು, ಏನು ಅಷ್ಟು ತೊಗೊಳಕ್ಕಾಗ್ಲಿಲ್ಲ. ಸೊ ಇಲ್ಲಿ ಲೈವ್ ನೋಡ್ತಾರ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳ್ತಾ, ಗುರು ಅವರೇ ಯು ಕಂಟಿನ್ಯೂ ಕಾನ್ವರ್ಸೇಷನ್. ನವೀನ್, ಥ್ಯಾಂಕ್ ಯು ಫಾರ್ ದ ವಂಡರ್ಫುಲ್ ರೋಲ್, ಅದ್ಭುತವಾಗಿ ಮಾಡಿದ್ದೀರಾ. ಐ ವಿಶ್ ಯು ಆಲ್ ದ ಬೆಸ್ಟ್ ಸರ್. May you get everything you deserve. Guru sir, vanakkam, nandri. Thank you sir. வணக்கம். நன்றி. Yes. And Rupesh, thank you so much. Pleasure sir. Sir, thank you. Thank you so much. Thank you so much, Guru. Thank It's you, a wonderful night. Thank you. Rupesh, you. thank you. All the best. And live ನೋಡ್ತಾರ ಪ್ರತಿಯೊಬ್ಬರಿಗೂ ಲವ್ ಯು ಆಲ್. ನಾಳೆ ಮಾರ್ಕ್ ನಿಮ್ಮ ಮುಂದೆ ಬರ್ತಾ ಇದೆ. ಪ್ರೀತಿಯಿಂದ ಎಲ್ಲಿವರೆಗೆ ಕರ್ಕೊಂಡು ಹೋಗಕ್ಕಾಗುತ್ತೋ ಕರ್ಕೊಂಡು ಹೋಗಿ, ಎಲ್ಲಿವರೆಗೆ ತಳ್ಳಕ್ಕಾಗುತ್ತೋ ತಳ್ಳಿ, ಎಲ್ಲಿವರೆಗೆ ಹೊರಕ್ಕಾಗುತ್ತೋ ಹೊರಿ. ನಾವು ಸತತವಾಗಿ ಪ್ರಯತ್ನವನ್ನ ಮಾಡ್ತೀವಿ ಮತ್ತೆ ಸಿನಿಮಾ ಮಾಡೋದಕ್ಕೆ, ಇದೇ ವೇಗದಲ್ಲಿ ವಾಪಸ್ ಕೊಡೋದಕ್ಕೆ ಅಂತ ಹೇಳ್ತಾ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು. ರೂಪೇಶ್, ವೆರಿ ವೆರಿ ಸ್ವೀಟ್ ಆಫ್ ಯು ಟು ಡೂ ಆಲ್ ದಿಸ್. ಇಟ್ಸ್ ರಿಯಲಿ ಗ್ರೇಟ್ ಜೆಸ್ಚರ್. ಥ್ಯಾಂಕ್ ಯು ಸೋ ಮಚ್. ಸರ್ ಒಂದೇ ರಿಕ್ವೆಸ್ಟ್, ಇಲ್ಲಿ ಇಷ್ಟೊಂದು ಮೆಸೇಜ್ ಬಂದಿದೆ ಸರ್. ನವೀನ್ ಅವರೇ, ಗುರು ಸರ್, ನೀವಿಬ್ರು ಹೇಳ್ಬೇಕು ಸರ್. ಈಗ ಒಂದ್ ಸಣ್ಣ ಡೈಲಾಗ್ ಹೇಳಿದ್ರೆ ಈ ಲೈವ್ ಸೂಪರ್ ಆಗಿ ಎಂಡ್ ಆಗುತ್ತೆ ಅಲ್ವಾ ನವೀನ್ ಅವ್ರೆ?
ಗುರು ಸರ್ என்ன சொல்றீங்க? ಫಸ್ಟ್ ಟೈಮ್ ஆ ಇಷ್ಟು ஆமா ಕ್ಲೋಸ್ ಅಪ್ ಅಲ್ಲಿ ನೋಡ್ತಾ ಇದೆಯಲ್ಲ ಸ್ಟೀಫನ್, ಚೆನ್ನಾಗಿದೆ. ಚೆನ್ನಾಗಿದೆ. That dialogue, really good dialogue. First time. That is the first time for me also in the shot. ಥ್ಯಾಂಕ್ ಯು ಸೋ ಮಚ್, ಲವ್ ಯು Yes ಆಲ್. sir. Thank you. Yes sir. Thank Success you. meet Thank ಅಂದ್ರೆ ಥ್ಯಾಂಕ್ ಯು ಸರ್, ಮತ್ತೆ ಥ್ಯಾಂಕ್ ಯು ಇನ್ನೊಂದು ಸರ್. ಲೈವ್ ಬರೋಣ ಸರ್ ಸಕ್ಸಸ್ ಮೀಟ್ ಗೆ. ಓಕೆ? ಎಸ್ ಎಸ್, ನಾಳೆ Yes sir. ಎಲ್ಲ Thank ಸಿನಿಮಾ you. ನೋಡಿ ನಿಮ್ಮ ವಾಟ್ ಎವರ್ ದ ರಿವ್ಯೂಸ್ ಆರ್, ಲೆಟ್ ಮಿ ನೋ. ಥ್ಯಾಂಕ್ ಯು. Thank you. Thank Thank you. Thank you so much, sir. Thank you, Guru, sir. Thank you, Naveen, sir. All the very best. ಥ್ಯಾಂಕ್ ಯು, And we are all ಥ್ಯಾಂಕ್ ಯು. Thank set you. for Thank you. tomorrow. Mark. Yeah, Mark. Yeah. Bye bye. Take care. Take care. Bye. 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 Yes. Bye. ಎಸ್, ಸೊ ಕಡೆಯದಾಗಿ ಲೈವ್ ಮುಗಿಸುವಂತಹ ಸಮಯ. ಯಾರೆಲ್ಲ ಲೈವ್ ಬಂದಿದ್ರಿ, ಥ್ಯಾಂಕ್ ಯು ಸೋ ಮಚ್. ಅಂಡ್ ನನಗಂತೂ ಸಖತ್ ಮಜಾ ಆಯ್ತು. ಅಂಡ್ ತುಂಬಾ ಪ್ರಶ್ನೆಗಳನ್ನ ನೀವು ಕೇಳಿದ್ರೆ, ಅಂಡ್ ಅದರಲ್ಲಿ ಆಲ್ಮೋಸ್ಟ್ ನಾನು ಕೇಳೋವಂತ ಪ್ರಯತ್ನ ಮಾಡಿದೀನಿ. ಅಂಡ್ ಸುದೀಪ್ ಸರ್ಗೆ ತುಂಬಾ ಥ್ಯಾಂಕ್ ಯು. ಅವರ ಪಾಪ ವ್ಯಾಲ್ಯೂಬಲ್ ಟೈಮ್ ಕೊಟ್ಟು ನನ್ನ ಲೈವ್ ಬಂದ್ರು. ಅಂಡ್ ಎಲ್ಲ ಆರ್ಟಿಸ್ಟ್ ಗಳಿಗೂ ಥ್ಯಾಂಕ್ ಯು ಸೋ ಮಚ್. ಅಂಡ್ ಎಲ್ಲರ ಹತ್ರ ರಿಕ್ವೆಸ್ಟ್, ನಾಳೆ ಬೆಳಿಗ್ಗೆಯಿಂದಾನೇ ಮಾರ್ಕ್ ಹಬ್ಬ ಶುರು ಆಗ್ತಾ ಇದೆ. ಎಲ್ಲೆಲ್ಲ ಸುದೀಪ್ ಸರ್ ಅಭಿಮಾನಿಗಳಿದ್ದೀರಾ, ನೀವೆಲ್ಲ ಮಾರ್ನಿಂಗ್ ಶೋ ಪಕ್ಕಾ ನೋಡ್ತೀರಾ ಅಂತ ನನಗೆ ಗೊತ್ತಿದೆ. ನಾನು ಕೂಡ ಮಂಗಳೂರಿನಲ್ಲಿ ಮಾರ್ನಿಂಗ್ ಶೋ ನೋಡ್ತೀನಿ. ಅದ್ರ ಜೊತೆಗೆ ನಮ್ಮ ಟೀಮ್ ಸೈಡ್ ಇಂದ ಒಂದು ಸ್ಪೆಷಲ್ ಶೋ ಸಂಜೆ 5 ಗಂಟೆಗೆ ಭಾರತ್ ಸಿನಿಮಾಸ್ ಅಲ್ಲಿ. ನೀವು ಇದ್ರೆ ಖಂಡಿತ ಬನ್ನಿ, ಒಟ್ಟಿಗೆ ಸಿನಿಮಾ ನೋಡೋಣ. ಸೊ ಜೈ ಮಾರ್ಕ್, ನಾಳೆ ತಪ್ಪದೆ ನೋಡಿ. ಲವ್ ಯು, ಬಾಯ್.